ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ ತಾನೆ? ಸೊ ನಿಮ್ಮ ಸ್ಟಡೀಸಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅಂತ ಅಂದರೆ ಇವಾಗಲೇ PUC ಪರೀಕ್ಷೆ ಸೈನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ಟಡೀಸಿಗೆ ಬೇಕಾದಂತಹ ಎಲ್ಲ ಕ್ಲಾಸ್ಗಳ ವಿಡಿಯೋಸು ನಿಮಗೆ ಸಿಗತ್ತೆ. ಸೊ ನಾವಿವಾಗ ಈ ಟಾಪಿಕ್ಕಿಗೆ ಬರುವ. ದಿಸ್ ಇಸ್ ನಥಿಂಗ್ ಬಟ್ ದ 14th ಚಾಪ್ಟರ್ ಫ್ರಮ್ ಯುವರ್ ಫಸ್ಟ್ PUC ಟೆಕ್ಸ್ಟ್ ಬುಕ್. ಓಕೆನಾ? ಪ್ರೊಬಾಬಿಲಿಟಿ ಅಂತ ಹೇಳಿಬಿಟ್ಟು ಇದಕ್ಕೆ ರಿಲೇಟೆಡ್ ಆಗೋ ನಾನು ಇವಾಗ ಒಂದು ಕ್ವಶನ್ ಕೇಳ್ತೀನಿ. ಇವತ್ತು ಮಳೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕಮೆಂಟ್ ಮಾಡಿ ನೋಡುವ. ಎಸ್ ಆರ್ ಎಲ್ಸ್ ನೋ ಎರಡೇ ಆಪ್ಷನ್ಸ್ ಇರುವಂತಹದ್ದು. ಆದರೂ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಅಲ್ವಾ? ಇನ್ನೂ ಒಂದು ಕ್ವಶನ್ ಕೇಳ್ತೀನಿ. ಈ ಸಲ T20 ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾ ಟೀಮ್ ವಿನ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕಮೆಂಟ್ ಮಾಡಿ ನೋಡುವ. ಇದು ಸಹ ಕಷ್ಟ ಅನ್ನಿಸ್ತಿದ್ಯಾ? ಎರಡೇ ಪಾಸಿಬಿಲಿಟೀಸ್ ಇರುವಂಥದ್ದು, ಐದರ್ ಎಸ್ ಆರ್ ಎಲ್ಸ್ ನೋ. ಆದರೂ ಹೇಳೋವಾಗ ಸ್ವಲ್ಪ ಥಿಂಕ್ ಬೇಕಾಗತ್ತೆ. ಏನಿದ್ದಿರಬಹುದು, ಪಾಸಿಬಿಲಿಟೀಸ್ ಏನಿದ್ದಿರಬಹುದು ಅನ್ನೋದನ್ನು ನಾವು ಥಿಂಕ್ ಮಾಡ್ತಾ ಇದ್ದೀವಿ. ಇದನ್ನು ನಾವು ಎಕ್ಯುರೇಟಾಗಿ ಯಾವಾಗ ಹೇಳಬಹುದು? ಯಾವಾಗಂತಂದರೆ ಇವಾಗ T20 ಟೀಮಲ್ಲಿ ಅಥವಾ ಆ ಟೂರ್ನಮೆಂಟಲ್ಲಿ ಇಂಡಿಯಾ ಟೀಮ್ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದೆ ಅನ್ನುವಂತಹ ಸ್ಟ್ಯಾಟಿಸ್ಟಿಕಲ್ ಡಾಟಾನ ಇಟ್ಕೊಂಡು ವಿನ್ನಿಂಗ್ ಪಾಸಿಬಿಲಿಟೀಸನ್ನು ನಾವೇನು ಹೇಳ್ಬೋದು? 80% ಇದೆ, ಅಥವಾ 90% ಇದೆ, ಅಥವಾ 99% ಇದೆ ಅಂತ ಹೇಳ್ಬಿಟ್ಟು ನಾವು ಪಾಸಿಬಿಲಿಟೀಸನ್ನು ಹೇಳ್ತೀವಿ. ಹೇಗೆ? ಮೊದಲು ಸಿಕ್ಕಿರುವಂತಹ ಡಾಟಾಗಳನ್ನು ಯೂಸ್ ಮಾಡಿಕೊಂಡು. ಸೊ ಈ ಥರದ್ದು ಕ್ವಶನ್ಗಳಿಗೆ ಹೇಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನಾವು ಈ ಚಾಪ್ಟರಲ್ಲಿ ಕಲಿತೀವಿ. ದಿಸ್ ಇಸ್ ನಥಿಂಗ್ ಬಟ್ ಪಾಸಿಬಿಲಿಟೀಸನ್ನು ಹೇಗೆ ಕೌಂಟ್ ಮಾಡೋದು ಅನ್ನೋದನ್ನು ನಾವು ಈ ಪ್ರೊಬಾಬಿಲಿಟಿ ಚಾಪ್ಟರಲ್ಲಿ ಕಲಿತೀವಿ. ಸೊ ಇದರಲ್ಲಿ ನೀವು ನೋಡೋದಾದರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಬೋರ್ಡ್ ಎಕ್ಸಾಮ್ಗಂತ ನೋಡಿದರೆ, ಯು ಕ್ಯಾನ್ ಸಿ 6 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ 1 ಮಾರ್ಕ್ಸ್ ಇದು ಒಂದು ಕ್ವಶನ್, 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಆಲ್ ಆರ್ ಅಪ್ಲಿಕೇಶನ್ ಪಾರ್ಟ್. ಅಪ್ಲೈಡ್ ಆಗಿರುತ್ತೆ. ಏನೋ ಒಂದು ಟಾಪಿಕ್ ಗೊತ್ತಿರುತ್ತೆ, ಟಾಪಿಕ್ ತುಂಬ ಈಸಿ ಇರುತ್ತೆ. ಅದ್ರದ್ದು ಅಪ್ಲಿಕೇಶನ್ ಪಾರ್ಟಲ್ಲಿ ಏನಿರುತ್ತೆ? ಕ್ವಶನ್ಗಳಿರುತ್ತೆ. KCETಯಲ್ಲಿ 2 ಮಾರ್ಕ್ಸ್ ಆರ್ ಎಲ್ಸ್ 3 ಮಾರ್ಕ್ಸಿಗೂ ಬರುತ್ತೆ. ಯಾವ ಕಾನ್ಸೆಪ್ಟ್ ಮೇಲೆ? ಪ್ರೊಬಾಬಿಲಿಟಿಯಲ್ಲಿ. ಆದರೆ ಏನಾಗುತ್ತೆ ಅಂತಂದರೆ ನಾಟ್ ಓನ್ಲಿ ಇನ್ ಫಸ್ಟ್ ಇಯರ್, ಸೆಕೆಂಡ್ ಇಯರಲ್ಲೂ ಪ್ರೊಬಾಬಿಲಿಟಿ ಟಾಪಿಕ್ ಇದೆ, ಅದು ಇನ್ಕ್ಲೂಡ್ ಆಗಿ ಬಂದಿರುತ್ತೆ. ಪರ್ಟಿಕ್ಯುಲರ್ಲಿ ಫಸ್ಟ್ ಇಯರ್ ಟಾಪಿಕ್ ಅಂತ ಬಂದಿರುವಂಥದ್ದು ಸ್ವಲ್ಪ ಕಡಿಮೆನೆ. ನೆಕ್ಸ್ಟ್ ಒನ್ ಯು ಕ್ಯಾನ್ ಸಿ ಹಿಯರ್. ವಾಟ್ ಶುಡ್ ಯು ನೋ? ಈ ಚಾಪ್ಟರ್ನ ಕಲಿಯೋಕ್ಕಿಂತ ಮೊದಲು ನಿಮ್ಗೇನು ಗೊತ್ತಿರಬೇಕು ಅಂತ ನೋಡಿದರೆ, ಬೇಸಿಕ್ ಆಫ್ ಸೆಟ್ ಥಿಯರಿ. ಏನಪ್ಪ ಮೇಡಮ್ ಪ್ರೊಬಾಬಿಲಿಟಿ ಅಂತ ಹೇಳಿಬಿಟ್ಟು ಸೆಟ್ ಥಿಯರಿನ ಹೇಳ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ದಿಸ್ ಇಸ್ ದ ಲಾಸ್ಟ್ ಚಾಪ್ಟರ್. ನಾವು ಫಸ್ಟ್ ಚಾಪ್ಟರ್ ಬಗ್ಗೆ ಮಾತಾಡ್ತಿದ್ದೀವಿ. ನೀವು ಅದರಲ್ಲಿ ಒಂದು ಸೆಟ್ಟನ್ನು ಹೇಗೆ ಬರೆಯುವಂಥದ್ದು, ಅಥವಾ ಅದರಲ್ಲಿರುವಂಥ ಎಲಿಮೆಂಟ್ಗಳನ್ನು ಹೇಗೆ ಡಿನೋಟ್ ಮಾಡುವಂಥದ್ದು, ಯೂನಿಯನ್ ಹೇಗೆ ಮಾಡೋದು, ಇಂಟರ್ಸೆಕ್ಷನ್ ಹೇಗೆ ಮಾಡೋದು, ಅದೆಲ್ಲದನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ವಿ ವಿಲ್ ಎಕ್ಸ್ಪ್ರೆಸ್ ದ ಎಲಿಮೆಂಟ್ಸ್ ಆಫ್ ದ ಪಾಸಿಬಿಲಿಟೀಸ್ ಇನ್ ದ ಫಾರ್ಮ್ ಆಫ್ ಅ ಸೆಟ್ ಇನ್ ದಿಸ್ ಚಾಪ್ಟರ್. ಓಕೆನಾ? ಸೆಟ್ ಥಿಯರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ನೀವು ನೋಡೋದಾದರೆ ಬೇಸಿಕ್ಸ್ ಆಫ್ ಅರಿಥ್ಮೆಟಿಕ್ಸ್ ಅಂತಂದರೆ ಎಡಿಷನ್ನು, ಸಬ್ಟ್ರಾಕ್ಷನ್ನು, ಅದೇ ರೀತಿಯಾಗಿ ಮಲ್ಟಿಪ್ಲಿಕೇಶನ್, ಅದೆಲ್ಲದೂ ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಅದೆಲ್ಲ ನಿಮಗೆ ಗೊತ್ತು ತಾನೆ? ಓಕೆ, ನೆಕ್ಸ್ಟ್ ಒನ್ ಯು ಕ್ಯಾನ್ ಸಿ ಹಿಯರ್. ವಾಟ್ ಆರ್ ದ ಕಾನ್ಸೆಪ್ಟ್ಸ್ ಇನ್ ದಿಸ್ ಚಾಪ್ಟರ್? ಈ ಚಾಪ್ಟರಲ್ಲಿ ಏನು ಕಲಿತೀವಿ ಅನ್ನೋದನ್ನು ನೋಡೋದಾದರೆ, ಇಂಟ್ರಡಕ್ಷನ್ ಅಬೌಟ್ ದ ಪ್ರೊಬಾಬಿಲಿಟಿ, ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಈವೆಂಟ್ ಅನ್ನುವಂತಹ ಕಾನ್ಸೆಪ್ಟ್ ಬರುತ್ತೆ. ಅದೇ ರೀತಿಯಾಗಿ ಆಕ್ಸಿಯೋಮೆಟಿಕ್ ಅಪ್ರೋಚಸ್ ಟು ದ ಪ್ರೊಬಾಬಿಲಿಟಿ. ಆಕ್ಸಿಯೋಮೆಟಿಕ್ ಅಂತಂದರೆ ರೂಲ್ಸ್ಗಳನ್ನು ಹೇಗೆ ನಾವು ಪ್ರೊಬಾಬಿಲಿಟಿಯಲ್ಲಿ ಹೇಳ್ತೀವಿ ಅನ್ನೋದನ್ನು ಸಹ ನಾವಿಲ್ಲಿ ಕಲಿತೀವಿ. ಓಕೆನಾ? ಫಸ್ಟ್ ಇವಾಗ ವೆರಿ ಇಂಪಾರ್ಟೆಂಟ್ ಇಂಟ್ರಡಕ್ಷನ್ ಗೊತ್ತಿರಲೇಬೇಕು. ಇಲ್ಲ ಅಂತಂದರೆ ಪಿಲ್ಲರ್ ಸ್ಟ್ರಾಂಗ್ ಇಲ್ಲ ಅಂತಂದರೆ ಮನೆ ಸ್ಟ್ರಾಂಗಾಗಿ ನಿಲ್ಲಲ್ಲ ತಾನೆ. ಅದೇ ರೀತಿಯಾಗಿ ಟಾಪಿಕ್ ಬಗ್ಗೆ ನಿಮಗೇನು ಗೊತ್ತೇ ಇಲ್ಲ, ಬ್ಲ್ಯಾಂಕ್ ಆಗಿ ನಾನು ಇರುವಂತಹ ಎಲ್ಲ ರೂಲ್ಸ್ಗಳನ್ನು, ಫಾರ್ಮುಲಾಗಳನ್ನು ಕಲಿತೀನಿ ಅಂತಂದರೆ ವೇಸ್ಟ್ ಆಗುತ್ತೆ. ಸೊ ಇಂಟ್ರಡಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇವಾಗ ಒಂದು ಕ್ವಶನ್ ಕೇಳ್ತೀನಿ. ಏನಂತಂದರೆ, ಒಂದು ಕಾಯಿನನ್ನು ಟಾಸ್ ಮಾಡಿದರೆ ಏನೆಲ್ಲ ಔಟ್ಕಮ್ ಬರಬಹುದು, ಯಾವುದೆಲ್ಲ ಪಾಸಿಬಿಲಿಟೀಸ್ ನಿಮಗೆ ಇದೆ ಅಂತ ಕೇಳಿದರೆ ಹೇಳ್ತೀರಾ ಏನು? ಐದರ್ ಯು ಕ್ಯಾನ್ ಗೆಟ್ ಹೆಡ್ ಆರ್ ಎಲ್ಸ್ ಟೇಲ್ ಅಂತ. ಕರೆಕ್ಟ್ ಅಲ್ವಾ? ಸೊ ಅದು ಏನಾಗುತ್ತೆ? ಒಂದು ಎಕ್ಸ್ಪರಿಮೆಂಟ್. ನೀವೀಗ ಕಾಯಿನನ್ನು ಟಾಸ್ ಮಾಡ್ತಿರೋಂಥದ್ದು ಒಂದು ಎಕ್ಸ್ಪರಿಮೆಂಟ್ ಆಗಿರುತ್ತೆ. ಅದರಲ್ಲಿ ಔಟ್ಕಮ್ಗಳು ಹೆಡ್ ಅಥವಾ ಟೇಲ್ ಬರುತ್ತೆ ಅಂತ ನಾನು ಹೇಳಬಹುದು. ಎರಡೇ ಇರುವಂಥದ್ದು ಆಪ್ಷನ್, ಹೆಡ್, ಟೇಲ್. ಇನ್ನೊಂದು ಯಾವುದಾದ್ರೂ ಬೇರೆ ಬರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಸೊ ಎಕ್ಸಾಕ್ಟಾಗಿ ಇದೇ ಪಾಸಿಬಿಲಿಟೀಸ್ ಇದೆ ಅಂತ ನಾನು ಹೇಳಬಹುದು.
ಇವಾಗ ಅದನ್ನೇ ನಾನು ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ಕ್ಯಾನ್ ಸಿ ಹಿಯರ್. ಏನಿದು ಡೈಸ್, ಓಕೆನಾ? ಇದರಲ್ಲಿ ನಾನಿವಾಗ ಈ ಡೈನ ರೋಲ್ ಮಾಡ್ತೀನಿ. ಆವಾಗ ಏನಾಗತ್ತೆ, ಇಟ್ ಈಸ್ ಕಾಲ್ಡ್ ಆಸ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಈ ರೋಲ್ ಮಾಡ್ತಿರುವಂಥದ್ದನ್ನು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀನಿ. ಯಾಕಂತ ಅಂದರೆ ಐ ಕಾಂಟ್ ಪ್ರೆಡಿಕ್ಟ್ ದ ಔಟ್ಕಮ್. ರಿಸಲ್ಟ್ ಏನು ಬರ್ತಿದೆ ಅನ್ನೋದನ್ನು ನನಗೆ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಕರೆಕ್ಟ್ ತಾನೆ? ಆಟ ಆಡ್ತಿದ್ದೀರಾ, ಹಾವು ಏನೇನೋ ಯಾವುದೋ ಒಂದು ಆಟ ಆಡ್ತಿರ್ತೀರ. ಅವಾಗ ಏನಾಗುತ್ತೆ, ರೋಲ್ ಮಾಡಿದಾಗ ಅಯ್ಯಪ್ಪ ನಂಗೆ ಇದು ಬರಲಿ ಅಂತ ಹೇಳಿಬಿಟ್ಟು ನೀವೇ ಪ್ರೇ ಮಾಡ್ತಿರ್ತೀರ. 6 ಬರಲಿ, 5 ಬರಲಿ, 4 ಬರಲಿ ಅಂತ ಹೇಳಿಬಿಟ್ಟು ನಿಮಗೆ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಇಂಥದ್ದನ್ನು ನಾವೇನಂತ ಕರಿತೀವಿ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಇವಾಗ ಐ ಆಮ್ ರೋಲಿಂಗ್ 1 ಡೈ. ಏನೆಲ್ಲ ಔಟ್ಕಮ್ಗಳು ಸಿಗುತ್ತೆ ಅಂತ ನೋಡೋದಾದರೆ ಏನೆಲ್ಲ ಸಿಗುತ್ತೆ ಹೇಳಿ ನೋಡುವ. ಕಮೆಂಟ್ ಬಾಕ್ಸಲ್ಲಿ ಬೇಗ ಬೇಗ ಕಮೆಂಟ್ ಮಾಡಿ ನೋಡುವ. ಔಟ್ಕಮ್ ಏನಿರುತ್ತೆ, 1 2 3 4 5 6 ಇರುತ್ತೆ. 7 ಅಂತ ಬರೀಲಾ? ಇಲ್ಲ, ಯಾಕಂತಂದರೆ ಓನ್ಲಿ 6 ಪಾಸಿಬಿಲಿಟೀಸ್ ಇರುತ್ತೆ. ಈ ಔಟ್ಕಮ್ಗಳನ್ನು ನಾವೇನಂತ ಕರಿತೀವಿ ಗೊತ್ತಾ? ವಿ ವಿಲ್ ಕಾಲ್ ದಿಸ್ ಒನ್ ಆಸ್ ಅ ಸ್ಯಾಂಪಲ್ ಸ್ಪೇಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಆ ಔಟ್ಕಮ್ಗಳು ಬರುತ್ತಲ್ಲ, ರ್ಯಾಂಡಮ್ ಎಕ್ಸ್ಪೆರಿಮೆಂಟಲ್ಲಿ ಔಟ್ಕಮ್ಗಳು ಬರುತ್ತಲ್ಲ, ಅದನ್ನು ನಾವು ಸ್ಯಾಂಪಲ್ ಸ್ಪೇಸ್ ಅಂತ ಬರಿತೀವಿ. ವಿ ವಿಲ್ ಡಿನೋಟ್ ದಟ್ ಒನ್ ಬೈ ಎ ಕ್ಯಾಪಿಟಲ್ S ಆ್ಯಂಡ್ ದ ಸ್ಯಾಂಪಲ್ ಪಾಯಿಂಟ್ಸ್. ದಿಸ್ ಈಸ್ ಕಾಲ್ಡ್ ಆಸ್ ಅ ಸ್ಯಾಂಪಲ್ ಪಾಯಿಂಟ್. ಅಂತಂದರೆ ಆ ಎಲಿಮೆಂಟ್ಗಳನ್ನು ನಾವಿಲ್ಲಿ ಪ್ರೊಬಾಬಿಲಿಟಿಯಲ್ಲಿ ಸ್ಯಾಂಪಲ್ ಪಾಯಿಂಟ್ ಅಂತ ಯೂಸ್ ಮಾಡ್ತೀವಿ. ದಟ್ ಈಸ್ ರಿಟರ್ನ್ ಇನ್ ಅ ಫ್ಲವರ್ ಬ್ರ್ಯಾಕೆಟ್. ದಿಸ್ ಈಸ್ ದ ಸ್ಯಾಂಪಲ್ ಸ್ಪೇಸ್. ಈಸಿ ಇದೆ ತಾನೆ? ಸೊ ಇವೆಲ್ಲ ಟರ್ಮ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ತುಂಬ ಕಡೆ ಇದನ್ನು ಯೂಸ್ ಮಾಡ್ತೀವಿ. ಅದು ಹೇಗಿದೆ ಏನು ಅನ್ನೋದನ್ನು ನಾವಿವಾಗ ಸ್ಟಡಿ ಮಾಡ್ತಾ ಹೋಗುವ. ರ್ಯಾಂಡಮ್ ಎಕ್ಸ್ಪೆರಿಮೆಂಟಲ್ಲಿ 2 ರೀತಿಯಾಗಿರುತ್ತೆ. ಒಂದು ಡಿಸ್ಕ್ರೀಟ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಇನ್ನೊಂದು ಕಂಟಿನ್ಯೂಸ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ. ಡಿಸ್ಕ್ರೀಟ್ ಅಂತಂದರೆ ಇದೆ, ಒಂದು ಸಲಕ್ಕೆ ನಿಮಗೆ ಬೇರೆ ಬೇರೆ ಥರದ್ದು ಆಪ್ಷನ್ಗಳಿರುತ್ತೆ. 1 ಸಿಗ್ಬೋದು, 2 ಸಿಗ್ಬಹುದು, 3 ಸಿಗ್ಬೋದು, ಬೇರೆ ಬೇರೆ ಆಪ್ಷನ್ಗಳಿರುತ್ತೆ. ಇದನ್ನು ನಾವು ಡಿಸ್ಕ್ರೀಟ್ ಅಂತ ಕರಿತೀವಿ. ಕಂಟಿನ್ಯೂಸ್ ನಿಮಗಿಲ್ಲ. ಅದೇನಂತಾನೆ, ಸಮ್ಟೈಮ್ಸ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಥರನೇ ನಾವು ಟರ್ಮ್ಗಳನ್ನು ಬರೀತಾ ಹೋಗ್ತೀವಿ. 1/2 1/2 ಅಂತ ಹೇಳಿಬಿಟ್ಟು. ಸೊ ದಟ್ ಈಸ್ ನಾಟ್ ದರ್ ಫಾರ್ ಯು. ಡಿಸ್ಕ್ರೀಟ್ ಮಾತ್ರ ಇರುವಂಥದ್ದು. ಇಟ್ ಈಸ್ ಇಂಪಾರ್ಟೆಂಟ್. ಇಟ್ ಈಸ್ ನಥಿಂಗ್ ಬಟ್ ಈಚ್ ಟೈಮ್ ಯು ವಿಲ್ ಗೆಟ್ ದ ಡಿಫ್ರೆಂಟ್ ಔಟ್ಕಮ್. ಡಿಫ್ರೆಂಟ್ ಔಟ್ಕಮ್ ಅಂತಂದರೆ ಇವಾಗ 1 ಸಿಕ್ಕಿದಾಗ 2 ಸಲ ಒಂದೇ ಸಲಕ್ಕೆ ಸಿಗೋಕ್ಕೆ ಚಾನ್ಸ್ ಇಲ್ಲ. 1 ಮತ್ತು 2 ಒಂದೇ ಸಲಕ್ಕೆ ಸಿಗುತ್ತಾ? ಇಲ್ಲ. ಒಂದು ಸಲ ರೋಲ್ ಮಾಡಿದಾಗ 1 ಅನ್ನೋದು ಸಿಗಬಹುದು, ಇನ್ನೊಂದು ಸಲ ರೋಲ್ ಮಾಡಿದಾಗ 2 ಸಿಗಬಹುದು. ದಟ್ ಈಸ್ ಕಾಲ್ಡ್ ಅಸ್ ಅ ಡಿಸ್ಕ್ರೀಟ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ಒನ್, ಯು ಕ್ಯಾನ್ ಸಿ ಅ definition of a random experiment. That is nothing but an experiment that has more than one outcome and it is not possible to predict the outcome in the advance. ಮೊದಲಿಗೆ ನನಗೆ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಅಂಥ ಎಕ್ಸ್ಪೆರಿಮೆಂಟ್ಗಳನ್ನು ನಾವೇನಂತ ಕರಿತೀವಿ? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಒನ್, ಯು ಕ್ಯಾನ್ ಸಿ ದ ಸ್ಯಾಂಪಲ್ ಸ್ಪೇಸ್. ನಾನು ಆವಾಗಲೇ ಬರೆದೆ ಏನಂತ, ದ ಸೆಟ್ ಆಫ್ ಆಲ್ ದ ಪಾಸಿಬಲ್ ಔಟ್ಕಮ್. ಏನೆಲ್ಲ ಔಟ್ಕಮ್ ಬರುತ್ತೆ ಅವುಗಳನ್ನು ನಾವೇನಂತ ಕರಿತೀವಿ? ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ನಥಿಂಗ್ ಬಟ್ ದ ಈವೆಂಟ್. ಇದೇನಂತಂದರೆ ಎನಿ ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಸ್ ಇಸ್ ಕಾಲ್ಡ್ ಆಸ್ ಅ ಈವೆಂಟ್. ಹೇಗೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ಕ್ಯಾನ್ ಸಿ ಹಿಯರ್. ಐ ವಿಲ್ ರೈಟ್ ದ ಸ್ಯಾಂಪಲ್ ಸ್ಪೇಸ್. ಎಸ್, ದಟ್ ಈಸ್ ನಥಿಂಗ್ ಬಟ್ 1 2 4 5 6 ಅಂತ ಬರಿತೀನಿ. ಓಕೆನಾ? ಇದೊಂದು ಸ್ಯಾಂಪಲ್ ಸ್ಪೇಸ್. ಇದರಲ್ಲಿ ನಾನು ಎಷ್ಟು ಸಬ್ಸೆಟ್ಟನ್ನು ಬರಿಬಹುದು? ಐ ಕ್ಯಾನ್ ರೈಟ್ 2 to the power n subset. Total number of subset, that is nothing but total. Okay, you can see any subset E of the sample space. So I can write this is the total number of events. ಯಾಕಂತಂದರೆ ಇದು ಸ್ಯಾಂಪಲ್ ಸ್ಪೇಸ್, ಇದು ಏನಾಗಿದೆ? ಸಬ್ಸೆಟ್ ಆಗಿದೆ ಈವೆಂಟ್ಗಳು. ಹೆಂಗಿರುತ್ತೆ ಅಂತಾನೆ, ಐ ವಿಲ್ ರೈಟ್ ಒನ್ ಆಫ್ ದ ಈವೆಂಟ್, ದಟ್ ಇಸ್ E1. ಐ ವಿಲ್ ಕನ್ಸಿಡರ್ ಇಟ್ ಆಸ್ ಗೆಟ್ಟಿಂಗ್ ಆಡ್ ನಂಬರ್ ಅಂತ ಕನ್ಸಿಡರ್ ಮಾಡಿದರೆ ದಿಸ್ ಇಸ್ ಒನ್ ಆಫ್ ದ ಈವೆಂಟ್. ಇದು ಒಂದು ಈವೆಂಟ್. ಇದರದ್ದು ಎಲಿಮೆಂಟ್ಗಳನ್ನು, ಸ್ಯಾಂಪಲ್ ಪಾಯಿಂಟ್ಗಳನ್ನು ನೀವು ಬರೆಯೋದಾದರೆ ಹೆಂಗಿರುತ್ತೆ? 1 3 5 ಆಗಿರುತ್ತೆ. ಇದು ಒಂದು ಈವೆಂಟು. ಇದೇ ರೀತಿಯಾಗಿ ಇನ್ನೊಂದು ಈವೆಂಟನ್ನು ನಾನು ಬರಿಬಹುದು. ಏನಂತ? E2 ಅಂತ ಬರಿತೀನಿ. ಓಕೆ, ಗೆಟ್ಟಿಂಗ್ ಪ್ರೈಮ್ ನಂಬರ್ಸ್ ಅಂತ ಬರಿತೀನಿ. ಓಕೆನಾ?
ನಂಬರ್ಸ್ ಅಂತ ಬರೆದ್ರೆ ಯಾವುದೆಲ್ಲ ಸ್ಯಾಂಪಲ್ ಪಾಯಿಂಟ್ಗಳು ಸಿಗುತ್ತೆ? 2 ಸಿಗುತ್ತೆ, ದೆನ್ 3 ಸಿಗುತ್ತೆ, 5 ಸಿಗುತ್ತೆ. ದಿಸ್ ಇಸ್ ಅ ಪ್ರೈಮ್ ನಂಬರ್. ಈ ಥರ ನಾನು ಎಷ್ಟು ಈವೆಂಟ್ಗಳನ್ನು ಬರಿಬಹುದು? 2 to the power n ಅಂತ ಅಂದರೆ 2 to the power 6. 2 to the power 6 ಎಷ್ಟು ಬರುತ್ತೆ? 5 1 2 ಅಲ್ಲ, ಅಷ್ಟು ಈವೆಂಟ್ಗಳನ್ನು ನಾನು ಬರಿಬಹುದು. ಸೊ ಈವೆಂಟ್ ಇಸ್ ನಥಿಂಗ್ ಬಟ್ ಅ ಸಬ್ಸೆಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಆಗಿರುತ್ತೆ. ಅದೇ ರೀತಿಯಾಗಿ ಒಂದು ಈವೆಂಟಿಗೆ ಬೇಗ ಬೇಗ ಕಮೆಂಟ್ ಮಾಡಿ, ಯಾರು ಫಸ್ಟ್ ಕಮೆಂಟ್ ಮಾಡ್ತಾರೆ ಅನ್ನೋದನ್ನು ನಾನು ನೋಡ್ತೀನಿ. ಈ ಟಾಪಿಕನ್ನು ನೀವು ಎಲ್ಲಿ ಕಲ್ತಿರುವಂಥದ್ದು? ಸೆಟ್ ಚಾಪ್ಟರಲ್ಲಿ ಕಲ್ತಿರುವಂಥದ್ದು. ನಿಮ್ಗೊಂದು ವಿಷಯ ಗೊತ್ತಾ? ಅದು 2 to the power n ಯಾಕೆ ಆಗಿರಬೇಕು? ಸಬ್ಸೆಟ್, ಟೋಟಲ್ ನಂಬರ್ ಆಫ್ ಸಬ್ಸೆಟ್ಟು 2 to the power n ಯಾಕೆ ಆಗಿರುತ್ತೆ ಅಂತಂದರೆ, ಇವಾಗ ಒಂದು ಸೆಟ್ಟನ್ನು ಬರೀತಿದ್ರೆ ಅದರಲ್ಲಿರುವಂಥ ಎಲಿಮೆಂಟ್ಗಳಿಗೆ, ಅದರಲ್ಲಿರೋ ಆ್ಯಡ್ ಮಾಡುವಂಥ ಎಲಿಮೆಂಟ್ಗೆ 2 ಆಪ್ಷನ್ ಇದೆ. ಐದರ್ ದ್ಯಾಟ್ ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ದಟ್ ಸೆಟ್ ಆರ್ ಎಲ್ಸ್ ನಾಟ್ ಅಲ್ವಾ? ಇವಾಗ 3 ಅಂತ ಕನ್ಸಿಡರ್ ಮಾಡಿದರೆ, ನಾನು ಸಬ್ಸೆಟ್ ಬರೀತಾ ಇದ್ದರೆ ಆ 3ನ ಇದರಲ್ಲಿ ಆ್ಯಡ್ ಮಾಡಬಹುದು, ಆ್ಯಡ್ ಮಾಡ್ದೇನೋ ಇರಬಹುದು. 2 ಪಾಸಿಬಿಲಿಟೀಸ್ ಇದೆ. ಹಾಗಾದರೆ ಆ 2 ಪಾಸಿಬಿಲಿಟೀಸ್ ಎಷ್ಟು ಎಲಿಮೆಂಟ್ಗಳಿಗಿದೆ? 6 ಎಲಿಮೆಂಟ್ಗಳಿದೆ. ಅದಕ್ಕೋಸ್ಕರ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆರ್ 2 to the power 6 ಆಗಿರುತ್ತೆ. ಅರ್ಥ ಆಯ್ತಾ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಲೈಕ್ಸ್ ಕೊಡಿ. ಸೊ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ಈಸ್ ದ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಟನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಫಾರ್ ಯುವರ್ ನಾಲೆಡ್ಜ್. ಯಾಕಂತಂದರೆ ಸೆಟ್ ಚಾಪ್ಟರಲ್ಲೂ ನಾವು ಯೂಸ್ ಮಾಡ್ತೀವಿ, ಅದೇ ರೀತಿಯಾಗಿ ಇಲ್ಲಿ ಸಹ ಯೂಸ್ ಮಾಡ್ತೀವಿ. ನಾವಿವಾಗ ಏನನ್ನೆಲ್ಲ ಕಲ್ತ್ವಿ? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಕಲ್ತ್ವಿ, ಸ್ಯಾಂಪಲ್ ಸ್ಪೇಸ್ ಕಲ್ತ್ವಿ, ಅದಾದಮೇಲೆ ಈವೆಂಟನ್ನು ಕಲ್ತ್ವಿ. ಇವಾಗ ನಾವು ಏನನ್ನು ನೋಡುವ ಅಂತಂದರೆ ಟೈಪ್ಸ್ ಆಫ್ ಈವೆಂಟ್. ಏನೆಲ್ಲ ಟೈಪ್ಸ್ ಇದೆ ಅನ್ನೋದನ್ನು ನೋಡುವ. ಫಸ್ಟ್ ಒನ್ ಇಸ್ ಇಂಪಾಸಿಬಲ್ ಆ್ಯಂಡ್ ದ ಶ್ಯೂರ್ ಈವೆಂಟ್. ಇಂಪಾಸಿಬಲ್ ಅಂತ ಅಂದರೆ ದ ಪಾಸಿಬಿಲಿಟಿ ಆರ್ ಎಲ್ಸ್ ದ ಈವೆಂಟ್ ಈಸ್ ಹ್ಯಾವಿಂಗ್ ದ ಈವೆಂಟ್ ಈಸ್ ಅ ಎಂಟಿ ಸೆಟ್. ಓಕೆನಾ? ಇವಾಗ ಯಾವುದೋ ಒಂದು ಔಟ್ಕಮ್ ಇದ್ದರೆ ಅದು ಎಂಟಿ ಆಗಿರಬೇಕು. ಆ ಈವೆಂಟನ್ನು ಬರೆದ್ರೆ ದಟ್ ಹ್ಯಾಸ್ ಟು ಬಿ ಅ ಎಂಟಿ ಸೆಟ್. ಯಾವ ಥರ ಇರುತ್ತೆ ಅಂತಾನೆ ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಕನ್ಸಿಡರ್ E1 ಅಂತಲೇ ಕನ್ಸಿಡರ್ ಮಾಡ್ತೀನಿ. ನೀವೇನು ಬೇಕಾದ್ರೂ ಕನ್ಸಿಡರ್ ಮಾಡಿ. ಗೆಟ್ಟಿಂಗ್ ನಂಬರ್ 7 ವೈಲ್ ರೋಲಿಂಗ್ ಅ ಡೈ. 7 ಸಿಗುತ್ತಾ? 7 ಸಿಗೋದಿಲ್ಲ. ಸೊ ಇಟ್ ಈಸ್ ಆನ್ ಎಂಟಿ ಸೆಟ್. ದಟ್ ಮೀನ್ಸ್ ನಲ್ ಸೆಟ್. ಇಂಥ ನಲ್ ಸೆಟ್ಟನ್ನು ನಾವೇನಂತ ಕರಿತೀವಿ? ಇಂಪಾಸಿಬಲ್ ಈವೆಂಟ್ ಅಂತ ಕರಿಬಹುದು. ಓಕೆನಾ? ದಿಸ್ ಇಸ್ ದ ಡೆಫಿನೇಷನ್ ಆಫ್ ಅ ಇಂಪಾಸಿಬಲ್ ಈವೆಂಟ್. ದಟ್ ಈಸ್ ನಥಿಂಗ್ ಬಟ್ ಅ ಈವೆಂಟ್ ವಿಚ್ ಇಸ್ ಎಂಟಿ ಆರ್ ಎಲ್ಸ್ ಡಸ್ ನಾಟ್ ಕಂಟೈನಿಂಗ್ ಎನಿ ಎಲಿಮೆಂಟ್ ಇಸ್ ಕಾಲ್ಡ್ ಆಸ್ ಅ ಇಂಪಾಸಿಬಲ್ ಈವೆಂಟ್. ಅದೇ ರೀತಿಯಾಗಿ ಶ್ಯೂರ್ ಈವೆಂಟ್ ಅಂತ ಹೇಳಿದರೆ ಎಲ್ಲ ಎಲಿಮೆಂಟ್, ಆಲ್ ದ ಎಲಿಮೆಂಟ್ ವಿಚ್ ಇಸ್ ಇನ್ ಅ ಸ್ಯಾಂಪಲ್ ಸ್ಪೇಸ್ ಇಸ್ ಬಿಲಾಂಗ್ಸ್ ಟು ದ ಎಲಿಮೆಂಟ್ ಸ್ಯಾಂಪಲ್ ಪಾಯಿಂಟ್ ಆಫ್ ಅ ಈವೆಂಟ್. ಸ್ಯಾಂಪಲ್ ಸ್ಪೇಸಲ್ಲಿ ಇರುವಂತಹ ಎಲ್ಲ ಎಲಿಮೆಂಟ್ಗಳು ನಾವು ಬರೆದಿರುವಂತಹ ಈವೆಂಟಲ್ಲಿ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಶ್ಯೂರ್ ಈವೆಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ನ ಬರೆಯೋದಾದರೆ ದಟ್ ಈಸ್ ನಥಿಂಗ್ ಬಟ್ ಯು ಕ್ಯಾನ್ ಸಿ ಹಿಯರ್ E2 ಅಂತ ಕನ್ಸಿಡರ್ ಮಾಡಿದರೆ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂತ ಬರಿತೀನಿ. ಓಕೆನಾ? ಗೆಟ್ಟಿಂಗ್ ಅ ನ್ಯಾಚುರಲ್ ನಂಬರ್, ಸಾರಿ ನಾಟ್ ಲೆಸ್ ದ್ಯಾನ್ 6, ಗೆಟ್ಟಿಂಗ್ ವೈಲ್ ರೋಲಿಂಗ್ ಅ ಡೈ, ಗೆಟ್ಟಿಂಗ್ ಅ ನಂಬರ್ ನ್ಯಾಚುರಲ್ ನಂಬರ್ ವಿಚ್ ಈಸ್ ಲೆಸ್ ದ್ಯಾನ್ 7 ಅಂತ ಬರೆದ್ರೆ ಯಾವುದೆಲ್ಲ ಎಲಿಮೆಂಟ್ಗಳು ಬರುತ್ತೆ? 1 2 3 4 5 6 ಬರುತ್ತೆ. ಲೆಸ್ ದ್ಯಾನ್ 7 ಬರ್ದಿರುತ್ತಾನೆಲ್ಲ ನ್ಯಾಚುರಲ್ ನಂಬರ್ಗಳು ಅಂತ ಹೇಳಿಬಿಟ್ಟು ಅವಾಗ ಏನಾಗುತ್ತೆ ಅಂತಂದರೆ 1 ಇಂದ 6 ತನಕ ಎಲ್ಲ ನಂಬರ್ಗಳು ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು ವಾಟ್? ಸ್ಯಾಂಪಲ್ ಸ್ಪೇಸ್. ಇದನ್ನು ನಾವೇನಂತ ಕರಿತೀವಿ? ಶ್ಯೂರ್ ಈವೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಒಂದು ಇಂಪಾಸಿಬಲ್, ಅನದರ್ ಒನ್ ಇಸ್ ಶ್ಯೂರ್ ಈವೆಂಟ್. ಇನ್ನೂ ಒಂದು ಬರುತ್ತೆ, ದಟ್ ಇಸ್ ನಥಿಂಗ್ ಬಟ್ ಸಿಂಪಲ್ ಈವೆಂಟ್. ಅದೇನಂತ ಅಂದರೆ ಎಲಿಮೆಂಟ್ ಈವೆಂಟ್ ವಿಚ್ ಇಸ್ ಹ್ಯಾವಿಂಗ್ ಓನ್ಲಿ ಒನ್ ಸ್ಯಾಂಪಲ್ ಪಾಯಿಂಟ್ ಅಂತ ಹೇಳಿದರೆ ಇಟ್ ಈಸ್ ನಥಿಂಗ್ ಬಟ್ ಅ ಸಿಂಪಲ್ ಈವೆಂಟ್. ಹೆಂಗಂತ ಅಂದರೆ ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್, ಐ ವಿಲ್ ರೈಟ್ ಒನ್ ಮೋರ್ ಈವೆಂಟ್ ದಟ್ ಈಸ್ ನಥಿಂಗ್ ಬಟ್ ವೈಲ್ ರೋಲಿಂಗ್ ಅ ಡೈ ಗೆಟ್ಟಿಂಗ್ ಮಲ್ಟಿಪಲ್ ಆಫ್ 6 ಅಂತ ಬರೆದ್ರೆ ಆರ್ ಎಲ್ಸ್ ಮಲ್ಟಿಪಲ್ ಆಫ್ 5 ಅಂತ ಬರಿತೀನಿ. ಓಕೆನಾ? ಮಲ್ಟಿಪಲ್ ಆಫ್ 5 ಅಂತ ಬರೆದ್ರೆ
ಎಷ್ಟು ನಂಬರ್ ಸಿಗುತ್ತೆ, ಒಂದೇ ಎಲಿಮೆಂಟ್ ಸಿಗುವಂಥದ್ದು, ಒಂದೇ 5 ಒಂದೇ ಇರುವಂಥದ್ದು. ಈ ಥರ ಒಂದೇ ಸ್ಯಾಂಪಲ್ ಪಾಯಿಂಟ್ ಇರುವಂತಹ ಈವೆಂಟನ್ನು ನಾವು ಸಿಂಪಲ್ ಈವೆಂಟ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಒನ್ ಯು ಕ್ಯಾನ್ ಸಿ ಅ ಕಾಂಪೌಂಡ್ ಈವೆಂಟ್. ದಟ್ ಈಸ್ ನಥಿಂಗ್ ಬಟ್ ಅ ಈವೆಂಟ್ ವಿಚ್ ಇಸ್ ಹ್ಯಾವಿಂಗ್ more than one sample point, then it is called as a compound event. E4 ಅಂತ ಬರೆದ್ರೆ getting multiple of 2 ಅಂತ ಬರಿತೀನಿ. ಓಕೆನಾ. ಅವಾಗ ಏನಾಗುತ್ತೆ, 2 ಬರುತ್ತೆ, 4 ಬರುತ್ತೆ, 6 ಬರುತ್ತೆ. ಇಂಥ ಈವೆಂಟನ್ನು ನಾವೇನಂತ ಕರಿತೀವಿ, ಕಾಂಪೌಂಡ್ ಈವೆಂಟ್ ಅಂತ ಕರಿತೀವಿ. ಓಕೆನಾ. ಇದರಲ್ಲಿ ನೀವು ತುಂಬ ಬರಿಬಹುದು, ಎಷ್ಟು ಬೇಕಾದರೂ ಬರಿಬಹುದು. ಇನ್ನೊಂದು ಈವೆಂಟ್ E5 ಅಂತ ಕನ್ಸಿಡರ್ ಮಾಡಿದರೆ ಪ್ರೈಮ್ ನಂಬರ್ ಆಗಿರಬಹುದು, ಅಥವಾ ಅ ನಂಬರ್ ವಿಚ್ ಡಿವೈಡ್ 6 ಆಗಿರಬಹುದು, ಆವಾಗಲೂ ಸೇಮ್ ಸೆಟ್ ಬರುತ್ತೆ. ಈ ರೀತಿಯಾಗಿ ತುಂಬ ಈವೆಂಟ್ಗಳನ್ನು ಬರೀಬಹುದು. ಪುನಃ ಹೇಳ್ತಿದ್ದೀನಿ, ಈವೆಂಟ್ ಅಂತ ಅಂದರೆ ಏನು, ಇಟ್ ಈಸ್ ನಥಿಂಗ್ ಬಟ್ ಅ ಸಬ್ಸೆಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಆಗಿರುತ್ತೆ. ಈಸಿ ಇದೆ ತಾನೇ ಟಾಪಿಕ್ಕು, ಕಷ್ಟ ಏನಿರೋದಿಲ್ಲ. ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ನಾವಿವಾಗ ಆಲ್ಜಿಬ್ರಾ ಆಫ್ ಈವೆಂಟ್ಸನ್ನ ಸ್ಟಡಿ ಮಾಡುವ. ಈ ಈವೆಂಟ್ಗಳನ್ನು ಹೇಗೆ ಆ್ಯಡ್ ಮಾಡಬೇಕು, ಹೇಗೆ ಸಬ್ಟ್ರ್ಯಾಕ್ಟ್ ಮಾಡಬೇಕು ಕಲ್ತಿದ್ದೀರ ತಾನೆ. ಸೆಟ್ಗಳಲ್ಲಿ ಯೂನಿಯನ್, ದೆನ್ ಇಂಟರ್ಸೆಕ್ಷನ್, ಆಲ್ ದೋಸ್ ಥಿಂಗ್ಸ್ ನಾವು ವಿ ವಿಲ್ ಸ್ಟಡಿ ವಿತ್ ರೆಸ್ಪೆಕ್ಟ್ ಟು ದ ಈವೆಂಟ್ಸ್ ಜೊತೆಗೆ ಸ್ಟಡಿ ಮಾಡುವ. ಆಲ್ಜಿಬ್ರಾ ಆಫ್ ಈವೆಂಟ್ ಇದರಲ್ಲಿ ಫಸ್ಟಿಗೆ ಏನು ಬರುತ್ತೆ ಅಂತಂದರೆ, ವಿ ವಿಲ್ ಕನ್ಸಿಡರ್ ABC ಆಸ್ ಅ ಈವೆಂಟ್ಸ್ ಅಸೋಸಿಯೇಟೆಡ್ ವಿತ್ ದ ಎಕ್ಸ್ಪರಿಮೆಂಟ್ ಹೂಸ್ ಸ್ಯಾಂಪಲ್ ಸ್ಪೇಸ್ ಇಸ್ ಎಸ್ ಅನ್ನುವಂತಹ ಒಂದು ಸ್ಯಾಂಪಲ್ ಸ್ಪೇಸಲ್ಲಿ ಈವೆಂಟ್ಗಳನ್ನು ABC ಅಂತ ಕನ್ಸಿಡರ್ ಮಾಡುವ. ಎಸ್ ಅಂತಂದ್ರೆ ಏನು, ಸ್ಯಾಂಪಲ್ ಸ್ಪೇಸ್, ಇಟ್ ಈಸ್ ಹ್ಯಾವಿಂಗ್ ಆನ್ ಎಲಿಮೆಂಟ್ಸ್. ನೆನಪಿದ್ಯಾ ಏನಿದೆ ಎಲಿಮೆಂಟು? ಎಸ್ ಅಂತ ಬರಿತೀನಿ ಇಲ್ಲಿ ನೋಡಿ. ಎಸ್ ಇಸ್ ನಥಿಂಗ್ ಬಟ್ 1 2 3 4 5 6. ಎಲ್ಲಿ ಹೇಳಿ? ವೈಲ್ rolling a die we will get this much outcome, that is called as sample points. All these things are sample points. ಇದನ್ನ ಒಟ್ಟಿಗೆ ಸೆಟ್ಟಲ್ಲಿ ಬರೆದ್ರೆ ಅದನ್ನ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಇದರಲ್ಲಿ ABC ಅಂತ ಒಂದು ಯಾವುದೋ ಒಂದು ಔಟ್ಕಮ್ನ ಕನ್ಸಿಡರ್ ಮಾಡುವ. ಎ ಅಂತ ಅಂದರೆ ಈವನ್ ನಂಬರ್ ಬರಿತೀನಿ 2 4 6 ಅಂತ. ಬಿ ಅಂತ ಅಂದರೆ ಪ್ರೈಮ್ ನಂಬರ್ನ ಬರಿತೀನಿ 2 3 5 ಅಂತ. ಸಿ ಬೇಕಾದರೆ ಬರೆಯುವ. ಇವಾಗ ಇಷ್ಟು ಸಾಕು. ಇದಿಷ್ಟು ಈವೆಂಟ್ಗಳು, ಎ ಮತ್ತು ಬಿಗಳು ಈವೆಂಟ್ಗಳಾಗಿರುತ್ತೆ. ಇವಾಗ ಕಾಂಪ್ಲಿಮೆಂಟ್ರಿ ಈವೆಂಟ್ ಅಂತ ಅಂದರೆ ನಥಿಂಗ್ ಬಟ್ ಯು ಕ್ಯಾನ್ ಸಿ ಹಿಯರ್, ಇಟ್ ಈಸ್ ನಥಿಂಗ್ ಬಟ್ ಫಾರ್ ಎವ್ರಿ ಈವೆಂಟ್ ಎ ದೇರ್ ಕರೆಸ್ಪಾಂಡೆನ್ಸ್ ಅನದರ್ ಈವೆಂಟ್ ಎ ಡ್ಯಾಶ್ ಕಾಲ್ಡ್ ಆಸ್ ಅ ಕಾಂಪ್ಲಿಮೆಂಟ್ರಿ ಈವೆಂಟ್ ಟು ಎ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಈವೆಂಟ್ ನಾಟ್ ಎ ಅಂತ ಸಹ ಕರಿತೀವಿ. ಯು ಕ್ಯಾನ್ ಸಿ ಹಿಯರ್ ನಾಟ್ ಎ ಅಂತ ಇದ್ರೆ ಇಟ್ ಈಸ್ ನಥಿಂಗ್ ಬಟ್ ಕಾಂಪ್ಲಿಮೆಂಟ್ರಿ ಈವೆಂಟ್. ಇದನ್ನು ಕಲ್ತಿದ್ದೀರಾ ಎಲ್ಲಿ? ಎ ಡ್ಯಾಶ್ ಅಂತಾನೆ ಎ ಟ್ರಾನ್ಸ್ಪೋಸನ್ನು ಬರ್ತೀವಿ. ಎ ಅಲ್ಲಿ ಇಲ್ಲದೆ ಇರೋದು ಬಟ್ ಸ್ಯಾಂಪಲ್ ಸ್ಪೇಸಲ್ಲಿ ಇರುವಂತಹ ಎಲಿಮೆಂಟ್ಗಳನ್ನು ನಾವು ಕಾಂಪ್ಲಿಮೆಂಟ್ರಿ ಈವೆಂಟ್ ಅಂತ ಕರಿತೀವಿ. ದಟ್ ಈಸ್ ಡಿನೋಟೆಡ್ ಬೈ ಎ ಡ್ಯಾಶ್ ಅಂತ ಬರ್ತೀವಿ, ವಿಚ್ ಇಸ್ ಈಕ್ವಲ್ ಟು ಇಲ್ಲಿ ಎ ಅಲ್ಲಿ ಏನಿದೆ 2 4 6 ಇದೆ. ಹಾಗಾದರೆ ಎ ಕಾಂಪ್ಲಿಮೆಂಟ್ರಿಯಲ್ಲಿ ಏನಿರುತ್ತೆ 1 3 5 ಇರುತ್ತೆ. ಎ ಅಲ್ಲಿ ಇರೋದನ್ನು ಬಿಟ್ಟು ಉಳಿದಿರೋದು ಇರುತ್ತೆ. ಓಕೆನಾ. ದಿಸ್ ಇಸ್ ಅ ಕಾಂಪ್ಲಿಮೆಂಟ್ರಿ ಈವೆಂಟ್. ಅದೇ ರೀತಿಯಾಗಿ ಇನ್ನೊಂದು ಈವೆಂಟನ್ನು ನೋಡೋದಾದರೆ ದ ಈವೆಂಟ್ ಎ ಆರ್ ಬಿ, ಇಟ್ ಈಸ್ ನಥಿಂಗ್ ಬಟ್ ದ ಯೂನಿಯನ್. ಓದಿದ್ದೀರ ತಾನೆ? ವೆನ್ ದ ಸೆಟ್ ಎ ಆ್ಯಂಡ್ ಬಿ ಆರ್ 2 events associated with the sample space, then A union B is the event either A or B or both in A and B. ಎ ಅಲ್ಲೂ ಇರ್ಬೋದು, ಬಿ ಅಲ್ಲೂ ಇರ್ಬೋದು, ಅಥವಾ ಎ ಮತ್ತು ಬಿ ಎರಡರಲ್ಲೂ ಇರ್ಬೋದು. ಅಂಥ ಈವೆಂಟನ್ನು ನಾವು ಏನಂತ ಕರಿತೀವಿ? ಈವೆಂಟ್ ಎ ಆರ್ ಬಿ ಅಂತ ಕರಿತೀವಿ. ಅದನ್ನು ಜನರಲಿ ನೊಟೇಷನ್ ಹೆಂಗಿರುತ್ತೆ ಅಂತಂದರೆ ಯು ಕ್ಯಾನ್ ಸಿ ದಿಸ್ ಒನ್. ದಿಸ್ ಇಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ನಮಗೆ ಲಾಸ್ಟ್ ಚಾಪ್ಟರಲ್ಲಿ ಇದ್ದೀವಿ, ನೊಟೇಷನ್ನ ಬರೀಲಿಕ್ಕೆ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ 1 ವರ್ಷ ಕಲ್ತಿರೋದು ವೇಸ್ಟ್ ಆಗುತ್ತೆ. ಇದ್ರ ಮೀನಿಂಗ್ ಏನು? ಒಮೆಗಾ ಅಂತ ಒಂದು ಎಲಿಮೆಂಟನ್ನು ತಗೊಂಡ್ರೆ ಒಮೆಗಾ ಬಿಲಾಂಗ್ಸ್ ಟು ಎ ಆರ್ ಒಮೆಗಾ ಬಿಲಾಂಗ್ಸ್ ಟು ಬಿ. ಇದರಲ್ಲೂ ಇರಬಹುದು, ಇದರಲ್ಲೂ ಇರಬಹುದು. ಅಂಥ ಎ ಆರ್ ಬಿ ಆಗಿದ್ರೆ ಅದನ್ನು ನಾವೇನಂತ ಕರಿತೀವಿ? ಯೂನಿಯನ್ ಅಂತ ಕರಿತೀವಿ. ಸೇಮ್ ನೊಟೇಷನ್ ಇಲ್ಲಿ ಯೂಸ್ ಮಾಡಿರೋಂಥದ್ದು ಎ ಯೂನಿಯನ್ ಬಿ. ಯು ಕ್ಯಾನ್ ಸಿ ಹಿಯರ್. ನಾವು ಇಫ್ ಐ ಫೈಂಡ್ ದ ಎ ಯೂನಿಯನ್ ಬಿ ಫಾರ್ ದ ಅಬೋವ್ ಗಿವನ್ ಈವೆಂಟ್, ವಾಟ್ ಇಟ್ ವಿಲ್ ಬಿ? 2 ಬರಿತೀನಿ, ಎರಡರಲ್ಲೂ ಕಾಮನ್ ಇದೆ, ಒಂದೇ ಸಲ ಬರಿತೀನಿ. 2 3 ಏನೆಲ್ಲ ಆಗುತ್ತೆ? 2 3 ದೆನ್ ಹೇಳಿ ನೋಡುವ. 2 3 5 6 will be the union, that is A or B ಆಗಿರುತ್ತೆ. So similarly you can see this one. The next one is
ಈವೆಂಟ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಅಂತಂದರೆ ಇಂಟರ್ಸೆಕ್ಷನ್ ಆಫ್ ಎ ಆ್ಯಂಡ್ ದ ಈವೆಂಟ್ ಬಿ. ಆವಾಗ ಏನಾಗುತ್ತೆ, ಕಾಮನ್ ಎಲಿಮೆಂಟ್ ಇರೋದನ್ನು ಬರಿಬೇಕಾಗತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ ದ ಕಾಮನ್ ಎಲಿಮೆಂಟ್ ಟು ಬೋತ್ ಎ ಆ್ಯಂಡ್ ಬಿ, ದಿಸ್ ಇಸ್ ಕಾಲ್ಡ್ ಆಸ್ ಅ ಎ ಇಂಟರ್ಸೆಕ್ಷನ್ ಬಿ. ಇದರಲ್ಲಿ ಎ ಆ್ಯಂಡ್ ಬಿ ಅಂತ ಬರಿತೀವಿ, ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮತ್ತು ಆರ್ ಅಂತಂದರೆ ಯೂನಿಯನು, ಆ್ಯಂಡ್ ಅಂತಂದರೆ ಇಂಟರ್ಸೆಕ್ಷನ್ನು. ಯು ಕ್ಯಾನ್ ಸಿ ಹಿಯರ್ such that omega belongs to A and omega belongs to B. ಎರಡರಲ್ಲೂ ಇದ್ದರೆ ಅಂತ ಅದನ್ನು ನಾವೇನಂತ ಕರಿತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಅ ಇಂಟರ್ಸೆಕ್ಷನ್. ಎ ಇಂಟರ್ಸೆಕ್ಷನ್ ಬಿ ಪ್ರೀವಿಯಸ್ ಎಕ್ಸಾಂಪಲ್ ತೊಗೊಂಡು ಬರೆದ್ರೆ ಅದರಲ್ಲಿ ಇರೋವಂಥದ್ದು 2 ಮಾತ್ರ. ಸೊ ಇಂಟರ್ಸೆಕ್ಷನಲ್ಲಿ ಏನಾಗುತ್ತೆ, 2 ಆಗುತ್ತೆ ಎಲಿಮೆಂಟ್. ಓಕೆನಾ. ಸಿಮಿಲರ್ಲಿ ನೆಕ್ಸ್ಟ್ ಒನ್ ಯು ಕ್ಯಾನ್ ಸಿ ಅ ಈವೆಂಟ್ ಎ ಬಟ್ ನಾಟ್ ಬಿ ಅಂತಂದರೆ ಡಿಫ್ರೆನ್ಸ್ ಆಫ್ ಎ ಮೈನಸ್ ಬಿ ಆಗಿರುತ್ತೆ. ಎ ಅಲ್ಲಿದೆ ಬಟ್ ಬಿ ಅಲ್ಲಿ ಇಲ್ಲ. ಆವಾಗ ಏನು ಮಾಡಬೇಕು, ಕಾಮನ್ ಇರುವಂತಹ ಎಲಿಮೆಂಟನ್ನು, ಎ ಮತ್ತು ಬಿ ಅಲ್ಲಿ ಕಾಮನ್ ಆಗಿರುವಂತಹ ಎಲಿಮೆಂಟನ್ನು ನಾವು ಲೆಸ್ ಮಾಡಬೇಕು, ಬಿಡಬೇಕು. ಕರೆಕ್ಟಾ? ಅದನ್ನೇ ಹೇಳ್ತಿರೋಂಥದ್ದು. ದ ಸೆಟ್ ಆಫ್ ಆಲ್ ದೋಸ್ ಎಲಿಮೆಂಟ್ಸ್ ವಿಚ್ ಆರ್ ಇನ್ ಎ ಬಟ್ ನಾಟ್ ಇನ್ ಬಿ, ದ ಸೆಟ್ ಎ ಮೈನಸ್ ಬಿ ಮೇ ಡಿನೋಟೆಡ್ ಬೈ ಎ ಬಟ್ ನಾಟ್ ಬಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎ ಬಟ್ ನಾಟ್ ಬಿ, ಎ ಮೈನಸ್ ಬಿ, ದಟ್ ಈಸ್ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಸಹ ನೀವು ಬರೀಬಹುದು. ಸೊ ಅವಾಗ ಏನಾಗುತ್ತೆ, ಯು ಕ್ಯಾನ್ ಸಿ ಹಿಯರ್ ಐ ವಿಲ್ ರೈಟ್ ದ ಎಕ್ಸಾಂಪಲ್ ಆಫ್ ದಟ್ ಒನ್. ಎ ಮೈನಸ್ ಬಿ ಪ್ರೀವಿಯಸಲ್ಲಿ 2 ಕಾಮನ್ ಆಗಿತ್ತು, 4, 6 ಆಗುತ್ತೆ. ವಿತ್ ದ ಎಕ್ಸಾಂಪಲ್ ಆಫ್ 2, 4, 6 ಆ್ಯಂಡ್ 3, 4, 6. ಈ ಪ್ರೀವಿಯಸ್ ಎಕ್ಸಾಂಪಲ್ನ ಕನ್ಸಿಡರ್ ಮಾಡಿದರೆ ಯು ಕ್ಯಾನ್ ಸಿ ಹಿಯರ್ ಪ್ರೀವಿಯಸ್ ಎಕ್ಸಾಂಪಲ್ನ ಕನ್ಸಿಡರ್ ಮಾಡಿ ಬರೆಯೋದಾದರೆ ಇಲ್ಲಿ ನೋಡಿ 2, 4, 6 ಇದೆ, 2, 3, 5 ಇದೆ. ಇವೆರಡರಲ್ಲಿ ಕಾಮನ್ ಇರುವಂಥದ್ದು 2. ಸೊ ಎ ಮೈನಸ್ ಬಿ ಏನಾಗುತ್ತೆ, 4, 6 ಆಗುತ್ತೆ. ಅದೇ ಬಿ ಮೈನಸ್ ಎ ಆದರೆ ಏನಾಗುತ್ತೆ, ಎರಡರಲ್ಲಿ ಕಾಮನ್ ಇರೋದು 2. ಸೊ ಬಿ ಮೈನಸ್ ಎನ ಬರೆಯೋದಾದರೆ 3, 5 ಆಗುತ್ತೆ. ಓಕೆನಾ. ದಿಸ್ ಇಸ್ ದ ಬಿ ಮೈನಸ್ ಎ ಅಂತಂದರೆ ಏನು, ಬಿ ಬಟ್ ನಾಟ್ ಇನ್ ಎ ಆಗಿರುತ್ತೆ. ಈಸಿ ಇದೆ ತಾನೇ. ಇದನ್ನೆಲ್ಲ ನೀವು ಕಲ್ತಿದ್ದೀರಾ ಅಲ್ವಾ? ಯಾವ ಚಾಪ್ಟರಲ್ಲಿ ಕಲ್ತಿರೋದು ಕಮೆಂಟ್ ಮಾಡಿ ನೋಡುವ ಬೇಗ. ಸೊ ದಿಸ್ ಇಸ್ ನಥಿಂಗ್ ಬಟ್ ಈವೆಂಟ್ ಎ ಬಟ್ ನಾಟ್ ಬಿ. ಇದು ಅಲ್ಲದೆ ಇನ್ನೂ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ಕಲಿತೀವಿ. ದಟ್ ಈಸ್ ನಥಿಂಗ್ ಬಟ್ ಯು ಕ್ಯಾನ್ ಸಿ ಹಿಯರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ ಅಂತ ಹೇಳ್ತಾರೆ. ಅದೇನಂತ ಅಂದರೆ ಯು ಕ್ಯಾನ್ ಸಿ ದ ಡೆಫಿನೇಷನ್ ಆಫ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ ದಟ್ ಸೇಸ್ ದ್ಯಾಟ್ 2 events A and B are called mutually exclusive events if the occurrence of one event, one of them excludes the occurrence of other event. ಎಂಥದ್ದು ಅರ್ಥ ಆಗ್ತಿಲ್ವಾ? ಎಂತ ಇಲ್ಲ. ಯು ಕ್ಯಾನ್ ಸಿ ಹಿಯರ್ ಇಂಟರ್ಸೆಕ್ಷನ್ ಆಫ್ 2 events ಎ ಇಂಟರ್ಸೆಕ್ಷನ್ ಬಿ ಮಾಡಿದರೆ ಏನು ಬರುತ್ತೆ, ನಮಗೆ ನಲ್ ಸೆಟ್ ಬರುತ್ತೆ ಅಂತಾನೆ, ಎಂಟಿ ಬರುತ್ತೆ. ಹಂಗಂತಂದರೆ ಎರಡರಲ್ಲೂ ಕಾಮನ್ ಎಲಿಮೆಂಟ್ ಇಲ್ಲ. ಅಂಥದ್ದನ್ನು ನಾವೇನಂತ ಕರಿತೀವಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ಹಿಯರ್ ಆ ಪ್ರೀವಿಯಸ್ ಎಕ್ಸಾಂಪಲ್ನೇ ತೊಗೊಂಡ್ರಾಗುತ್ತಾ, ಇಲ್ಲ ಅದ್ರಲ್ಲಿ ಕಾಮನ್ ಇತ್ತು ಅಲ್ವಾ. ಇವಾಗ ನಾನು ಒಂದನ್ನು ಆಡ್ ನಂಬರ್ ಅಂತ ತೊಗೊಳ್ತೀನಿ, ಇನ್ನೊಂದನ್ನು ಈವನ್ ನಂಬರ್ ಅಂತ ತೊಗೊಳ್ತೀನಿ. ಓಕೆನಾ. ಸೊ ಎ ಇಂಟರ್ಸೆಕ್ಷನ್ ಬಿ ಮಾಡಿದರೆ ನನಗೇನು ಬರ್ತಾ ಇದೆ, ಇಂಟರ್ಸೆಕ್ಷನ್ ಎಲಿಮೆಂಟೇ ಇಲ್ಲ, ನಲ್ ಸೆಟ್ ಬರ್ತಿದೆ. ಇಂಥ ಕೇಸ್ಗಳಲ್ಲಿ ನಾವೇನು ಹೇಳ್ಬೋದು, ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳ್ಬೋದು. ಈಸಿ ಇದೆ ತಾನೇ. ಇದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ಗೆ ಒಂದು ಎಕ್ಸಾಂಪಲ್. ಸೊ ಅದನ್ನೇ ಹೇಳ್ತಿರುವಂಥದ್ದು. ಸೊ ಕ್ಯಾನ್ ನಾಟ್ ಬಿ ಒಕ್ಕರ್ದ ಸೈಮಲ್ಟೇನಿಯಸ್ಲಿ, ಎರಡು ಒಟ್ಟಿಗೆ ಇರುವಂಥ ಚಾನ್ಸಸ್ಸೇ ಇಲ್ಲ. ಇದೆಲ್ಲದನ್ನು ನಾವು ಎಲ್ಲಿಗೆ ಮಾತಾಡ್ತಿರುವಂಥದ್ದು, ಸ್ಯಾಂಪಲ್ ಸ್ಪೇಸ್. ಇದು ಸಬ್ಸೆಟ್ಗಳಿಗೆ ಮಾತಾಡ್ತಿರುವಂಥದ್ದು. ಓಕೆನಾ. ಈವೆಂಟ್ ಅಂತಾನೆ ಸ್ಯಾಂಪಲ್ ಸ್ಪೇಸ್ದು ಸಬ್ಸೆಟ್ಟು. ಮೇಡಮ್ ಏನು ಮೇಡಮ್ ಬರೀ ರೋಲಿಂಗ್ ಡೈನೇ ತಗೊಳ್ತಿದ್ದೀರಾ ಅಂತ ಹೇಳ್ತಿದ್ದೀರಾ? ಇಲ್ಲ, ನಾನು ಎಕ್ಸಸೈಸ್ ಪ್ರಾಬ್ಲಮ್ ಹಾಗೆ ಎಕ್ಸಾಂಪಲ್ ಪ್ರಾಬ್ಲಮಲ್ಲಿ ಎಲ್ಲ ವೆರೈಟಿ ಆಫ್ ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ. ಬಟ್ ಇಲ್ಲಿ ಇವಾಗ ಏನಾಗ್ತಿದೆ ಅಂತಂದರೆ ಎಕ್ಸಾಕ್ಟಾಗಿ ಒಂದೇ ಎಕ್ಸಾಂಪಲ್ನ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋದಾಗ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕಡೆನೂ ರೋಲಿಂಗ್ ಡೈನೇ ಎಕ್ಸಾಂಪಲ್ ಆಗಿ ತೊಗೊಂಡು ಹೇಳ್ತಾ ಇದ್ದೀನಿ. ಇದು ಒಂದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಇನ್ನೊಂದಿದೆ, ಅದೇನಂತಂದರೆ ಎಕ್ಸಾಸ್ಟಿವ್ ಈವೆಂಟ್ ಅಂತ. ಇದೇನೋ ಡಿಫ್ರೆಂಟ್ ಆಗಿದೆ. ಇದೇನಿಲ್ಲ, ಇಲ್ಲಿ ನೋಡಿ ಒಂದು 3-4 ಈವೆಂಟನ್ನು ತೊಗೊಳ್ತೀರಿ, ABCD ಅಂತ ಹೇಳ್ಬಿಟ್ಟು, ಅಥವಾ ಇಲ್ಲಿ E1 E2 E3 ಆ್ಯಂಡ್ ಸೊ ಆನ್. ಈ ಎನ್ ಆರ್ ದ, ಇದು ಎನ್. ಓಕೆನಾ. ಈ ಎನ್ ಆರ್ ದ ಎನ್ ಈವೆಂಟ್ಸ್ ಆಫ್ ಅ ಸ್ಯಾಂಪಲ್ ಸ್ಪೇಸ್. ಓಕೆನಾ. ಆ ಈವೆಂಟ್ಗಳನ್ನು ಸಮ್ ಮಾಡಿದರೆ ಇಲ್ಲಿ ನೋಡಿ, ಸಮ್ ಆಫ್ ಆಲ್ ದೀಸ್ ಈವೆಂಟ್ಸ್ ವಿಲ್ ಗಿವ್ ದ ಆನ್ಸರ್ ಆಸ್ ವಾಟ್,
ಎಸ್ ಎಸ್ ಅಂತಂದ್ರೆ ಏನು, ಸ್ಯಾಂಪಲ್ ಸ್ಪೇಸನ್ನು ಕೊಡ್ತಾ ಇದೆ. ಇಂಥ ಈವೆಂಟನ್ನು ನೀವೇನಂತ ಕರಿತೀರಿ, ಎಕ್ಸಾಸ್ಟಿವ್ ಈವೆಂಟ್ ಅಂತ ಕರಿತೀರಿ. ಎಕ್ಸಾಂಪಲ್ ಬರಿತೀನಿ ನೋಡಿ, ಏನ ನಾನು 1 2 5 ಅಂತ ಬರಿತೀನಿ. ದಿಸ್ ಇಸ್ ನಥಿಂಗ್ ಬಟ್ ರೋಲಿಂಗ್ ಗೆಟ್ಟಿಂಗ್ 1 2 5 ವೈಲ್ ರೋಲಿಂಗ್ ಅ ಡೈ ಅಂತ ಕನ್ಸಿಡರ್ ಮಾಡಿದರೆ ದಿಸ್ ವಿಲ್ ಬಿ ದ ಆನ್ಸರ್. ಬಿ ನ ತಗೊಳ್ತೀನಿ, 2 3 6 ಅಂತ ತಗೊಳ್ತೀನಿ. ಓಕೆನಾ. ಸಿ ನ ಇನ್ನೊಂದು ತಗೊಳ್ತೀನಿ, 4 ಅಂತ ತಗೊಳ್ತೀನಿ. ಇವಾಗ ನೀವು ಇದ್ರ ಮೂರದ್ದು ಯೂನಿಯನ್ ಫೈಂಡ್ ಔಟ್ ಮಾಡಿ. ಎ ಯೂನಿಯನ್ ಬಿ ಯೂನಿಯನ್ ಸಿ ಮಾಡಿದರೆ ಏನು ಬರುತ್ತೆ, 1 2 3 4 5 6 ಬರ್ತಾ ಇದೆ. ಈ ರೀತಿಯಾದಂಥ ಸಪ್ರೇಟ್ ಈವೆಂಟ್ಗಳು ಏನಾಗಿರುತ್ತೆ, ಅವುಗಳನ್ನು ಸಮ್ ಮಾಡಿದರೆ ನಿಮಗೆ ಸ್ಯಾಂಪಲ್ ಸ್ಪೇಸ್ ಸಿಕ್ಕಿದ್ರೆ ಅಂತಹ ಈವೆಂಟ್ಗಳನ್ನು ಇವಾಗ ಎ ಬಿ ಸಿ ಆರ್ ದ ಎಕ್ಸಾಸ್ಟಿವ್ ಈವೆಂಟ್ ಅಂತ ಹೇಳ್ಬೋದು. ಇವಾಗ ನಿಮಗೆ ಡೌಟ್ ಬರ್ತಿದೆ, ಮೇಡಮ್ ಇಲ್ಲಿ ಕಾಮನ್ ಎಲಿಮೆಂಟ್ಗಳು ಇದೆಯಲ್ಲ ಅಂತ ಕೇಳಬಹುದು. ಇರಲಿ, ನಮ್ಗೆ ಅದು ಕಾಮನ್ ಎಲಿಮೆಂಟ್ಗಳು ವಿಷಯ ಬರೋದಿಲ್ಲ. ಯಾವುದರಲ್ಲಿ, ಎಕ್ಸಾಸ್ಟಿವ್ ಈವೆಂಟಲ್ಲಿ ಕಾಮನ್ ಎಲಿಮೆಂಟ್ಗಳು ಇದ್ದಿರಬಹುದು. ಇಂಟರ್ಸೆಕ್ಷನ್ 0 ಆಗಬೇಕು ಅಂತಲೇ ಏನು ಹೇಳ್ತಾ ಇಲ್ಲ ನಾವು. ಇಂಟರ್ಸೆಕ್ಷನ್ 0 ಆಗಬೇಕಂತ ಹೇಳೋದು ಯಾವುದರಲ್ಲಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಲ್ಲಿ. ಇವಾಗ ಜಸ್ಟ್ ನಾವು ಹೇಳ್ತಿರೋಂಥದ್ದು ಎಕ್ಸಾಸ್ಟಿವ್ ಈವೆಂಟ್ ಬಗ್ಗೆ ಸಮ್ ಮಾಡಿದಾಗ ಅಂತಂದರೆ, ಸಾರಿ, ಯೂನಿಯನನ್ನು ಫೈಂಡ್ ಔಟ್ ಮಾಡಿದಾಗ ನಮ್ಗೇನು ಬರ್ತಾ ಇದೆ, ಸ್ಯಾಂಪಲ್ ಸ್ಪೇಸ್ ಬರ್ತಾ ಇದೆ. ಇದನ್ನು ಎಕ್ಸಾಸ್ಟಿವ್ ಈವೆಂಟ್ ಅಂತ ಕರಿತೀವಿ. ಇವಾಗ ನಿಮ್ಮ ಡೌಟಿಗೆ ಸೊಲ್ಯೂಷನ್ ಇಲ್ಲಿದೆ ನೋಡಿ. ಒಂದು ವೇಳೆ ಯೂನಿಯನ್ನು ಎಸ್ ಬರ್ತಾ ಇದೆ, ಇಂಟರ್ಸೆಕ್ಷನ್ನು 0 ಬರ್ತಾ ಇದೆ, 1 2 ಈವೆಂಟ್ಗಳಿದೆ, ಅದನ್ನು ಯೂನಿಯನ್ ಫೈಂಡ್ ಔಟ್ ಮಾಡಿದರೆ ನಿಮ್ಗೇನು ಬರ್ತಾ ಇದೆ, ಸ್ಯಾಂಪಲ್ ಸ್ಪೇಸ್ ಬರ್ತಾ ಇದೆ. ಇಂಟರ್ಸೆಕ್ಷನ್ ಮಾಡಿದಾಗ 0 ಬರ್ತಾ ಇದೆ ಅಂತಾನೆ ನಲ್ ಸೆಟ್ ಬರ್ತಾ ಇದೆ. ಅಂಥ ಸೆಟ್ಗಳನ್ನು ಏನಂತ ಕರಿತೀವಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆ್ಯಂಡ್ ಎಕ್ಸಾಸ್ಟಿವ್ ಈವೆಂಟ್ ಅಂತ ಕರಿತೀವಿ. ಓಕೆನಾ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಯು ಕ್ಯಾನ್ ಸಿ ಹಿಯರ್. ಎಕ್ಸಾಂಪಲ್ ನೀವು ಕೊಡ್ಬೋದಾ, ಸೆಟ್ ಆಫ್ ಆಡ್ ನಂಬರ್ಸ್ ವೈಲ್ ರೋಲಿಂಗ್ ಅ ಡೈ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ. ಬಿ ಅಂತ ಇನ್ನೊಂದು ಈವೆಂಟನ್ನು ಕನ್ಸಿಡರ್ ಮಾಡ್ತೀನಿ, ಗೆಟ್ಟಿಂಗ್ ಎನ್ ಈವನ್ ನಂಬರ್, ಒಂದು ಆಡ್ ನಂಬರ್ ಒಂದು ಈವನ್ ನಂಬರ್. ಇವೆರಡನ್ನು ಫೈಂಡ್ ಔಟ್ ಮಾಡಿದರೆ ಎ ಯೂನಿಯನ್ ಬಿ ಮಾಡಿದರೆ ನನಗೇನು ಸಿಗ್ತಿದೆ, ಸ್ಯಾಂಪಲ್ ಸ್ಪೇಸಸ್ ಸಿಗ್ತಾ ಇದೆ. ಕರೆಕ್ಟಾ. ಐ ಆಮ್ ಗೆಟಿಂಗ್ ದ ಸ್ಯಾಂಪಲ್ ಸ್ಪೇಸ್ ಓನ್ಲಿ. ಸೊ ಸ್ಯಾಂಪಲ್ ಸ್ಪೇಸ್ ಓನ್ಲಿ. ಅದೇ ಇಂಟರ್ಸೆಕ್ಷನ್ ಮಾಡಿದರೆ, ಇಂಟರ್ಸೆಕ್ಷನ್ ಬಿ ಫೈಂಡ್ ಔಟ್ ಮಾಡಿದರೆ ನಲ್ ಸೆಟ್ ಬರ್ತಾ ಇದೆ. ಓಕೆನಾ. ಐ ಆಮ್ ಗೆಟಿಂಗ್ ದ ನಲ್ ಸೆಟ್. ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವು ಹೌದು, ಎಕ್ಸಾಸ್ಟಿವು ಹೌದು. ಇಂಥದ್ದನ್ನು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆ್ಯಂಡ್ ದ ಎಕ್ಸಾಸ್ಟಿವ್ ಈವೆಂಟ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂತಂದರೆ ಸಿ ಇ ಟಿಯಲ್ಲಿ ಇಂಥ ಕ್ವಶನ್ಗಳನ್ನು ಕೇಳ್ತಾರೆ. ಆಯಿತಾ, ಇಂಪಾರ್ಟೆಂಟ್ ಆಗಿರುತ್ತೆ. ಬೇಗ ಬೇಗ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ದ ಕ್ವಶನ್ ಯು ಕ್ಯಾನ್ ಸಿ ಹಿಯರ್, 2 dice are thrown and the sum of the numbers which comes up on dice is noted. Let us consider the following event associated with the experiment. ಇದನ್ನ ಬರೀರಿ ಅಂತ ಹೇಳ್ತಿದ್ದಾರೆ. ಓಕೆನಾ. ಇದರಲ್ಲಿ ಯಾವುದೆಲ್ಲ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇದೆ ಅಂತ ನಾವು ಹೇಳಬೇಕು. ಫಸ್ಟಿಗೆ ಏನು ಹೇಳ್ತಿದ್ದಾರೆ, 2 dice are thrown ಅಂತ ಹೇಳ್ತಿದ್ದಾರೆ. ಒಂದು ಡೈನಲ್ಲ, 2 ಡೈಸನ್ನ ಏನು ಮಾಡ್ತಿದ್ದಾರೆ, ರೋಲ್ ಮಾಡ್ತಾ ಇದ್ದಾರೆ. ಹಾಗಾದರೆ ಔಟ್ಕಮ್ ಎಷ್ಟಿದಿರಬಹುದು, ಒಂದರಲ್ಲಿ 6, ಇನ್ನೊಂದರಲ್ಲಿ 6. ಹಾಗಂದರೆ 6 into 6 ಅಂತ ನಾವು ಬರಿಬಹುದು, ಅಥವಾ 6 to the power 2 ಅಂತ ಸಹ ಬರಿಬಹುದು. ದ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಆರ್ ಎನ್ ಆಫ್ ಎಸ್ ಅಂತ ಬರಿತೀನಿ. ದಟ್ ಇಸ್ ನಥಿಂಗ್ ಬಟ್ 36 ಆಗುತ್ತೆ. ಅದು ಹೆಂಗೆ ಬಂದಿರೋವಂಥದ್ದು ಡೌಟ್ ಇದ್ದರೆ ಐ ವಿಲ್ ರೈಟ್ ದಟ್ ಒನ್ ಆಸ್ 6 into 6 ಆರ್ ಎಲ್ಸ್ 6 square ಅಂತಲೂ ಬರಿಬಹುದು ನೀವು. ಬಿಕಾಸ್ ಒಂದು ಡೈಯಲ್ಲಿ 6 ಆಪ್ಷನು, ಇನ್ನೊಂದು ಡೈಯಲ್ಲಿ 6 ಆಪ್ಷನು, 6 ಆಪ್ಷನು, 2 ಡೈನ ರೋಲ್ ಮಾಡ್ತಾ ಇದ್ದೀರಾ. ಸೊ ದ್ಯಾಟ್ಸ್ ವೈ 36 ಇಸ್ ದ ಟೋಟಲ್ ಔಟ್ಕಮ್. ಇದರ ಸ್ಯಾಂಪಲ್ ಸ್ಪೇಸನ್ನು ಬರೆಯೋಕೆ ಹೋದರೆ ತುಂಬ ದೊಡ್ಡದಾಗುತ್ತೆ. ನಾನು ಈಸಿಯಾಗಿ ಸ್ಯಾಂಪಲ್ ಸ್ಪೇಸನ್ನು ಬರಿತೀನಿ. ಯು ಕ್ಯಾನ್ ಸಿ ದಿಸ್ ಒನ್, x, y such that x, y is equal to 1 2 3 4 5 6. ಇದು ಯಾವ ಫಾರ್ಮ್ ಹೇಳಿ ನೋಡುವ. ದಿಸ್ ಇಸ್ ನಥಿಂಗ್ ಬಟ್ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೆದಿರುವಂಥದ್ದು. ಎಕ್ಸಿಗೆ 1 ಹಾಕ್ಬೋದು, ವೈಗೂ 1 ಹಾಕ್ಬೋದು. ಎಕ್ಸ್ ಮತ್ತು ವೈಗೆ 1 ಇಂದ 6 ತನಕ ಯಾವ ನಂಬರ್ ಬೇಕಾದರೂ ಹಾಕ್ಬೋದು. ಟೋಟಲ್ ಎಷ್ಟು ಎಲಿಮೆಂಟ್ಗಳು ಬರುತ್ತೆ, 36 ಎಲಿಮೆಂಟ್ಗಳು ಬರುತ್ತೆ. ಓಕೆನಾ. ಇದರಲ್ಲಿ ಇವಾಗ ಕ್ವಶನ್ ಏನು ಕೇಳಿದ್ದಾರೆ, ಫಸ್ಟ್ ಒನ್ ನಾನು ಬರಿತೀನಿ ನೋಡಿ. ಎ ಈಸ್ ನಥಿಂಗ್ ಬಟ್ ದ ಸಮ್ ಈಸ್ ಈವನ್ ಅಂತ ಕೇಳ್ತಿದ್ದಾರೆ. ಸಮ್ ಈವನ್ ಆಗಿರೋದಕ್ಕೆ ನಾನು ಇವಾಗ ಈವೆಂಟನ್ನು ಬರಿಬೇಕು. ಓಕೆನಾ.
ಯಾವುದೆಲ್ಲ ಬರುತ್ತೆ? 1ಗೆ 1 ಆ್ಯಡ್ ಮಾಡಿದರೆ ಈವನ್ ಬರುತ್ತೆ. ಓಕೆನಾ? ಇವೆರಡು ಎಲಿಮೆಂಟಿದ್ದು ಸಮ್ ಈವನ್ ಬರಬೇಕು. ಆಮೇಲೆ 1ಗೆ 2 ಮಾಡಿದರೆ ಈವನ್ ಬರುತ್ತಾ? ಇಲ್ಲ. 1ಗೆ 3 ಮಾಡಿದ್ರೆ ಬರುತ್ತೆ. 1ಗೆ 5 ದೆನ್ 1ಗೆ 6 ಮಾಡಿದರೆ ಬರೋದಿಲ್ಲ, ಇಟ್ ಈಸ್ ಆಡ್ ನಂಬರ್. 2ಗೆ 1 ಆ್ಯಡ್ ಮಾಡಿದರೆ ಬರಲ್ಲ. 2ಗೆ 2 ಆ್ಯಡ್ ಮಾಡಿದರೆ ಬರುತ್ತೆ. 2ಗೆ 4 ಆ್ಯಡ್ ಮಾಡಿದರೆ ಬರುತ್ತೆ. 2ಗೆ 6 ಆ್ಯಡ್ ಮಾಡಿದರೆ ಬರುತ್ತೆ. ಏನು? ಸಮ್ ಇಸ್ ಈವನ್. ಓಕೆನಾ? ಅದೇ ರೀತಿಯಾಗಿ 3ನ ಕನ್ಸಿಡರ್ ಮಾಡಿದರೆ 3ಗೆ 1 ಆ್ಯಡ್ ಮಾಡಿದರೆ ಬರುತ್ತೆ. 3ಗೆ 2 ಮಾಡಿದರೆ ಬರಲ್ಲ. 3ಗೆ 3 ಮಾಡಿದರೆ ಸಮ್ ಈವನ್ ಬರುತ್ತೆ. 3ಗೆ ದೆನ್ 5 ಬರಲ್ಲ, 6. ಓಕೆನಾ? ದೆನ್ 4ಗೆ 1 ಮಾಡಿದರೆ ಬರಲ್ಲ. 4ಗೆ 5 ಮಾಡಿದರೆ ಈವನ್ ನಂಬರ್ ಬರಲ್ಲ. 4ಗೆ 6ನ ಆ್ಯಡ್ ಮಾಡಿದರೆ ಬರುತ್ತೆ. ದೆನ್ 5ಗೆ ಎಷ್ಟನ್ನ ಆ್ಯಡ್ ಮಾಡುವ? 1ನ ಆ್ಯಡ್ ಮಾಡುವ. 5ಗೆ 3ನ ಆ್ಯಡ್ ಮಾಡುವ. 5ಗೆ 5ನ ಆ್ಯಡ್ ಮಾಡುವ, 10 ಬರುತ್ತೆ. ಓಕೆನಾ? ಸಿಮಿಲರ್ಲಿ 6ಗೆ 1ನ ಆ್ಯಡ್ ಮಾಡಿದ್ರೆ ಬರಲ್ಲ. 6ಗೆ 2 ಆ್ಯಡ್ ಮಾಡಿದ್ರೆ ಬರುತ್ತೆ. 6ಗೆ 3 ಬರಲ್ಲ. 4 ದೆನ್ 6ಗೆ 6. ಆಲ್ ದೀಸ್ ಆರ್ ದ ಸ್ಯಾಂಪಲ್ ಪಾಯಿಂಟ್ಸ್ ಆಫ್ ದ ಈವೆಂಟ್ ದಟ್ ದ ಸಮ್ ಇಸ್ ಈವನ್. ಓಕೆನಾ? ಅದೇ ರೀತಿಯಾಗಿ ಬಿನ ಬರೆಯೋದಾದರೆ ದ ಸಮ್ ಇಸ್ ಅ ಮಲ್ಟಿಪಲ್ ಆಫ್ 3. ಮಲ್ಟಿಪಲ್ ಆಫ್ 3 ಅಂತಂದರೆ ಏನೆಲ್ಲ ಔಟ್ಕಮ್ ಬರಬೇಕು? ಐ ವಿಲ್ ರೈಟ್ ಹಿಯರ್ ಓನ್ಲಿ. 3 ಬರಬೇಕು, 6 ಬರಬೇಕು, 9 ಬರಬೇಕು, 12 ಬರಬೇಕು. ಓಕೆನಾ? ಸಮ್ ಅಂತ ಹೇಳ್ತಿದ್ದಾರೆ, ಮ್ಯಾಕ್ಸಿಮಮ್ 12 ಅಷ್ಟೇ. ಯಾಕೆ ಹೇಳಿ? 6 + 6ನ ಆ್ಯಡ್ ಮಾಡಿದರೆ 12 ಬರುತ್ತೆ. ದಟ್ ವಿಲ್ ಬಿ ದ ಹೈಯೆಸ್ಟ್ ಒನ್. ಇದಿಷ್ಟು ನಂಬರ್ ಯಾವುದರಿಂದ ಬರುತ್ತೆ ಅಂತ ನೋಡೋದಾದರೆ 1ಗೆ 2 ಆ್ಯಡ್ ಮಾಡಿದರೆ ಬರುತ್ತೆ. ಓಕೆನಾ? ಮತ್ತು 1ಗೆ 5 ಆ್ಯಡ್ ಮಾಡಿದರೆ 6 ಬರುತ್ತೆ. 1ಗೆ 6 ಆ್ಯಡ್ ಮಾಡಿದರೆ 7 ಬರುತ್ತೆ, ಆಗೋದಿಲ್ಲ. ಆಮೇಲೆ 2ಗೆ 1 ಆ್ಯಡ್ ಮಾಡಿದರೆ 3 ಬರುತ್ತೆ. 2ಗೆ 4 ಆ್ಯಡ್ ಮಾಡಿದರೆ 6 ಬರುತ್ತೆ. 2ಗೆ 6 ಆ್ಯಡ್ ಮಾಡಿದರೆ 9 ಬರುತ್ತೆ, ಅಷ್ಟೇ ಮ್ಯಾಕ್ಸಿಮಮ್ ಇರುವಂಥದ್ದು. 3ಗೆ 1 ಆ್ಯಡ್ ಮಾಡಿದರೆ ಯೂಸ್ ಇಲ್ಲ, 4 ಬರುತ್ತೆ. 3ಗೆ 2 ಆ್ಯಡ್ ಮಾಡಿದ್ರು ಇಲ್ಲ. 3ಗೆ 3 ಆ್ಯಡ್ ಮಾಡಿದರೆ 6 ಬರುತ್ತೆ. ದೆನ್ 3ಗೆ 6 ಆ್ಯಡ್ ಮಾಡಿದರೆ 9 ಬರುತ್ತೆ, ಅಷ್ಟೇ ಇರುವಂಥದ್ದು. ನೆಕ್ಸ್ಟ್ 4ಗೆ 2 ಆ್ಯಡ್ ಮಾಡಿದರೆ 6 ಬರುತ್ತೆ, ಸರಿ ಅಲ್ವಾ? ದೆನ್ 4ಗೆ 5 ಆ್ಯಡ್ ಮಾಡಿದರೆ 9 ಬರುತ್ತೆ. 4ಗೆ 6 ಆ್ಯಡ್ ಮಾಡಿದರೆ 11 ಬರುತ್ತೆ, ಆಗಲ್ಲ. 5ಗೆ 1 ಆ್ಯಡ್ ಮಾಡಿದರೆ 6 ಬರುತ್ತೆ. 5ಗೆ 4 ಆ್ಯಡ್ ಮಾಡಿದರೆ 9 ಬರುತ್ತೆ. 5ಗೆ 5 ಆ್ಯಡ್ ಮಾಡಿದರೆ 10 ಬರುತ್ತೆ, ಯೂಸ್ ಇಲ್ಲ. ದೆನ್ 6ಗೆ 1 ಆ್ಯಡ್ ಮಾಡಿದರೆ ಯೂಸ್ ಇಲ್ಲ. 6ಗೆ 3 ಆ್ಯಡ್ ಮಾಡಿದರೆ 6ಗೆ 6 ಆ್ಯಡ್ ಮಾಡಿದರೆ 12 ಬರುತ್ತೆ. ಓಕೆನಾ? ಇದು ಯಾವುದು? ಈವೆಂಟ್ ದ ಸಮ್ ಇಸ್ ಮಲ್ಟಿಪಲ್ ಆಫ್ 3 ಆಗಿರುತ್ತೆ. ನೆಕ್ಸ್ಟ್ ಸಿ ಬರಿತೀನಿ. ಸಮ್ ಇಸ್ ಲೆಸ್ ದ್ಯಾನ್ 4. 4ಗಿಂತ ಕಡಿಮೆ ಇರುವಂಥದ್ದು ಅಂತಂದರೆ ಯಾವುದೆಲ್ಲ? ಸಮ್ ಇಸ್ ಲೆಸ್ ದ್ಯಾನ್ 4 ಅಂತ ಅಂದರೆ ಯಾವುದೆಲ್ಲ ನಂಬರ್ ಬರಬೇಕು? 1, 2, 3 ಬರಬೇಕು. 1, 2, 3 ಯಾವುದರಿಂದ ಬರುತ್ತೆ? 1ಗೆ 1 ಆ್ಯಡ್ ಮಾಡಿದರೆ 2ನೇ ಬರುವಂಥದ್ದು, ಆಗೋದೇ ಇಲ್ಲ, ಅದೇ ಕಡಿಮೆ ಇರುವಂಥದ್ದು. ಓಕೆ, 1ಗೆ 1 ಆ್ಯಡ್ ಮಾಡಿದರೆ 2 ಬರುತ್ತೆ. ದೆನ್ 1ಗೆ 2 ಆ್ಯಡ್ ಮಾಡಿದರೆ 3 ಬರುತ್ತೆ. 1ಗೆ 3 ಆ್ಯಡ್ ಮಾಡಿದರೆ 4 ಬರುತ್ತೆ, ಬೇಡ, ಸಮ್ ಇಸ್ ಲೆಸ್ ದ್ಯಾನ್ 4 ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ 2ಗೆ 2 ಆ್ಯಡ್ ಮಾಡಿದ್ರೆ ಆಗಲ್ಲ. 2ಗೆ 1 ಆ್ಯಡ್ ಮಾಡಿದರೆ 3 ಬರುತ್ತೆ. ದೆನ್ 2ಗೆ 2 ಆ್ಯಡ್ ಮಾಡಿದ್ರೆ ಇಲ್ಲ. ಇಷ್ಟೇ ಪಾಸಿಬಿಲಿಟೀಸ್ ಇರೋಂಥದ್ದು. ಓನ್ಲಿ 3 ಸ್ಯಾಂಪಲ್ ಪಾಯಿಂಟ್ಸ್ ವಿ ಆರ್ ಹ್ಯಾವಿಂಗ್, ದಟ್ ಈಸ್ 1, 1, 1, 2, 2, 1. ಓಕೆನಾ? ನೆಕ್ಸ್ಟ್ ಒನ್, ದ ಸಮ್ ಈಸ್ ಗ್ರೇಟರ್ ದ್ಯಾನ್ 11. ಗ್ರೇಟರ್ ದ್ಯಾನ್ 11 ಅಂತ ಅಂದರೆ 12. 12 ಬರೋದು ಒಂದರಲ್ಲೇ, ಅದು ಯಾವುದು? ಡಿ, ವಿಚ್ ಇಸ್ ಈಕ್ವಲ್ ಟು 6, 6. ಇದೆಲ್ಲದನ್ನು ನಾನಿವಾಗ ಈವೆಂಟಾಗಿ ಬರೆದಿದ್ದೀನಿ. ಈವೆಂಟಲ್ಲಿರುವಂಥ ಸ್ಯಾಂಪಲ್ ಪಾಯಿಂಟ್ಗಳನ್ನು ಬರೆದಿದ್ದೀನಿ. ವಿಚ್ ಆಫ್ ದ ಪಾರ್ಸ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಕೇಳ್ತಿದ್ದಾರೆ. ಯಾವುದ್ರದ್ದು ಇಂಟರ್ಸೆಕ್ಷನ್ ಮಾಡಿದಾಗ ನಿಮಗೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಎ ಜೊತೆಗೆ ಬಿ ಮಾಡಿದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಬರೋದಿಲ್ಲ ಅನಿಸುತ್ತೆ. ಯಾಕಂತಾನೆ 1,5 ಇದೆಯಾ, 5,1. ಇಲ್ಲಿ ನೋಡಿ 5,1 ಎಲ್ಲ ಇದೆ, ಇಂಟರ್ಸೆಕ್ಷನ್ 0 ಬರ್ತಾ ಇಲ್ಲ. ಅದೇ ರೀತಿಯಾಗಿ ಎ ಜೊತೆಗೆ ಸಿ ಮಾಡಿದರೆ 1,1 ಇದೆ, ಬರೋದಿಲ್ಲ. ಎ ಜೊತೆಗೆ ಡಿ ಮಾಡಿದರೆ ಅದು ಬರೋದಿಲ್ಲ. ಎ ಜೊತೆಗೆ ಬಿ, ಸಿ, ಡಿ ಮಾಡಿದರೆ ಯಾವ್ದು ಮಾಡಿದ್ರು ಇಂಟರ್ಸೆಕ್ಷನ್ 0 ಬರ್ತಾ ಇಲ್ಲ. ಬಿ ಜೊತೆಗೆ ಸಿ ಮಾಡುವ. ಇವಾಗ ಬಿ ಜೊತೆಗೆ ಸಿ ಮಾಡಿದರೆ 1,2 ಇದೆ, ಬರೋದಿಲ್ಲ. 6,6 ಇದೆ, ಅದು ಬರೋದಿಲ್ಲ. ಹಾಗಾದರೆ ಸಿ ಜೊತೆಗೆ ಡಿನ ಫೈಂಡ್ ಔಟ್ ಮಾಡುವ. ಸೊ ಇವೆರಡರದ್ದು ಇಂಟರ್ಸೆಕ್ಷನ್, ದಿಸ್ ಇಂಪ್ಲೈಸ್ ದ್ಯಾಟ್ ಸಿ ಇಂಟರ್ಸೆಕ್ಷನ್ ಡಿ ಈಸ್ ಈಕ್ವಲ್ ಟು ನಲ್ ಸೆಟ್. ದೇರ್ಫೋರ್ ಸಿ ಆ್ಯಂಡ್ ಡಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಈಸಿ ಇದೆ ತಾನೆ? ಇದನ್ನು ಯಾಕೆ ನಾನು ಬರೆದೆ ಅಂತ ಅಂದರೆ ನಿಮಗೆ ಈವೆಂಟ್ಗಳನ್ನು
ಬರೀಲಿಕ್ಕೆ ಗೊತ್ತಾಗಬೇಕು. ಈಸಿಯಾಗಿ ಬರೆಯೋದು ಹೇಗಂತ ಹೇಳ್ಕೊಟ್ಟಿದ್ದೀನಿ. ಸ್ವಲ್ಪ ಥಿಂಕ್ ಮಾಡಬೇಕು. ಅದಕ್ಕೆ ಹೇಳ್ತಿರುವಂಥದ್ದು ಆಲ್ ದ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ದ ಅಪ್ಲಿಕೇಶನ್ ಲೆವೆಲ್. ಕಷ್ಟ ಇರೋದಿಲ್ಲ, ಸ್ವಲ್ಪ ನಿಮ್ಮ ತಲೆನ ಓಡಿಸ್ಬೇಕು ಅಷ್ಟೇ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ವೆರಿ ಇಂಪಾರ್ಟೆಂಟ್. ದಟ್ ಈಸ್ ನಥಿಂಗ್ ಬಟ್ ಅ ಪ್ರೊಬಾಬಿಲಿಟಿ ಆಫ್ ಅ ಈವೆಂಟ್. ಇದನ್ನು ನೀವು ಕಲ್ತಿದ್ದೀರಾ, 10th ಕಲ್ತಿರ್ತೀರಾ ತಾನೆ. ಪ್ರೊಬಾಬಿಲಿಟಿ ಅಂತಂದರೆ ಏನು ಅನ್ನೋದನ್ನು ಕಲ್ತಿರ್ತೀರಾ. ದಟ್ ಈಸ್ ನಥಿಂಗ್ ಬಟ್ ಯು ಕ್ಯಾನ್ ಸಿ ದ ಡೆಫಿನೇಷನ್. Let S be the sample space and E be an event such that n of S is equal to n ಅಂತಂದರೆ ಏನು, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ ಇನ್ ಎಸ್ ಆರ್ ಎನ್ ಅಷ್ಟು ನಂಬರ್ಗಳಿದೆ. ಓಕೆನಾ. ಎನ್ ಆಫ್ ಇ ಈಸ್ ಎಮ್, ದೆನ್ ಈಚ್ ಆಫ್ ದ ಔಟ್ಕಮ್ ಈಸ್ ಈಕ್ವಲಿ ಲೈಕ್ಲಿ, ದೆನ್ ಇಟ್ ಫಾಲೋಸ್ ದ್ಯಾಟ್ ದ ಪ್ರೊಬಾಬಿಲಿಟಿ ಈಸ್ ನಥಿಂಗ್ ಬಟ್ ಪ್ರೊಬಾಬಿಲಿಟಿ ಆಫ್ ಇ ಈಸ್ ಎಮ್ ಡಿವೈಡೆಡ್ ಬೈ n, the total number of favorable outcomes to E divided by total possible outcomes. ಓಕೆ, ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಯಾವುದೆಲ್ಲ ಔಟ್ಕಮ್ಗಳು ಬರುತ್ತೆ ಅನ್ನೋದು. ಅರ್ಥ ಆಯ್ತಾ? ಏನಾದರೂ ಕನ್ಫ್ಯೂಷನ್ಸ್ ಇದೆಯಾ? ನಾನು ಹೇಳ್ತೀನಿ ಕೇಳಿ. ಫಸ್ಟಿಗೆ ಇವಾಗ ನಾನು ರೋಲಿಂಗ್ ಡೈನ ಹೇಳ್ತೀನಿ. ಓಕೆನಾ. ಒಂದು ಡೈನ ರೋಲ್ ಮಾಡಿದರೆ ನನಗೆ ಎಷ್ಟು ಔಟ್ಕಮ್ ಬರುತ್ತೆ? ಟೋಟಲ್ 6, 3, 4, 5, 6. ಕರೆಕ್ಟಾ? 6 ಔಟ್ಕಮ್ ಇರುತ್ತೆ. ಈಕ್ವಲಿ ಲೈಕ್ಲಿ ಅಂತ ಹೇಳ್ತಿದ್ದಾರೆ ನೋಡಿ, ಚೆನ್ನಾಗಿದೆ. ಅದೇನಂತ ಅಂದರೆ 1 ಎಷ್ಟು ಸಲ ಬರುವಂಥ ಪಾಸಿಬಿಲಿಟೀಸ್ ಇದೆ, 2 ಅಷ್ಟೇ ಸಲ ಬರುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಎಲ್ಲದ್ರದ್ದು ಔಟ್ಕಮ್ ಏನಾಗಿರುತ್ತೆ? ಸೇಮ್ ಇರುತ್ತೆ. ಒಂದು ಸಲ ರೋಲ್ ಮಾಡಿದಾಗ 1 ಬೀಳಬೇಕು, ಒಂದೇ ಪ್ರಾಬಬಿಲಿಟಿ ಇರುವಂಥದ್ದು, ಒಂದೇ ಪಾಸಿಬಿಲಿಟೀಸ್ ಇರುವಂಥದ್ದು. ಇನ್ನೊಂದು ಸಲ ರೋಲ್ ಮಾಡಿದಾಗ 1 to 6 ಯಾವ ನಂಬರ್ ಬೇಕಾದರೂ ಇರ್ಬೋದು, ಈಕ್ವಲಿ ಲೈಕ್ಲಿ. ಇವಾಗ 6 ಎಷ್ಟು ಸಲ ಸಿಗುವಂಥ ಚಾನ್ಸ್ ಇದೆಯೋ ಅಷ್ಟೇ ಚಾನ್ಸ್ಗಳು 2 ಸಿಗುವಂಥ ಚಾನ್ಸಸ್ಸು ಇರುತ್ತೆ. ಕರೆಕ್ಟ್ ಅಲ್ವಾ? ಅದನ್ನೇ ಹೇಳ್ತಿರೋಂಥದ್ದು. ಇವಾಗ ಎಸ್ದು ಟೋಟಲ್ ನಂಬರ್ ಆಫ್ ಎಲಿಮೆಂಟ್ ಸ್ಯಾಂಪಲ್ ಪಾಯಿಂಟನ್ನು ಬರಿತೀನಿ. ದ್ಯಾಟ್ ಈಸ್ ನಥಿಂಗ್ ಬಟ್ 6. ಇವಾಗ ಇನ್ನೊಂದು ಈವೆಂಟ್ ಬರಿತೀನಿ, ಇ ಅಂತ. ಬೇಡ, ಓಕೆ, ಈನೇ ಬರೆಯುವ. ಪ್ರೈಮ್ ನಂಬರ್ ಅಂತ ಬರಿತೀನಿ. ನೀವು ಎಂತ ಬೇಕಾದರೂ ಬರಿಬಹುದು. ಇಫ್ ಯು ವಾಂಟ್ ಯು ಗಿವ್ ಮೀ ಸಮ್ ಎಕ್ಸಾಂಪಲ್ಸ್ ಆರ್ ಎಲ್ಸ್ ಯು ಕಮೆಂಟ್ ಫಾರ್ ದ ಈವೆಂಟ್ ಏನು ಅನ್ನೋದಕ್ಕೆ ಕಮೆಂಟ್ ಮಾಡಿ ನೋಡುವ. 2, 3, 5 ಅಂತ ಬರಿತೀನಿ. ಇದೊಂದು ಈವೆಂಟ್. ಓಕೆನಾ. ಇದರಲ್ಲಿ ಎಷ್ಟು ಎಲಿಮೆಂಟ್ ಇದೆ? ಎನ್ ಆಫ್ ಈವೆಂಟ್ ಇ ಈಸ್ ನಥಿಂಗ್ ಬಟ್ 3. ಇವಾಗ ನಾನು ಏನು ಹೇಳ್ಬೋದು ಅಂತ ಅಂದರೆ, ದ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಅ ಪ್ರೈಮ್ ನಂಬರ್ ಈಸ್ ನಥಿಂಗ್ ಬಟ್ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಅ ಪ್ರೈಮ್ ನಂಬರ್. ಇ ಅಂತಂದರೆ ಗೆಟ್ಟಿಂಗ್ ಅ ಪ್ರೈಮ್ ನಂಬರ್ ತಾನೆ. ಸೊ ಈಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಓಕೆನಾ. ಎನ್ ಆಫ್ ಇ ಅಂತಂದರೆ ಏನು? 3 divided by 6 that is equal to 1/2. ಅದು ಹೆಂಗಂತ ಅಂದರೆ, ಇವಾಗ 6 ಔಟ್ಕಮ್ ಇದೆ, ಅದರಲ್ಲಿ ನನಗೆ ಪ್ರೈಮ್ ನಂಬರ್ ಬೇಕು ಅಂತಂದರೆ 2 ಬಿದ್ದರೂ ಪ್ರೈಮ್ ನಂಬರ್, 3 ಬಿದ್ದರೂ ಪ್ರೈಮ್ ನಂಬರೇ, 5 ಬಿದ್ದರೂ ಪ್ರೈಮ್ ನಂಬರೇ. ಅಂದರೆ 3 ಪಾಸಿಬಿಲಿಟೀಸ್ ಇದೆ. ಸೊ 6 ಔಟ್ಕಮ್ಗಳಿದೆ. ಸೊ 3/6 ವಿಲ್ ಬಿ ದ ಪ್ರೊಬಾಬಿಲಿಟಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಇಸ್ ದ ಬೇಸಿಕ್ ಥಿಂಗ್ ಫಾರ್ ದ ಪ್ರೊಬಾಬಿಲಿಟಿ. ಇದನ್ನು ನಾವು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಹೈಯರ್ ಕ್ಲಾಸ್ಗಳಲ್ಲೂ ಯೂಸ್ ಮಾಡ್ತೀವಿ. ಬೇಸಿಕ್ಸೇ ಗೊತ್ತಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ಇವಾಗಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಇದು ಪ್ರೊಬಾಬಿಲಿಟಿ ಏನೋ ಒಂದು ನಮ್ಮ ಡೈಲಿ ಲೈಫಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಹೊರಗಡೆ ಹೋಗಬೇಕು ಅಂತ ಹೊರಟಿರ್ತೀರಾ, ಕೊಡೆ ತೊಗೊಂಡು ಹೋಗ್ಲೋ ಬೇಡವಾ? ಯಾಕಂತಂದರೆ ಮಳೆ ಬಂದರೆ ಏನು ಮಾಡಲಿ, ಬರುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಡೈಲಮಾದಲ್ಲಿರ್ತೀವಿ. ಕರೆಕ್ಟ್ ಅಲ್ವಾ? ಅಂತಹ ಪ್ರೊಬಾಬಿಲಿಟಿಗಳಿಗೆ, ಪಾಸಿಬಿಲಿಟೀಸ್ಗಳಿಗೆ ನಾವು ಹೆಂಗೆ ಥಿಂಕ್ ಮಾಡ್ತೀವಿ? ಏನಿಲ್ಲ, ನಿನ್ನೆ ಮಳೆ ಬರಲಿಲ್ಲ, ಇವತ್ತು ಮಳೆ ಬರ್ಬೋದಾ, ಮೋಡ ಆಗಿಲ್ಲ, ಇಂಥದ್ದೆಲ್ಲ ಕ್ಯಾಲ್ಕುಲೇಷನ್ಗಳನ್ನು ಮಾಡ್ತೀವಿ. ಕರೆಕ್ಟಾ? ಸೊ ಇಂಥ ಕ್ಯಾಲ್ಕುಲೇಷನ್ಗಳನ್ನು ಮಾಡಿಬಿಟ್ಟು ನಾವೇನೋ ಒಂದು ಔಟ್ಕಮ್ನ ಹೊರಗಡೆ ತೆಗಿತೀವಿ. ಓಕೆ, ತೊಗೊಂಡು ಹೋಗೋದಾ ಬೇಡವಾ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ತೀವಿ. ಇದನ್ನು ನಾವು ಆಕ್ಸಿಯೋಮ್ಯಾಟಿಕ್ ಅಪ್ರೋಚ್ ಆಫ್ ಪ್ರೊಬಾಬಿಲಿಟಿಯಲ್ಲಿ ಕಲಿತೀವಿ. ಅಂತ ಅಂದರೆ ಸಮ್ ರೂಲ್ಸನ್ನು ಅಥವಾ ಯಾವುದೋ ಆಕ್ಸಿಯೋಮ್ಸನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ? ಪ್ರೊಬಾಬಿಲಿಟಿನ ಸ್ಟಡಿ ಮಾಡ್ತೀವಿ. ಅದು ಹೆಂಗಿರುತ್ತೆ ಅನ್ನೋದನ್ನು ನಾವು ಇವಾಗ ಸ್ಟಡಿ ಮಾಡುವ. ಯು ಕ್ಯಾನ್ ಸಿ ಹಿಯರ್, ದಟ್ ಈಸ್ ನಥಿಂಗ್ ಬಟ್ ಆಕ್ಸಿಯೋಮೆಟಿಕ್ ಅಪ್ರೋಚ್ ಆಫ್ ದ ಪ್ರೊಬಾಬಿಲಿಟಿ. ಲೆಟ್ ಎಸ್ ಬಿ ದ ಸ್ಯಾಂಪಲ್ ಸ್ಪೇಸ್ ಕಂಟೈನಿಂಗ್ ದ ಔಟ್ಕಮ್ಸ್. ಇವಾಗೇನು ಒಮೆಗಾ 1, 2, 3, 4 till n ಔಟ್ಕಮ್ಗಳಿದೆ. ಎಲ್ಲಿ ಒಂದು
ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಮಾಡಿದಾಗ ಸ್ಯಾಂಪಲ್ ಸ್ಪೇಸಲ್ಲಿ ಇಷ್ಟೊಂದು ಔಟ್ಕಮ್ಗಳಿದೆ. ಓಕೆನಾ? ಇದು ಏನು ಈಕ್ವಲಿ ಲೈಕ್ಲಿ ಔಟ್ಕಮ್ ಇರುವಂತಹದ್ದನ್ನು ನಾವು ಸ್ಟಡಿ ಮಾಡ್ತಿರುವಂಥದ್ದು. ಇವಾಗ ಏನಾಗುತ್ತೆ ಅಂತಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯು ಕ್ಯಾನ್ ಸಿ ಹಿಯರ್ ಇಟ್ ಫಾಲೋಸ್ ಫ್ರಮ್ ದ ಆಕ್ಸಿಯೋಮ್ಯಾಟಿಕ್ ಡೆಫಿನೇಷನ್ ಆಫ್ ದ ಪ್ರೊಬಾಬಿಲಿಟಿ ದಟ್ ಸೇಸ್ ದ್ಯಾಟ್ ಯಾವುದೋ ಒಂದು ಸ್ಯಾಂಪಲ್ ಪಾಯಿಂಟ್ದು ಪ್ರೊಬಾಬಿಲಿಟಿ ಇಟ್ ಆಲ್ವೇಸ್ ಲೈಸ್ ಬಿಟ್ವೀನ್ 0 to 1. ಓಕೆನಾ? ಅದು ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಇವಾಗ ಒಂದು ಸ್ಯಾಂಪಲ್ ಸ್ಪೇಸನ್ನೇ ತಗೊಳ್ಳುವ. 1 2 3 4 5 6. ಓಕೆನಾ? ಇದೊಂದು ಸ್ಯಾಂಪಲ್ ಸ್ಪೇಸು. ಯಾವುದೇ ಒಂದು ಸ್ಯಾಂಪಲ್ ಸ್ಪೇಸನ್ನು ತಗೊಂಡ್ರು ಇದರಲ್ಲಿರುವಂಥ ಸ್ಯಾಂಪಲ್ ಪಾಯಿಂಟ್ ಇದು ಔಟ್ಕಮ್ ಇರುತ್ತಲ್ಲ, ಪ್ರೊಬಾಬಿಲಿಟಿಯಲ್ಲಿ ಇರುತ್ತಲ್ಲ, ಏನಾಗುತ್ತೆ ಅಂತಂದರೆ ಆ ವ್ಯಾಲ್ಯೂಗಳು ಯಾವಾಗಲೂ 0 ಮತ್ತು 1 ಮಿಡ್ಲಲ್ಲೇ ಇರುತ್ತೆ. 0ಗಿಂತ ಕಡಿಮೆ ನೆಗೆಟಿವೂ ಬರೋದಿಲ್ಲ, 1ಗಿಂತ ಜಾಸ್ತಿನೂ ಬರೋದಿಲ್ಲ. ಅದು ಹೆಂಗೆ ಅನ್ನೋದನ್ನು ನಾನು ಹೇಳ್ತೀನಿ ಕೇಳಿ. ಇವಾಗ ನಿಮಗೆ 2 ಸಿಗುವಂತಹ ಪ್ರೊಬಾಬಿಲಿಟಿ ಎಷ್ಟಿದೆ? ಇರೋ ಅಂಥ 6 ನಂಬರ್ಸಲ್ಲಿ 2 ಅಂತ ಇರೋದು ಒಂದೇ ಸಲ. ಸೊ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ 2 ಈಸ್ 1/6 ಅಲ್ವಾ? ಇರೋವಂತಹ 6 ನಂಬರ್ಸಲ್ಲಿ ಒಂದು ಸಲ 2 ಬರ್ಬೋದು. ದಿಸ್ ಇಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ 2. ಇವಾಗ ಏನೂ ಸಿಕ್ಕಲೇ ಇಲ್ಲ ಅಂತ ಅಂದರೆ ಏನಾಗುತ್ತೆ? 0. 2ನೇ ಇಲ್ಲ. ಫಾರ್ ಎಕ್ಸಾಂಪಲ್ ಗೆಟ್ಟಿಂಗ್ 7 ವೈಲ್ ರೋಲಿಂಗ್ ಅ ಡೈ ಅಂತಂದರೆ ಏನು? ಇಂಪಾಸಿಬಲ್ ಈವೆಂಟ್. ಇಂಪಾಸಿಬಲ್ ಈವೆಂಟ್ ಆದಾಗ ಏನಾಗುತ್ತೆ? ದ ಪ್ರೊಬಾಬಿಲಿಟಿ ವಿಲ್ ಬಿಕಮ್ 0. ನಲ್ ಸೆಟ್ಟಿಗೆ ಏನಾಗುತ್ತೆ? ಪ್ರೊಬಾಬಿಲಿಟಿ 0 ಆಗುತ್ತೆ. ಅದೇ ನಿಮಗೆ ಎಲ್ಲದು ಗೆಟ್ಟಿಂಗ್ ಅ ನಂಬರ್ ಲೆಸ್ ದ್ಯಾನ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂತಂದರೆ ಎಷ್ಟು ಪಾಸಿಬಿಲಿಟಿ ಇದೆ? 6 ಪಾಸಿಬಿಲಿಟೀಸ್ ಇದೆ. ಗೆಟ್ಟಿಂಗ್ ಅ ನಂಬರ್ ನ್ಯಾಚುರಲ್ ನಂಬರ್ ಓಕೆ ನಂಬರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 6 ಅಂತ ಇದು ನಾನು ಜಸ್ಟ್ ಎಕ್ಸಾಂಪಲ್ ಆಗಿ ಬರೀತಿರೋವಂಥದ್ದು. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 6 ಆರ್ ಎಲ್ಸ್ ಲೆಸ್ ದ್ಯಾನ್ 7 ಅಂತ ಬರಿತೀನಿ. ಓಕೆನಾ? ಹೆಂಗೆ ಬರೆದ್ರೂ ನಡೆಯುತ್ತೆ. ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 7 ಅಂತ ಬರೆದ್ರೆ ಎಷ್ಟು ಪಾಸಿಬಿಲಿಟೀಸ್ ಇದೆ ನನ್ನ ಹತ್ರ? 6 ಪಾಸಿಬಿಲಿಟೀಸ್ ಇದೆ. 6/6 1. ಸ್ಯಾಂಪಲ್ ಪಾಯಿಂಟ್ಗಳು ಎಲ್ಲದನ್ನು ಸಿಕ್ಕಿದ್ರೆ ಶುವರ್ ಈವೆಂಟಿಗೆ ಪ್ರೊಬಾಬಿಲಿಟಿ ಏನಾಗುತ್ತೆ? 1 ಆಗುತ್ತೆ. ಇಂಪಾಸಿಬಲ್ ಈವೆಂಟಿಗೆ ಪ್ರೊಬಾಬಿಲಿಟಿ ಏನಾಗುತ್ತೆ? 0 ಆಗುತ್ತೆ. ಅದಕ್ಕೆ ಹೇಳ್ತಿರುವಂಥದ್ದು, ಒಂದು ವೇಳೆ ಎಲ್ಲದಕ್ಕೂ ಆನ್ಸರ್ ಈ ಸ್ಯಾಂಪಲ್ ಪಾಯಿಂಟ್ ಎಲ್ಲದೂ ಸಿಕ್ತು ಅಂತಂದರೆ 1 ಸಿಗುತ್ತೆ, ಏನೂ ಸಿಕ್ಕಿಲ್ಲ ಅಂದರೆ 0 ಇರುತ್ತೆ. ಯಾವುದೇ ಸ್ಯಾಂಪಲ್ ಪಾಯಿಂಟನ್ನು ಕನ್ಸಿಡರ್ ಮಾಡಿದರೂ ಅದರದ್ದು ಪ್ರೊಬಾಬಿಲಿಟಿ ಏನಾಗಿರುತ್ತೆ? 0 ಇಂದ 1 ಮಿಡ್ಲಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಸೊ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಅದನ್ನೇ ಇಲ್ಲಿ ಹೇಳ್ತಿರುವಂಥದ್ದು. ನೆಕ್ಸ್ಟ್ ಒನ್, ಪ್ರೊಬಾಬಿಲಿಟಿ ಆಫ್ ಒಮೆಗಾ 1 ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಒಮೆಗಾ 2 ಆ್ಯಂಡ್ ಸೊ ಆನ್ ಪ್ರೊಬಾಬಿಲಿಟಿ ಆಫ್ ಒಮೆಗಾ n ಈಸ್ ಆಲ್ವೇಸ್ ಈಕ್ವಲ್ ಟು 1. ಇದೇನೋ ಡಿಫ್ರೆಂಟ್ ಆಗಿದೆ, ಕರೆಕ್ಟ್ ಅಲ್ವಾ? ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಪ್ರೊಬಾಬಿಲಿಟಿ ಆಫ್ ಒಮೆಗಾ 1 ಅಂತಂದರೆ ಏನು? ಸ್ಯಾಂಪಲ್ ಪಾಯಿಂಟ್. ಒಂದು ಸ್ಯಾಂಪಲ್ ಪಾಯಿಂಟನ್ನು ಕನ್ಸಿಡರ್ ಮಾಡಿ. 1 ಸಿಗುವಂಥ ಪಾಸಿಬಿಲಿಟೀಸ್ ಎಷ್ಟಿದೆ? ಒಂದೇ ಸಲ, ಔಟ್ ಆಫ್ 6 ಟೈಮ್. 2 ಸಿಗುವಂಥ ಪಾಸಿಬಿಲಿಟೀಸ್ ಎಷ್ಟಿದೆ? ಔಟ್ ಆಫ್ 6 ಟೈಮ್ಸಲ್ಲಿ 2 ಸಿಗೋದು ಒಂದೇ ಸಲ. 2 ಸಲ ಸಿಗುತ್ತಾ? ಇಲ್ಲ. ಯಾಕಂತಂದರೆ ಒಂದೇ ಫೇಸಲ್ಲಿ 2 ಇರುವಂಥದ್ದು. ಒಂದು ಸಲ 2 ಸಿಗ್ಬೋದು. 3 ಎಷ್ಟು ಸಲ ಸಿಗ್ಬೋದು? ಒಂದು ಸಲ ಸಿಗ್ಬೋದು. 4 ಎಷ್ಟು ಸಲ ಸಿಗ್ಬೋದು? ಒಂದು ಸಲ ಸಿಗ್ಬೋದು. ಪ್ರೊಬಾಬಿಲಿಟಿ ಬರೀತಿರೋವಂಥದ್ದು. 5 ಎಷ್ಟು ಸಲ ಸಿಗ್ಬೋದು? ಬೇಗ ಬೇಗ ಕಮೆಂಟ್ ಮಾಡಿ. ಒಂದು ಸಲ ಸಿಗ್ಬೋದು. 6 ಒಂದು ಸಲ. ಇದಿಷ್ಟನ್ನು ಆ್ಯಡ್ ಮಾಡಿ ನೋಡಿ. ಇವೆಲ್ಲದು ಏನು? 1 2 3 4 5 till 6 ತನಕ ಇರೋದು ಸ್ಯಾಂಪಲ್ ಪಾಯಿಂಟ್ಗಳು, ಕರೆಕ್ಟಾ? ಸ್ಯಾಂಪಲ್ ಸ್ಪೇಸಲ್ಲಿರೋದು. ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? 6/6 ದಟ್ ಇಸ್ ಈಕ್ವಲ್ ಟು 1. ಅದನ್ನೇ ಹೇಳ್ತಿರುವಂಥದ್ದು. ಸ್ಯಾಂಪಲ್ ಪಾಯಿಂಟ್ಗಳಲ್ಲಿರುವಂಥ ಪ್ರೊಬಾಬಿಲಿಟಿಗಳನ್ನು, ಈಚ್ ಸಪ್ರೇಟ್ ಪ್ರೊಬಾಬಿಲಿಟಿಗಳನ್ನು ಆ್ಯಡ್ ಮಾಡಿದರೆ ನಿಮಗೆ ಪ್ರೊಬಾಬಿಲಿಟಿ ವಿಲ್ ಬಿ ಈಕ್ವಲ್ ಟು 1. ಇದನ್ನು ನೆನ್ಪಿಟ್ಕೊಳ್ಳೇಬೇಕು. ಪ್ರೊಬಾಬಿಲಿಟಿ ಎಲ್ಲಾದರೂ ನಿಮಗೆ 1ಗಿಂತ ಜಾಸ್ತಿ ಬಂತು ಅಂತಂದರೆ ನೀವು ಮಾಡಿರುವಂತಹ ಮೆಥಡ್ ಏನಾಗಿರುತ್ತೆ? ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಫಾರ್ ಎನಿ ಈವೆಂಟ್ ಎ ಪ್ರೊಬಾಬಿಲಿಟಿ ಆಫ್ ಎ ಈಸ್ ನಥಿಂಗ್ ಬಟ್ ಸಮ್ ಆಫ್ ಆಲ್ ದ ಸ್ಯಾಂಪಲ್ ಪಾಯಿಂಟ್ಸ್ ವಿಚ್ ಎಕ್ಸಿಸ್ಟ್ ಇನ್ ದ ಗಿವನ್ ಈವೆಂಟ್. ಸೇಮ್ ಅದನ್ನೇ ಹೇಳ್ತಿರೋಂಥದ್ದು. ಇವಾಗ ಒಂದು ಈವೆಂಟನ್ನು ಈವೆಂಟ್ದು ಪ್ರೊಬಾಬಿಲಿಟಿನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರೆ ಅದರಲ್ಲಿ ಯಾವುದೆಲ್ಲ ಸ್ಯಾಂಪಲ್ ಪಾಯಿಂಟ್ಗಳಿರುತ್ತಲ್ಲ ಅದರದ್ದು ಪ್ರೊಬಾಬಿಲಿಟಿನ ಫೈಂಡ್ ಔಟ್ ಮಾಡಿಬಿಟ್ಟು ಸಮ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. CETಯಲ್ಲಿ ಅಥವಾ ನಿಮಗೆ ಜನರಲ್ ನಾಲೆಜಲ್ಲಿ ಈ ಥರದ ಕ್ವಶನ್ಗಳೇ ರಿಪೀಟೆಡ್ ಆಗಿ ಕೇಳುವಂತಹದ್ದು. ಮತ್ತು ನಿಮಗೆ ಬಂದಿರುವಂಥ ಆನ್ಸರ್ ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅಂತ ನೋಡೋದು ಇದರಿಂದನೇ. ಸೊ ನೆನ್ಪಿಟ್ಕೊಳ್ಳಿ. ಯು ಕ್ಯಾನ್ ಸಿ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ನೋಡಿ, ದಿಸ್ ಇಸ್ ಅ ಕ್ವಶನ್.
ಲೆಟ್ ಅಸ್ ಸ್ಯಾಂಪಲ್ ಸ್ಪೇಸ್ ಬಿ ಎಸ್ ಅಂತ ಕೊಟ್ಟಿದ್ದಾರೆ. ಒಮೆಗಾ 1 ಒಮೆಗಾ 2 ಟಿಲ್ ಒಮೆಗಾ 6 ತನಕ ಔಟ್ಕಮ್ಗಳಿದೆ. ವಿಚ್ ಆಫ್ ದ ಫಾಲೋವಿಂಗ್ ಅಸೈನ್ಮೆಂಟ್ಸ್ ಆಫ್ ದ ಪ್ರೊಬಾಬಿಲಿಟೀಸ್ ಟು ಈಚ್ ಔಟ್ಕಮ್ಸ್ ಆರ್ ವ್ಯಾಲಿಡ್? ಯಾವ್ದು ವ್ಯಾಲಿಡ್ ಆಗಿದೆ ಅನ್ನುವಂಥದ್ದನ್ನು ಚೆಕ್ ಮಾಡಬೇಕು. ವ್ಯಾಲಿಡ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ನಮ್ಮ ಹತ್ರ ಕಂಡೀಷನ್ಗಳಿದೆ. ಏನು? ದ ಪ್ರೊಬಾಬಿಲಿಟಿ ವ್ಯಾಲ್ಯೂ ಶುಡ್ ಲೈಸ್ ಬಿಟ್ವೀನ್ 0 to 1. ಮತ್ತು ಸಮ್ ಆಫ್ ಆಲ್ ದ ಪ್ರೊಬಾಬಿಲಿಟಿ ಶುಡ್ ಬಿ ಈಕ್ವಲ್ ಟು ವಾಟ್? ಸ್ಯಾಂಪಲ್ ಸ್ಪೇಸಲ್ಲಿರುವಂಥ ಸ್ಯಾಂಪಲ್ ಪಾಯಿಂಟ್ ಎಂದು ಪ್ರೊಬಾಬಿಲಿಟಿನ ಫೈಂಡ್ ಔಟ್ ಮಾಡಿ ಸಮ್ ಫೈಂಡ್ ಔಟ್ ಮಾಡಿದರೆ ಅದೇನು ಬರಬೇಕು? 1 ಬರಬೇಕು. ಅದೆಲ್ಲ ಕಂಡೀಷನ್ಗಳು ಗೊತ್ತು. ಓಕೆನಾ? ಇವಾಗ ವ್ಯಾಲಿಡ್ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡುವ. ಫಸ್ಟ್ ಇನ್ ಕ್ವಶನ್ ನೋಡಿ. ಓಕೆ, ಫಸ್ಟ್ 1 ಕೊಟ್ಟಿದ್ದಾರೆ. 1/6 1/6 1/6 1/6. ಓಕೆ, ವಿ ಕ್ಯಾನ್ ಸೇ ದಟ್ ದ ಫಸ್ಟ್ ಎ ಇವೆಂಟ್ ಈಸ್ ವ್ಯಾಲಿಡ್. ಯಾಕೆ ಹೇಳಿ? ಇದಿಷ್ಟನ್ನು ಆ್ಯಡ್ ಮಾಡಿದರೆ ನಮ್ಗೆ ಔಟ್ಕಮ್ ಏನು ಬರ್ತಾ ಇದೆ? 1 ಬರ್ತಾ ಇದೆ. ಸೊ ಸಮ್ ಆಫ್ ಆಲ್ ದ probabilities of the event we are getting it as 1. Okay na? That means it is nothing but the sample space. Probability of the sample space we are getting it as 1. So that's why it is valid. This is valid. First one is valid. Next one. Second one valid idea? Yes, it is valid. ಯಾಕಂತಂದರೆ ಒಮೆಗಾ 1ಗೆ probability 1 ಬರ್ತಾ ಇದೆ. ಒಮೆಗಾ 2ಗೆ probability ಏನು ಬರ್ತಾ ಇದೆ? 0 ಬರ್ತಾ ಇದೆ. 0 ಬರಬಾರ್ದು ಅಂತ ನಾವೆಲ್ಲೋ ಹೇಳೋದಿಲ್ಲ. ಸೊ ಇಲ್ದೆಲ್ಲದು ಇಂಪಾಸಿಬಲ್ ಈವೆಂಟ್ ಆಗಿದೆ. ಅದನ್ನು 0 ಬರ್ತಾ ಇದೆ, ತೊಂದರೆ ಇಲ್ಲ. ಇದಿಷ್ಟನ್ನು ಆ್ಯಡ್ ಮಾಡಿದರೆ 1 ಬರ್ತಾ ಇದೆಯಾ? ಎಸ್, ವಿ ಆರ್ ಗೆಟಿಂಗ್ ದಿಸ್ ಒನ್ ಆಸ್ 1. ಸೊ ದ್ಯಾಟ್ಸ್ ವೈ ದಿಸ್ ಈಸ್ ಆಲ್ಸೋ ವ್ಯಾಲಿಡ್. ಅದೇ ಒಂದು ವೇಳೆ ಇಲ್ಲೂ 1 ಇದೆ, ಇಲ್ಲೂ 1 ಇದ್ದಿದ್ರೆ 1 + 1 ಏನಾಗ್ತಿತ್ತು? 2 ಆಗ್ತಿತ್ತು. ನಮಗೆ ಗೊತ್ತು ಏನು, ಎಲ್ಲ ಪ್ರೊಬಾಬಿಲಿಟಿಗಳನ್ನು ಸಮ್ ಮಾಡಿದಾಗ 1ಗಿಂತ ಜಾಸ್ತಿ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆವಾಗ ರಾಂಗ್ ಆಗ್ತಿತ್ತು ಆನ್ಸರ್. ಓಕೆನಾ? ಸೆಕೆಂಡ್ ಒನ್ ವ್ಯಾಲಿಡ್ ಇದೆಯಾ? ಇಲ್ಲ. ಈಸಿಯಾಗಿ ಹೇಳ್ಬೋದು. ಹೇಗಂತಂದರೆ ಯು ಕ್ಯಾನ್ ಸಿ ಹಿಯರ್. ಇದೆರಡು ಏನಾಗಿದೆ? ನೆಗೆಟಿವ್ ಅಲ್ಲಿದೆ. ನಮಗೆ ಗೊತ್ತು ಏನು, ಪ್ರೊಬಾಬಿಲಿಟಿ ಆಫ್ ಆಲ್ ದ ಸ್ಯಾಂಪಲ್ ಪಾಯಿಂಟ್ಸ್ ವಿಲ್ ಬಿ ಲೈಸ್ ಬಿಟ್ವೀನ್ 0 to 1 ಅಂತ ಗೊತ್ತು. ಸೊ ದಟ್ಸ್ ವೈ 0ಗಿಂತನೂ ಕಡಿಮೆ ಇದೆ. ದಿಸ್ ಈಸ್ ನಾಟ್ ವ್ಯಾಲಿಡ್. ಓಕೆನಾ? ನೆಕ್ಸ್ಟ್ ಒನ್. ಇದು ವ್ಯಾಲಿಡ್ ಇದೆಯಾ? ಇಲ್ಲ. ಇಲ್ಲಿ ನೋಡಿ ಎಲ್ಲಿ ನಾವು ಮೋಸ ಹೋಗ್ತಿದ್ದೀವಿ ಅಂತಂದರೆ ಯು ಕ್ಯಾನ್ ಸಿ ಹಿಯರ್ 3/2. 3/2 ಅಂತಂದರೆ ಏನು? ದಿಸ್ ಈಸ್ ಈಕ್ವಲ್ ಟು ವಾಟ್? 1.5. ಪ್ರೊಬಾಬಿಲಿಟಿ ವ್ಯಾಲ್ಯೂವೇ ಸ್ಯಾಂಪಲ್ ಪಾಯಿಂಟ್ ಇದು 1.5 ಬರ್ತಾ ಇದೆ. ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಇನ್ನೂ ದೊಡ್ಡ ನಂಬರೇ ಬರುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ದಿಸ್ ಈಸ್ ನಾಟ್ ವ್ಯಾಲಿಡ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಒನ್. ಇದಿಷ್ಟನ್ನು ಆ್ಯಡ್ ಮಾಡಿ ನೋಡುವ. 0.6 + 0.4 1 ಆಯಿತು. ಮತ್ತು ರೆಸ್ಟ್ ಆಫ್ ದ ಥಿಂಗ್ಸನ್ನು ಆ್ಯಡ್ ಮಾಡಿದರೆ ಮತ್ತೆ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, ಇದು 1, 0.5 0.3 0.2ನ ಆ್ಯಡ್ ಮಾಡಿದರೆ 1 ಆಯಿತು. 1 + 1 2 2.1 ಬರ್ತಾ ಇದೆ. ಸೊ ದಿಸ್ ಇಸ್ ಗ್ರೇಟರ್ ದ್ಯಾನ್ 1 ಆಯಿತು. ಸೊ ಪ್ರೊಬಾಬಿಲಿಟಿ ವ್ಯಾಲ್ಯೂ, ಸಮ್ ಆಫ್ ದ ಪ್ರೊಬಾಬಿಲಿಟೀಸ್ ವಿ ಆರ್ ಗೆಟಿಂಗ್ ಇಟ್ ಆಸ್ ಗ್ರೇಟರ್ ದ್ಯಾನ್ 1. ಸೊ ದಟ್ಸ್ ವೈ ದಿಸ್ ಈಸ್ ಆಲ್ಸೋ ನಾಟ್ ವ್ಯಾಲಿಡ್. ಅರ್ಥ ಆಯ್ತಾ? ಏನಾದರೂ ಡೌಟ್ ಇದೆಯಾ? ಕಮೆಂಟ್ ಬಾಕ್ಸಲ್ಲಿ ಬೇಗ ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ನಾಟ್ ವ್ಯಾಲಿಡ್ ಯಾಕಾಗಿರುತ್ತೆ ಅಂತಂದರೆ ಯು ಕ್ಯಾನ್ ಸಿ ಹಿಯರ್ ಆಲ್ ದಿಸ್, ಸಮ್ ಆಫ್ ಆಲ್ ದಿಸ್ ವಿಲ್ ಬಿ ಈಕ್ವಲ್ ಟು 2.1 ಆಗಿರುತ್ತೆ. ನಮಗೆ ಗೊತ್ತು ಸ್ಯಾಂಪಲ್ ಸ್ಪೇಸಲ್ಲಿರುವಂತಹ ಸ್ಯಾಂಪಲ್ ಪಾಯಿಂಟ್ ಇದು ಪ್ರೊಬಾಬಿಲಿಟಿನ ಆ್ಯಡ್ ಮಾಡಿದರೆ ನಮ್ಗೆ ಏನು ಬರಬೇಕು? 1ಗೆ ಈಕ್ವಲ್ ಆಗಿ ಬರಬೇಕು. 1ಗೆ ಈಕ್ವಲು ಅಥವಾ ಅದಕ್ಕಿಂತ ಕಡಿಮೆ ಬರಬೇಕು. ಸೊ ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ನಾಟ್ ವ್ಯಾಲಿಡ್. ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಪ್ರೊಬಾಬಿಲಿಟಿ ಆಫ್ ದ ಈವೆಂಟ್ ಎ ಆರ್ ಬಿ. ಇದೇನಪ್ಪ ಅಂತಂದರೆ ಸೇಮ್. ಇಲ್ಲೇನು ಮಾಡ್ತೀವಿ? ಯೂನಿಯನನ್ನು ಫೈಂಡ್ ಔಟ್ ಮಾಡ್ತೀವಿ. ಒಂದು 2 ಈವೆಂಟ್ ಕೊಟ್ಟಿದ್ರೆ ಯೂನಿಯನನ್ನು ಫೈಂಡ್ ಔಟ್ ಮಾಡೋಕೆ ಗೊತ್ತು. ಆದರೆ ಅದ್ರದ್ದು ಪ್ರೊಬಾಬಿಲಿಟಿನ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಬೇಕಲ್ವಾ? ಅದನ್ನು ನಾವು ಇಲ್ಲಿ ಕಲಿತಿರುವಂಥದ್ದು. ಅದು ಹೇಗಿರುತ್ತೆ ಫಾರ್ಮುಲಾ ಅಂತಂದರೆ ಯು ಕ್ಯಾನ್ ಸಿ ಹಿಯರ್, ಇಫ್ ಎ ಆ್ಯಂಡ್ ಬಿ ಆರ್ ದ 2 events, then the probability of event A or B is nothing but A union B. This is very important. A union B is equal to probability of A plus probability of B minus probability of A intersection B. ಇದೇನಪ್ಪ ಅಂತ ಕನ್ಫ್ಯೂಷನ್ ಆಗ್ತಿದೆಯಾ? ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಒನ್ ವಿತ್ ಅ ವೆನ್ ಡಯಾಗ್ರಾಮ್. ಯು ಕ್ಯಾನ್ ಸಿ ಹಿಯರ್. ಇದರಲ್ಲಿ ಈಸಿಯಾಗಿ ನಾನು ಹೇಳಬಹುದು. ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ. ನನಗೇನು ಬೇಕು? ಯೂನಿಯನ್ ಬೇಕು. ಇದಿಷ್ಟು ಹೋಲ್ ಟರ್ಮ್ಗಳು ಬೇಕು. ಓಕೆನಾ? ಪ್ರೊಬಾಬಿಲಿಟಿ ಆಫ್ ಎ ಇದನ್ನು ಆ್ಯಡ್ ಮಾಡ್ತೀನಿ, ಇದಿಷ್ಟನ್ನು ಆ್ಯಡ್ ಮಾಡ್ತೀನಿ. ಓಕೆನಾ? ಹಾಂ, ನೆಕ್ಸ್ಟ್ ಇದಿಷ್ಟನ್ನು ಆ್ಯಡ್ ಮಾಡ್ತೀನಿ. 2 ಸಲ ಏನಾಯಿತು? ಇಂಟರ್ಸೆಕ್ಷನು ಇದರಲ್ಲೂ 1 ಸಲ ಬಂತು, ಈ ಪೋರ್ಷನ್ ಇದೆಯಲ್ಲ 2 ಸಲ ಬಂತು. ಅಬ್ಸರ್ವ್ ಮಾಡಿದ್ರಾ?
ಇದನ್ನ ಆ್ಯಡ್ ಮಾಡುವಾಗಲೂ ಬಂತು, ಬಿನ ಆ್ಯಡ್ ಮಾಡುವಾಗಲೂ ಬಂತು. ಹಾಗಾದರೆ ನಾವೇನು ಮಾಡಬೇಕು? ಪ್ರೊಬ್ಯಾಬಿಲಿಟಿ ಆಫ್ ಎ, ಓನ್ಲಿ ಎ, ದೆನ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಎರಡು ಸಲ ಬಂದಿರೋದಕ್ಕೋಸ್ಕರ ಒಂದು ಸಲ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿನ ಮೈನಸ್ ಮಾಡಬೇಕು. ಸೊ ಇದು ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಹೇಳ್ತಿರುವಂಥದ್ದು. ದಿಸ್ ಇಸ್ ನಾಟ್ ದ ಮೆಥಡ್, ಇದು ಮೆಥಡ್ ಅಲ್ಲ. ಇದನ್ನು ಯೂಸ್ ಮಾಡಿಕೊಂಡು ನಾವು ಸಿಂಪ್ಲಿಫೈ ಮಾಡಿಬಿಟ್ಟು ಈ ಫಾರ್ಮುಲಾ ಡಿರೈವ್ ಮಾಡ್ತೀವಿ. ಬಟ್ ಅದು ಇಲ್ಲ. ನಿಮಗೆ ಹೆಂಗೆ ನೆನ್ಪಿಟ್ಕೋಬೇಕು ಅಂತಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎನ ತೊಗೋಬೇಕು, ಪ್ರೊಬ್ಯಾಬಿಲಿಟಿ ಆಫ್ ಬಿನ ತೊಗೋಬೇಕು. ಎರಡು ಸಲ ಇಂಟರ್ಸೆಕ್ಷನ್ ಬರುತ್ತೆ, ಅದರಲ್ಲಿ ಒಂದು ಸಲ ನಾವು ಮೈನಸ್ ಮಾಡಿಬಿಟ್ಟು ವಿ ವಿಲ್ ರೈಟ್ ದಿಸ್ ಫಾರ್ಮುಲಾ. ಈಸಿ ಇದೆ ತಾನೆ? ಏನಕ್ಕಿದು? ಎ ಆರ್ ಬಿಗೆ, ಪ್ರೊಬ್ಯಾಬಿಲಿಟಿ ಆಫ್ ಈವೆಂಟ್ಸ್ ಎ ಆರ್ ಬಿಗೆ. ಅದೇ ಒಂದು ವೇಳೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿದ್ರೆ ಏನಾಗುತ್ತೆ? ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆದರೆ ಏನಾಗುತ್ತೆ? ಇಂಟರ್ಸೆಕ್ಷನ್ ಪಾರ್ಟ್ ಏನಾಗಿರುತ್ತೆ? 0 ಆಗಿರುತ್ತೆ. ಸೊ ಆವಾಗ ಏನು ಮಾಡಬೇಕು ಅಂತಂದರೆ, ಯು ಕ್ಯಾನ್ ಸಿ ಹಿಯರ್ ಫಾರ್ ದ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ ಎ ಆ್ಯಂಡ್ ಬಿ ವಿ ಹ್ಯಾವ್ ಎ ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ. ಈ ಪೋರ್ಷನ್ ಏನಾಗುತ್ತೆ? 0 ಆಗುತ್ತೆ. ಈ ಫಾರ್ಮುಲಾಗಳನ್ನು ನಾವು ತುಂಬ ಯೂಸ್ ಮಾಡ್ತೀವಿ. ಇದ್ರ ಮೇಲೆ ನಿಮ್ಗೆ ಆಲ್ಮೋಸ್ಟ್ 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಕ್ವಶನ್ಗಳನ್ನು ಕೇಳ್ತಾರೆ. ಅದು ಹೇಗಿರುತ್ತೆ ಅನ್ನೋದನ್ನು ನಾವು ನೋಡುವ, ಆಯಿತಾ? ನೆಕ್ಸ್ಟ್ ಒನ್ ಯು ಕ್ಯಾನ್ ಸಿ ಹಿಯರ್ ಪ್ರೊಬ್ಯಾಬಿಲಿಟಿ ಆಫ್ ಈವೆಂಟ್ ನಾಟ್ ಎ. ನಾಟ್ ಎ ಅಂತಂದರೆ ಎ ಡ್ಯಾಶ್ ಅಂತಂದರೆ ಕಾಂಪ್ಲಿಮೆಂಟ್ ಆಫ್ ಎ. ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ಬೋದು ಅಂತಂದರೆ, ವಿ ನೋ ದ್ಯಾಟ್ ಎ ಡ್ಯಾಶ್ ಆ್ಯಂಡ್ ಎ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆದರೆ ಏನಾಗುತ್ತೆ? ಯು ಕ್ಯಾನ್ ಸಿ ಹಿಯರ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ನಲ್ ಸೆಟ್ ಆಗಿರುತ್ತೆ. ಅದನ್ನು ನಾವು ಸ್ಯಾಂಪಲ್ ಸ್ಪೇಸ್, ಇವಾಗ ಎ ಯೂನಿಯನ್ ಬಿನ ಮಾಡಿದರೆ, ಎ ಡ್ಯಾಶ್ನ ಮಾಡಿದರೆ ನಿಮ್ಗೆ ಏನು ಸಿಗುತ್ತೆ? ಸ್ಯಾಂಪಲ್ ಸ್ಪೇಸ್ ಸಿಗುತ್ತೆ. ಕರೆಕ್ಟಾ? ಹಾಗಾದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಎ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ವಾಟ್? ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಆಗಿರುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಏನಾಗಂತ ಗೊತ್ತು ನಮಗೆ? 1 ಅಂತ ಗೊತ್ತು. ಕರೆಕ್ಟ್ ಅಲ್ವಾ? ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಇಸ್ ನಥಿಂಗ್ ಬಟ್ 1 ಅಂತ ಗೊತ್ತು. ಯೂಸಿಂಗ್ ದಿಸ್ ಒನ್ ಐ ಕ್ಯಾನ್ ರೈಟ್, ಯು ಕ್ಯಾನ್ ಸಿ ಹಿಯರ್ ಪ್ರೊಬ್ಯಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು 1. ದೆನ್ ಪ್ರೊಬ್ಯಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್, ಎ ಡ್ಯಾಶ್ ಅಂತಲೇ ಕಾಂಪ್ಲಿಮೆಂಟ್ ಇಸ್ ನಥಿಂಗ್ ಬಟ್ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ. ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಎ. ನಾಟ್ ಎ ಅಂತಂದರೆ ಎ ಅಲ್ಲದೆ ಇರೋದು ಅಂತಲೇ, ಏನ ಬಿಟ್ಟು ಬೇರೆ ಯಾವುದೆಲ್ಲ ಇರುತ್ತೆ ಅಂತ. ಅದನ್ನೇ ಎ ಡ್ಯಾಶ್ ಅಥವಾ ಎ ಕಾಂಪ್ಲಿಮೆಂಟ್ ಅಂತ ಬರ್ತೀವಿ, ವಿಚ್ ಇಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಎ. ಈ ಟರ್ಮ್ಗಳು ಇಂಪಾರ್ಟೆಂಟ್ ಆಗುತ್ತೆ. ನಾಟ್ ಎ, ಪ್ರೊಬ್ಯಾಬಿಲಿಟಿ ಆಫ್ ಎ ಆರ್ ಬಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಆ್ಯಂಡ್ ಬಿ, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ವಿಚ್ ಇಸ್ ಈಕ್ವಲ್ ಟು 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಆಗಿರುತ್ತೆ. ಈಸಿ ಇದೆ ತಾನೆ? ಇದೆಲ್ಲದನ್ನು ಯೂಸ್ ಮಾಡಿಕೊಂಡು ನಾವು ಇವಾಗ ಏನು ಮಾಡುವ? ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾಕಂತಂದರೆ ಇದರದ್ದೇ ಕಂಟಿನ್ಯೂವೇಷನ್ನ ನೀವು ಸೆಕೆಂಡ್ ಇಯರಲ್ಲೂ ಕಲಿತೀರಾ. ಅಲ್ಲಿ ತುಂಬ ಕ್ವಶನ್ಗಳು ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಈ ಕ್ವಶನ್ಗಳನ್ನು ಸಾಲ್ವ್ ಮಾಡೋಕ್ಕೆ ನಮಗೆ ಖುಷಿ ಆಗುತ್ತೆ. ಯಾಕಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, 1 ಕಾರ್ಡ್ ಇಸ್ ಡ್ರಾನ್ ಫ್ರಮ್ ಅ ವೆಲ್ ಶಫಲ್ ಡೆಕ್ ಆಫ್ ಕಾರ್ಡ್ಸ್. ಓಕೆನಾ? ಡೆಕ್ ಆಫ್ ಕಾರ್ಡ್ಸ್ ಅಂತಲೇ ಏನು? ಕಾರ್ಡ್ಸ್ ಆಟ ಆಡ್ತೀರಲ್ಲ ಅದರಲ್ಲಿ. ಓಕೆನಾ? ಇಫ್ ಈಚ್ ಔಟ್ಕಮ್ ಇಸ್ ಈಕ್ವಲಿ ಲೈಕ್ಲಿ, calculate the probability that the card will be a diamond, not an ace, a black card, not a diamond, not a what? Not a black card. ಬ್ಲ್ಯಾಕ್ ಕಾರ್ಡ್ ಅಲ್ಲದೆ ಇರುವಂಥದ್ದು ಅಂತ ಹೇಳ್ತಿದ್ದಾರೆ. ಇದನ್ನೆಲ್ಲದನ್ನು ಕಲಿಯೋದಕ್ಕಿಂತ ಮೊದಲು ನಾವೇನನ್ನು ಕಲಿಬೇಕು? ವಿ ವಿಲ್ ಸ್ಟಡಿ ದ ಕಾರ್ಡ್ಸ್. ಕಾರ್ಡ್ಸ್ ಹೆಂಗಿರುತ್ತೆ? ಹಿಂಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಯು ಕ್ಯಾನ್ ಸಿ ಹಿಯರ್, ಫಸ್ಟಲ್ಲಿ ಎಷ್ಟು ವೆರೈಟಿ ಇದೆ? ದೆರ್ ಆರ್ 4 ವೆರೈಟೀಸ್ ಆಫ್ ಸೂಟ್ಸ್. ಒನ್ ಇಸ್ ಕ್ಲಬ್, ದೆನ್ ಸ್ಪೇಡ್, ದೆನ್ ದಿಸ್ ಇಸ್ ಹಾರ್ಟ್, ದಿಸ್ ಇಸ್ ಡೈಮಂಡ್. ಕ್ಲಬ್ ಇದು, ಸ್ಪೇಡ್ ಇದು, ದೆನ್ ಹಾರ್ಟ್, ದೆನ್ ಡೈಮಂಡ್. ಈಚ್ ಸೂಟು ಎಷ್ಟಿರುತ್ತೆ? 13 ಇನ್ ನಂಬರ್ಸ್. ಕರೆಕ್ಟ್ ಅಲ್ವಾ? ಲೆಕ್ಕ ಮಾಡಿ. 1 2 3 4 5 6 7 8 9 10 11 12 13 13 ಹಾಗಾದರೆ ಟೋಟಲ್ ಎಷ್ಟು ಕಾರ್ಡ್ಸ್ ಇರುತ್ತೆ? 13 + 13 + 13 + 13 52 ಕಾರ್ಡ್ಸ್ ಇರುತ್ತೆ. ಇದರಲ್ಲಿ ಪ್ರೊಬ್ಯಾಬಿಲಿಟಿನ ತುಂಬ ಚೆನ್ನಾಗಿ ಹೇಳಬಹುದು. ನಾನು ಇವಾಗ ಹೇಳ್ತೀನಿ, ಗೆಟ್ಟಿಂಗ್ ಅ ಸ್ಪೇಡ್ ಕಾರ್ಡ್ ಫ್ರಮ್ ಅ ಡೆಕ್ ಆಫ್, ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಅ ಸ್ಪೇಡ್ ಕಾರ್ಡ್ ಫ್ರಮ್ ಅ ಡೆಕ್ ಆಫ್ ಕಾರ್ಡ್ಸ್ ಅಂತ ಹೇಳಿದರೆ ಎಷ್ಟು ಬರಿತೀರಾ? ಓಕೆ, ಅದನ್ನು ಪ್ರೊಬ್ಯಾಬಿಲಿಟಿ ಆಫ್ ಈವೆಂಟ್ ಇ ಅಂತ ತಗೊಳ್ಳುವ. ಓಕೆನಾ? ಗೆಟ್ಟಿಂಗ್ ಅ ಸ್ಪೇಡ್ ಕಾರ್ಡ್. ಎಷ್ಟು ಸ್ಪೇಡ್ ಕಾರ್ಡ್ ಇದೆ? ಓಕೆ, ಸ್ಪೇಡ್ ಕಾರ್ಡ್ ಎಷ್ಟಿದೆ? 13 ಇದೆ. ಇದು ಕ್ಲಬ್ ಆದರೆ ಇದು ಸ್ಪೇಡು. ಸೊ 13 ಅಲ್ಲಿ 13/52
ಅಂತಂದರೆ 1/4 ಇಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಅ ಸ್ಪೇಡ್ ಕಾರ್ಡ್. ಅದು ಹೆಂಗಂತಂದರೆ ಹಿಂಗೆ ಹಾಕ್ತಿರ್ತಾರೆ, ಅದರಲ್ಲಿ ನಿಮ್ಗೆ ಸ್ಪೇಡ್ ಕಾರ್ಡು ಅಂತ ಸಿಗುವಂಥ ಪಾಸಿಬಿಲಿಟೀಸ್ ಎಷ್ಟಿದೆ? ನೀವೊಂದು 4ರಲ್ಲಿ 1 ಕಾರ್ಡ್ ಸ್ಪೇಡ್ ಆಗೇ ಆಗಿರುತ್ತೆ, ಅದನ್ನೇ ಹೇಳ್ತಿರುವಂಥದ್ದು. ನೆಕ್ಸ್ಟ್ ಇದರಲ್ಲಿ ತುಂಬ ಇದೆ. ಇದನ್ನು ಏಸ್ ಕಾರ್ಡ್ ಅಂತ ಕರಿತೀವಿ, ಆಯಿತಾ? ಎ ಅಂತ ಬರ್ದಿರೋದನ್ನು ಏಸ್ ಕಾರ್ಡ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಈ ಜೆ ಬಂದಿರುವಂಥದ್ದನ್ನು ಜಾಕ್ ಕಾರ್ಡ್ ಅಂತೀವಿ. ಕ್ಯೂ ಇಸ್ ಕ್ವೀನ್, ಕೆ ಇಸ್ ಕಿಂಗ್. ಇದರಲ್ಲಿ ಬೇರೆ ಬೇರೆ ಪ್ರೊಬ್ಯಾಬಿಲಿಟಿಗಳನ್ನು ಹೇಳ್ಬೋದು. ನೀವು ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡಿ ನೋಡುವ. ಸೊ ನಾನು ಇವಾಗ ಕ್ವಶನ್ ಕೇಳ್ತೀನಿ, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಅ ಜೆ ಕಾರ್ಡ್, ದಟ್ ಇಸ್ ಜಾಕ್ ಕಾರ್ಡ್ ಅಂತ ಹೇಳಿದರೆ ಎಷ್ಟು ಬರುತ್ತೆ? ಬೇಗ ಬೇಗ ಆನ್ಸರ್ ಕೊಡಿ ನೋಡುವ. ಯಾರು ಫಸ್ಟ್ ಆನ್ಸರ್ ಕೊಡ್ತಾರೆ ಅಂತ ನೋಡ್ತೀನಿ ಇವಾಗ ನಾನು. ಸೊ ಎಷ್ಟು ಜಾಕ್ ಕಾರ್ಡ್ ಇದೆ? ಜೆ ಕಾರ್ಡ್ ಓನ್ಲಿ 4 ಅಲ್ವಾ? ಔಟ್ ಆಫ್ ಎಷ್ಟು? 52 ಕಾರ್ಡ್ಸ್. ಸೊ ದ್ಯಾಟ್ಸ್ ವೈ 4 ಡಿವೈಡೆಡ್ ಬೈ 52 ವಿಲ್ ಬಿ ದ ಜಾಕ್ ಕಾರ್ಡ್. ಮೇಡಮ್ ಇದೇನು ಮೇಡಮ್ ಅಂತ ನೀವು ಕೇಳಬಹುದು. ಇಲ್ಲಿ ನೋಡಿ, ಅದೇನಿಲ್ಲ, ಇವಾಗ 13 ಕಾರ್ಡ್ 4/52 ಇಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಜಾಕ್ ಕಾರ್ಡ್ ಆಯಿತು, ಓಕೆನಾ? ಪ್ರೊಬ್ಯಾಬಿಲಿಟಿ ಆಫ್ ಜೆ ಇದನ್ನು 1/13 ಅಂತ ಬರಿಬಹುದು. ಸೊ ಅದು ಹೆಂಗಂತಂದರೆ ನೀವು 13 ಕಾರ್ಡ್ ಪಿಕ್ ಮಾಡಿದ್ರಲ್ಲಿ ಅದರಲ್ಲಿ ಒಂದಂತರೂ ಪಕ್ಕ ಏನಾಗಿರುತ್ತೆ? ಜಾಕ್ ಕಾರ್ಡ್ ಇರುತ್ತೆ. ನಿಮ್ಗೆ 13 ಕಾರ್ಡ್ ಅಗೇನ್ ಇಟ್ ವಿಲ್ ರಿಪೀಟ್ ಆಫ್ಟರ್ 13 ಅಂತ. ಸೊ ದಿಸ್ ಇಸ್ ದ ಪ್ರೊಬ್ಯಾಬಿಲಿಟಿ 1/13 ಫಾರ್ ದ ಜೆ ಕಾರ್ಡ್. ನಂಬರ್ ಕಾರ್ಡ್ಗಳು ಇಷ್ಟಿದೆ. ನಂಬರ್ ಕಾರ್ಡ್ಗಳು ನೀವು ಲೆಕ್ಕ ಹಾಕೋದಾದ್ರೆ 1 2 3 9 ಇದೆ. 9 4 ಮಾಡಿದರೆ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್. ಇದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಯಾವ ಥರ ಕ್ವಶನ್ ಕೇಳಿದ್ರು ಬರಬಹುದು. ಇಲ್ಲೊಂದು ಜೋಕರ್ ಕಾರ್ಡ್ ಇದೆ, ಬಟ್ ಅದನ್ನು ನಾವೇನು ಮಾಡ್ತಾ ಇಲ್ಲ, ಕನ್ಸಿಡರ್ ಮಾಡ್ತಾ ಇಲ್ಲ. ವಿ ವಿಲ್ ಕನ್ಸಿಡರ್ ಓನ್ಲಿ ದ 52 ಕಾರ್ಡ್ಸ್. ಕೆಲವು ಕಡೆ ನಾವು ಅದನ್ನು ಯೂಸ್ ಮಾಡೋದಿಲ್ಲ. ಇನ್ನು ಮೋಸ್ಟ್ಲಿ ಯಾವಾಗಂತಾನೆ ಈ ಪ್ರೊಬ್ಯಾಬಿಲಿಟಿ ಪ್ರಾಬ್ಲಮ್ ಅಲ್ಲಂತೂ ನಾವು ಯೂಸ್ ಮಾಡೋದೇ ಇಲ್ಲ ಆ ಜೋಕರ್ ಕಾರ್ಡನ್ನು. ಸೊ ಅದು ನಿಮ್ಗೆ ಗೊತ್ತಿರಲಿ ಅಂತ ಹೇಳಿಬಿಟ್ಟು, ನಿಮ್ಗೆ ಕೆಲವೊಂದ್ಸಲ ಡೌಟ್ ಬರುತ್ತೆ, ಮೇಡಮ್ ಜೋಕರ್ ಕಾರ್ಡ್ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ದಿಸ್ ಈಸ್ ದ ಎಕ್ಸ್ಪ್ಲನೇಷನ್ ಆಫ್ ಡೆಕ್ ಆಫ್ ಕಾರ್ಡ್ಸ್. ಇವಾಗ ನಾವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ. ಯು ಕ್ಯಾನ್ ಸಿ ಅ ಡೈಮಂಡ್. ವಾಟ್ ಇಸ್ ದಟ್? ಇವಾಗ ಒಂದು ಕಾರ್ಡನ್ನು ಪಿಕ್ ಮಾಡ್ತಿದ್ದಾರೆ. ಗೆಟ್ಟಿಂಗ್ ದ ಪ್ರೊಬ್ಯಾಬಿಲಿಟಿ ಆಫ್ ದಟ್ ಡೈಮಂಡ್ ಕಾರ್ಡ್ ಇಸ್ ಹೌ ಮಚ್? ಎಷ್ಟು ಡೈಮಂಡ್ ಕಾರ್ಡ್ ಇದೆ? ಟೋಟಲ್ 13 ಡೈಮಂಡ್ ಕಾರ್ಡ್ ಇದೆ ಔಟ್ ಆಫ್ 52. ದಟ್ಸ್ ವೈ ಇಟ್ ಇಸ್ 1/4 ಇಸ್ ದ ಆನ್ಸರ್. ಅದೇ ರೀತಿ ಸೆಕೆಂಡ್ ಒನ್, ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಆನ್ ಏಸ್ ಕಾರ್ಡ್ ಅಂತ ಹೇಳ್ತಿದ್ದಾರೆ, ಓಕೆನಾ? ನಾಟ್ ಅ ಏಸ್ ಕಾರ್ಡ್. ಏಸ್ ಕಾರ್ಡ್ ಎಷ್ಟಿದೆ? 4 ಇದೆ, ಓಕೆನಾ? ಸೊ ಫಸ್ಟಿಗೆ ಏನು ಮಾಡುವ, ಪ್ರೊಬ್ಯಾಬಿಲಿಟಿ ಆಫ್ ಏಸ್ ಕಾರ್ಡ್ ಅಂತ ಬರಿತೀನಿ, ಓಕೆನಾ? ಎಷ್ಟಿದೆ? ಇರೋದೇ 4 ಕಾರ್ಡ್ ಅಲ್ವಾ? 4/52 ಅಂತಂದರೆ 1/13 ಆಯಿತು. ನಾಟ್ ಅ ಏಸ್ ಕಾರ್ಡ್ ಅಂತ ಅಂದರೆ ಏನಾಗುತ್ತೆ? 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಏಸ್ ಕಾರ್ಡ್ ಆಗುತ್ತೆ. ಅವಾಗೇನಾಗುತ್ತೆ? 1 ಮೈನಸ್ 1/13, ದಿಸ್ ಇಸ್ 12/13 ಆಗುತ್ತೆ. ನೆಕ್ಸ್ಟ್ ಬ್ಲ್ಯಾಕ್ ಕಾರ್ಡ್. ಬ್ಲ್ಯಾಕ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಪುನಃ ಹೇಳ್ತೀನಿ ಕೇಳಿ. ಬ್ಲ್ಯಾಕ್ ಕಾರ್ಡ್ ಇದು ಎಷ್ಟು ಕಾರ್ಡ್ ಇದೆ ಹೇಳ್ಬಹುದಾ? 26 ಕಾರ್ಡ್ ಇದೆ. ಈ 52 ಕಾರ್ಡಲ್ಲಿ 4 ವೆರೈಟಿಯಲ್ಲಿ ನಾವು ಸೂಟ್ಗಳನ್ನು ಡಿವೈಡ್ ಮಾಡಿದರೆ, ಕಲರ್ ವೈಸಲ್ಲಿ ಹೇಳೋದಾದರೆ 2 ಕಲರ್ ಇರುವಂಥದ್ದು, ಒಂದು ಬ್ಲ್ಯಾಕು ಇನ್ನೊಂದು ರೆಡ್. ಬ್ಲ್ಯಾಕ್ ಕಾರ್ಡ್ ಎಷ್ಟಿದೆ? 26. ಹಾಗಾದರೆ ಪ್ರೊಬ್ಯಾಬಿಲಿಟಿ ಆಫ್ ಬ್ಲ್ಯಾಕ್ ಕಾರ್ಡ್ ಇಸ್ ಹೌ ಮಚ್? 26 ಡಿವೈಡೆಡ್ ಬೈ 52. ಪ್ರೊಬ್ಯಾಬಿಲಿಟಿ ಆಫ್ ರೆಡ್ ಕಾರ್ಡ್ ಇಸ್ ಹೌ ಮಚ್? 26 ಡಿವೈಡೆಡ್ ಬೈ 52 ಆಗಿರುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್, ದಟ್ಸ್ ವೈ ದಿಸ್ ಇಸ್ ದ ಫಸ್ಟ್ ಒನ್, ದಿಸ್ ಇಸ್ ದ ಸೆಕೆಂಡ್ ಒನ್. ಫಾರ್ ದ ಥರ್ಡ್ ಒನ್ ಐ ವಿಲ್ ರೈಟ್ ಹಿಯರ್, that is black card. Probability of the black card is, probability of black card is ಎಷ್ಟು ಕಾರ್ಡ್ ಇದೆ? 26 ಇದೆ ಔಟ್ ಆಫ್ 52. ದಟ್ಸ್ ವೈ ಆನ್ಸರ್ ಇಸ್ 1/2. ನೆಕ್ಸ್ಟ್, ನಾಟ್ ಅ ಡೈಮಂಡ್ ಕಾರ್ಡ್ ಅಂತ ಹೇಳ್ತಿದ್ದಾರೆ. ನಮಗೆ ಡೈಮಂಡ್ ಕಾರ್ಡ್ ಎಷ್ಟಿದೆ ಅಂತ ಗೊತ್ತು, ಓಕೆನಾ? ಫೋರ್ತ್ ಒನ್ ಆನ್ಸರ್ ಕೊಡ್ಬೋದಾ? ನಾಟ್ ಅ ಡೈಮಂಡ್ ಕಾರ್ಡ್ ಮೀನ್ಸ್, ನಾಟ್ ಅ ಡೈಮಂಡ್ ಕಾರ್ಡ್ ವಿಲ್ ಬಿ ಈಕ್ವಲ್ ಟು ವಾಟ್? 1 ಮೈನಸ್ ಡೈಮಂಡ್ ಕಾರ್ಡನ್ನು ಮೈನಸ್ ಮಾಡು. 1/4 ಇಟ್ ಈಸ್ ನಥಿಂಗ್ ಬಟ್ 3/4 ಆಗಿರುತ್ತೆ. ಲಾಸ್ಟ್ ಒನ್, ದಟ್ ಈಸ್ ನಥಿಂಗ್ ಬಟ್ ನಾಟ್ ಅ ಬ್ಲ್ಯಾಕ್ ಕಾರ್ಡ್. ನಾಟ್ ಅ ಬ್ಲ್ಯಾಕ್ ಕಾರ್ಡ್ ಅಂದರೂ ಒಂದೇ, ರೆಡ್ ಕಾರ್ಡ್ ಅಂದರೂ ಒಂದೇ. ಇದನ್ನ 2 ರೀತಿಯಲ್ಲಿ ನಾವು ಸಾಲ್ವ್ ಮಾಡಬಹುದು. ದಟ್ ಈಸ್ ನಥಿಂಗ್ ಬಟ್ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಅ ಬ್ಲ್ಯಾಕ್ ಕಾರ್ಡ್ ವಿಲ್ ಬಿ ಈಕ್ವಲ್ ಟು ವಾಟ್? ವಿಚ್ ಇಸ್ ಈಕ್ವಲ್ ಟು 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್
ವಿಚ್ ಕಾರ್ಡ್? ರೆಡ್ ಕಾರ್ಡ್ ಅಂತ ಕನ್ಸಿಡರ್ ಮಾಡಬಹುದು. ರೆಡ್ ಕಾರ್ಡ್ ದಟ್ ಈಸ್ ನಥಿಂಗ್ ಬಟ್ 1 minus 26/52 ವಿಚ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಗುತ್ತೆ. 2 minus 1 minus half. ಇಲ್ಲಿ ನೋಡಿ ಹೆಂಗೆ ಬರೀತಿರೋದು. ಸೊ 1 minus half is the answer. ಈಸಿ ಇದೆ ತಾನೆ. ಸೊ ಇದೇ ರೀತಿಯಾಗಿ ಈಸಿಯಾಗಿ ಟಾಪಿಕನ್ನು ಕಲಿಬೇಕು ಅಂತಂದರೆ ಮರೀದೆ ನಮ್ಮ PUC ಪರೀಕ್ಷೆ ಯೂಟ್ಯೂಬ್ ಸೈನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ. ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ನೋಡಿ, 2 students, Anil and Asima, appears in an examination. The probability that Anil will qualify the examination is 0.05. ಎಕ್ಸಾಮಲ್ಲಿ ಪಾಸ್ ಆಗುವಂಥ ಪ್ರಾಬಬಿಲಿಟಿ ಹೇಳ್ತಿದೆ. ಆ್ಯಂಡ್ ಆಸಿಮಾ ವಿಲ್ ಕ್ವಾಲಿಫೈ ದ ಎಕ್ಸಾಮಿನೇಷನ್ ಇಸ್ 0.1. ದ ಪ್ರೊಬಾಬಿಲಿಟಿ ದ್ಯಾಟ್ ಬೋತ್ ವಿಲ್ ಕ್ವಾಲಿಫೈ ದ ಎಕ್ಸಾಮಿನೇಷನ್ ಇಸ್ 0.02. ಇಬ್ಬರು ಕ್ವಾಲಿಫೈ ಆಗುವಂಥದ್ದನ್ನು ಏನು ಹೇಳ್ತಿದ್ದಾರೆ? 0.02 ಅಂತ ಹೇಳ್ತಿದ್ದಾರೆ. ಫೈಂಡ್ ದ ಪ್ರೊಬಾಬಿಲಿಟಿ ದ್ಯಾಟ್ ಬೋತ್ ಅನಿಲ್ ಆ್ಯಂಡ್ ಆಸಿಮಾ ವಿಲ್ ಕ್ವಾಲಿಫೈ ದ ಎಕ್ಸಾಮಿನೇಷನ್. ಎಟ್ ಲೀಸ್ಟ್ ಒನ್ ಆಫ್ ದೆಮ್ ವಿಲ್ ಕ್ವಾಲಿಫೈ ದ ಎಕ್ಸಾಮಿನೇಷನ್ ಆ್ಯಂಡ್ ಓನ್ಲಿ ಒನ್ ಆಫ್ ದೆಮ್ ವಿಲ್ ಕ್ವಾಲಿಫೈ ದ ಎಕ್ಸಾಮಿನೇಷನ್. ಸ್ವಲ್ಪ ಲೆಂತಿ ಅನ್ನಿಸ್ತಿದೆಯಾ, ಬಟ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೇಳ್ತೀನಿ ಕೇಳಿ. ಫಸ್ಟ್ ನಾನೇನು ಕನ್ಸಿಡರ್ ಮಾಡ್ತೀನಿ? ಎ ಅಂತ ಕನ್ಸಿಡರ್ ಮಾಡೋಕ್ಕೆ ಇಬ್ಬರದ್ದು ಅನಿಲ್ ಮತ್ತು ಆಸಿಮಾ ಎ ಇದೆ. ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಈಸ್ ದ ಈವೆಂಟ್ ಆಫ್ ದಟ್ ಅನಿಲ್ ಕ್ವಾಲಿಫೈ ದ ಅನಿಲ್ ಈಸ್ ಅನ್ ಈವೆಂಟ್. ನಾವು ಈ ಅನಿಲ್ ಕ್ವಾಲಿಫೈಸ್ ದ ವಾಟ್ ಎಕ್ಸಾಮಿನೇಷನ್. ಓಕೆನಾ? ಕ್ವಾಲಿಫೈ ದ ಎಕ್ಸಾಮ್. ಇನ್ನೊಂದು ಈವೆಂಟ್ ಬರಿತೀನಿ, ಎಫ್, ದಟ್ ಈಸ್ ನಥಿಂಗ್ ಬಟ್ ಆಸಿಮಾ ಕ್ವಾಲಿಫೈಸ್ ದ ಎಕ್ಸಾಮ್ ಅಂತ ಬರಿತೀನಿ. ಓಕೆನಾ? ಎಕ್ಸಾಮ್. ಇವಾಗ ಪ್ರೊಬ್ಯಾಬಿಲಿಟಿನ ಬರೆಯುವ. ಅಲ್ಲೆಲ್ಲ ಪ್ರೊಬ್ಯಾಬಿಲಿಟಿನ ಕೊಟ್ಟಿದ್ದಾರೆ ನೋಡಿ. ಪ್ರೊಬ್ಯಾಬಿಲಿಟಿ ಆಫ್ ಇ ಈಸ್ ನಥಿಂಗ್ ಬಟ್ 0.05. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಈಸ್ ನಥಿಂಗ್ ಬಟ್ 0.10. ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂತಂದರೆ ಏನು? ಇಬ್ಬರು ಕ್ವಾಲಿಫೈ ಆಗೋದನ್ನೇ ಹೇಳ್ತಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ 0.02 ಆಗಿರುತ್ತೆ. ಓಕೆನಾ? ಇವಾಗ ಬೋತ್ ಅನಿಲ್ ಆ್ಯಂಡ್ ಆಸಿಮಾ ವಿಲ್ ನಾಟ್ ಕ್ವಾಲಿಫೈ ಅಂತ ಹೇಳ್ತಿದೆ. ಇಬ್ಬರು ಕ್ವಾಲಿಫೈನೇ ಆಗ್ತಾ ಇಲ್ಲ. ಆವಾಗ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಒನ್, ಬೋತ್ ಅನಿಲ್ ಆ್ಯಂಡ್ ಆಸಿಮಾ will not qualify. ಓಕೆನಾ? ಇದನ್ನು ಹೆಂಗೆ ಬರಿಬಹುದು? ಐ ಕ್ಯಾನ್ ರೈಟ್ ದಿಸ್ ಒನ್ ಆಸ್ ಪ್ರೊಬಾಬಿಲಿಟಿ ಆಫ್ ಇ ಡ್ಯಾಶ್. ಓಕೆನಾ? ಇಂಟರ್ಸೆಕ್ಷನ್ ಹಾಕ್ಲಾ, ಯೂನಿಯನ್ ಹಾಕ್ಲಾ? ದಿಸ್ ಇಸ್ ಇಂಟರ್ಸೆಕ್ಷನ್. ಯಾಕಂತಂದರೆ ಬೋತ್ ಅಂತ ಹೇಳ್ತಿದ್ದಾರೆ. ವಿಚ್ ಬಿಲಾಂಗ್ಸ್ ಟು ಬೋತ್ ಎ ಆ್ಯಂಡ್ ಬಿ ಅಂತ ಹೇಳ್ತೀವಲ್ಲ, ಎರಡರಲ್ಲೂ ಇದ್ದಾಗ ಇದನ್ನು ಹೀಗೆ ಬರಿಬಹುದು. ಇದನ್ನು ಈಸಿಯಾಗಿ ಡಿ ಮಾರ್ಗನ್ಸ್ ಲಾ ಯೂಸ್ ಮಾಡ್ಕೊಂಡು ಹೆಂಗೆ ಬರಿಬಹುದು ಹೇಳಿ? ಡಿ ಮಾರ್ಗನ್ಸ್ ಲಾ ಯೂಸ್ ಮಾಡಿಕೊಂಡು ಎ ಯೂನಿಯನ್ ಎಫ್ ಹೋಲ್ ಡ್ಯಾಶ್ ಅಂತ ಬರಿಬೋದು. ವಿ ನೋ ದ್ಯಾಟ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್. ಅದರಲ್ಲಿ ಇನ್ನೊಂದಿದೆ, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ಗೊತ್ತು. ಸೊ ಅದನ್ನೇ ಇಲ್ಲಿ ಬರ್ದಿರೋಂಥದ್ದು. ಬಟ್ ಇವಾಗ ನಾನು ಈ ಯೂನಿಯನನ್ನು ಫೈಂಡ್ ಔಟ್ ಮಾಡಬೇಕು. ಯೂನಿಯನನ್ನು ಹೆಂಗೆ ಫೈಂಡ್ ಔಟ್ ಮಾಡ್ಬೋದು? ಪ್ರೊಬಾಬಿಲಿಟಿ ಆಫ್ ಇ ಯೂನಿಯನ್ ಎಫ್ ಇಸ್ ನಥಿಂಗ್ ಬಟ್ ವಾಟ್ ಇಸ್ ದ್ಯಾಟ್? ಪ್ರೊಬಾಬಿಲಿಟಿ ಆಫ್ ಇ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಎಫ್ ಮೈನಸ್ ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಆಗಿರುತ್ತೆ. ಇಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡುವ ಇವಾಗ ವ್ಯಾಲ್ಯೂಗಳನ್ನು. ಪ್ರೊಬಾಬಿಲಿಟಿ ಆಫ್ ಇ ಗೊತ್ತು ನಮಗೆ ಎಷ್ಟು? 0.05 ಅಂತ. ಪ್ರೊಬಾಬಿಲಿಟಿ ಆಫ್ ಎಫ್ ಗೊತ್ತು 0.10 ಅಂತ. ಮೈನಸ್ 0.02 ಎಷ್ಟಾಗುತ್ತೆ ಇದು? ಯು ಕ್ಯಾನ್ ಸಿ ಹಿಯರ್ 0.15 ಮೈನಸ್ 0.02 ವಿಲ್ ಬಿ ಈಕ್ವಲ್ ಟು 0.13 ಆಗುತ್ತೆ. ಸರಿನಾ? ಆದರೆ ವಿಷಯ ಏನಂತಂದರೆ ಇದು ಆನ್ಸರು ಅಲ್ಲ. ನಮಗೇನು ಬೇಕು? ನಾಟ್ ಕ್ವಾಲಿಫೈಯಿಂಗ್ ಅಂತ ಕೇಳ್ತಿದ್ದಾರೆ. ಓಕೆನಾ? ಜಸ್ಟ್ ನಾನಿವಾಗ ಫೈಂಡ್ ಔಟ್ ಮಾಡಿರೋದು ಪ್ರೊಬಾಬಿಲಿಟಿ ಆಫ್ ಇ ಯೂನಿಯನ್ ಎಫ್. ಐ ನೀಡ್ ಪ್ರೊಬಾಬಿಲಿಟಿ ಆಫ್ ಇ ಯೂನಿಯನ್ ಎಫ್ ಹೋಲ್ ಡ್ಯಾಶ್ ದಟ್ ಈಸ್ ನಥಿಂಗ್ ಬಟ್ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ಇ ಯೂನಿಯನ್ ಎಫ್ ದಟ್ ಈಸ್ ಈಕ್ವಲ್ ಟು 1 ಮೈನಸ್ 0.13. ಎಷ್ಟಾಗುತ್ತೆ ಇದಿವಾಗ? 0.13 ಆದರೆ 0.87 will be the probability of both Anil and Asima will not qualify the examination ಆಗಿರುತ್ತೆ. ಕರೆಕ್ಟಾ? ಎಷ್ಟು ಆನ್ಸರ್ ಸಿಕ್ತು?
probability of this is how much? It is nothing but 0.87 ಆಯಿತು. ಇನ್ನೂ ಇದೆ ಅಲ್ವಾ, at least one of them will not qualify the examination ಅಂತ ಹೇಳ್ತಿದ್ದಾರೆ. I will solve this one in another sheet. ಸೊ ಬಟ್ ನೆನ್ಪಿಟ್ಕೊಳ್ಳಿ ಏನು, ಎಕ್ಸಾಮಿನೇಷನಲ್ಲಿ probability of E is 0.5, probability of F is 0.11, then E intersection F is 0.02. I will solve this one in the next sheet. At least one of them will not qualify the examination. ಇಲ್ಲಿ ನೋಡಿ, at least one of them will not qualify the examination ಅಂತ ಅಂದರೆ ಇದನ್ನು ನಾವು ಇನ್ ದ ರಿವರ್ಸ್ ಆರ್ಡರಲ್ಲಿ ಬರೆಯುವ. probability of at least one of them will not ಅಂತ ಹೇಳಿದ್ದಾರೆ, will not qualifies the exam ಅಂತ ಹೇಳಿದರೆ ಏನಾಗುತ್ತೆ, 1 minus probability of both of them will qualify. Probability of both of them qualifies the examination. ಓಕೆನಾ, will be equal to what? 1 minus 0.02. ಇದೆಂತ ಇಲ್ಲ, it is nothing but the intersection. ಕನ್ಫ್ಯೂಷನ್ ಆಗ್ತಿದ್ರೆ ಬರ್ತೀನಿ. 1 minus probability of E intersection F. So this is equal to 0.98. ಓಕೆನಾ, ನೆಕ್ಸ್ಟ್ ಓನ್ಲಿ ಒನ್ ಆಫ್ ದೆಮ್ ವಿಲ್ ಕ್ವಾಲಿಫೈಸ್ ದ ಎಕ್ಸಾಮಿನೇಷನ್ ಅಂತಂದರೆ ಒಬ್ಬರು ಪಾಸ್ ಆದರೆ ಇನ್ನೊಬ್ರು ಫೇಲ್ ಆಗ್ತಾರೆ, ಇನ್ನೊಬ್ರು ಪಾಸ್ ಆದರೆ ಇನ್ನೊಬ್ರು ಫೇಲ್ ಆಗಿರ್ತಾರೆ. ಅನಿಲ್ ಆದರೆ ಆಸಿಮ ಫೇಲ್ ಆಗ್ತಾಳೆ, ಆಸಿಮ ಪಾಸ್ ಆದರೆ ಅನಿಲ್ ಫೇಲ್ ಆಗಿರ್ತಾನೆ. ಇದನ್ನು ಹೆಂಗೆ ಬರಿಬಹುದು ಅಂತಂದರೆ ಯು ಕ್ಯಾನ್ ಸಿ ದಟ್ ದಿಸ್ ಒನ್ ಐ ನೀಡ್ ಟು ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ಇ ಡ್ಯಾಶ್ ಇಂಟರ್ಸೆಕ್ಷನ್ ಎಫ್ ಅಂತಂದರೆ ಆಸಿಮ ಫೇಲ್ ಆದರೆ ಅನಿಲ್ ಫೇಲ್ ಆದರೆ ಆಸಿಮ ಪಾಸ್ ಆಗ್ತಾಳೆ, ಪ್ಲಸ್ ಪ್ರೊಬಾಬಿಲಿಟಿ ಆಫ್ ವಾಟ್, ಅನಿಲ್ ಪಾಸ್ ಆದರೆ ಆಸಿಮ ಫೇಲ್ ಆಗ್ತಾಳೆ. ಸೊ ದಿಸ್ ಇಸ್ ದ ಪ್ರೊಬಾಬಿಲಿಟಿ ಐ ನೀಡ್ ಟು ಫೈಂಡ್. ಹೆಂಗೆ ಫೈಂಡ್ ಔಟ್ ಮಾಡೋದು ಮೇಡಮ್? ಸ್ವಲ್ಪ ಇದಕ್ಕೆ ಏನು ಫಾರ್ಮುಲಾ ಹಾಕೋದು ಇಂಟರ್ಸೆಕ್ಷನ್ ಇದೆ ಅಂತ ಕೇಳಿದರೆ ಐ ವಿಲ್ ಶೋ ದಿಸ್ ಒನ್ ಇನ್ ಅ ವೆರಿ ಈಸಿ ಮೆಥಡ್. ದಟ್ ಈಸ್ ನಥಿಂಗ್ ಬಟ್ ಐ ವಿಲ್ ಡ್ರಾ ಒನ್ ಆಫ್ ದ ಗ್ರಾಫ್ ಹಿಯರ್. ಯು ಕ್ಯಾನ್ ಸಿ ಹಿಯರ್. ಓಕೆ, ನಿಮಗೆಲ್ಲಿ ಕನ್ಫ್ಯೂಷನ್ಸ್ ಆಗ್ತಿದ್ರೆ ಯು ಕ್ಯಾನ್ ಸಿ ಹಿಯರ್. I will draw that one in a big space here. ಇಲ್ಲಿ ಡ್ರಾ ಮಾಡ್ತೀನಿ ನೋಡ್ಕೊಳ್ಳಿ. ಡಯಾಗ್ರಾಮ್ ಫಾರ್ ದಟ್ ಒನ್ ಓನ್ಲಿ ಇಲ್ಲಿ ಡ್ರಾ ಮಾಡ್ತೀನಿ. ಓಕೆನಾ, ಇದು ಇ, ಇದು ಎಫ್. ಓಕೆನಾ, ಇವಾಗ ಇ ಡ್ಯಾಶ್ ಇಂಟರ್ಸೆಕ್ಷನ್ ಎಫ್ ಬೇಕು. ಇ ಡ್ಯಾಶ್ ಅಂತಂದರೆ ಇನ ಬಿಟ್ಟು ಆಚೆ ಕಡೆ ಇರುವಂಥದ್ದು ಅಂತಂದರೆ ದಿಸ್ ಒನ್. ಓಕೆನಾ, ರೆಡ್ ಕಲರಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ದಿಸ್ ರೀಜನ್ ಬೇಕು ಇ ಡ್ಯಾಶ್ ಅಂತಂದ್ರೆ. ಓಕೆನಾ, ಇ ಡ್ಯಾಶ್ ಇಂಟರ್ಸೆಕ್ಷನ್ ಎಫ್, ಇದ್ರದ್ದು ಇಂಟರ್ಸೆಕ್ಷನ್. ಓಕೆನಾ, ವಿತ್ ರೆಸ್ಪೆಕ್ಟ್ ಟು ಎಫ್ ಜೊತೆಗೆ ಇಂಟರ್ಸೆಕ್ಷನ್ ಮಾಡಿದರೆ ಎರಡರಲ್ಲೂ ಇರುವಂಥ ಕಾಮನ್ ರೀಜನ್ ಯಾವುದು? ದಿಸ್ ಒನ್. ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾನು ಹೆಂಗೆ ಬರಿಬಹುದು ಅಂತ ಅಂದರೆ ಯು ಕ್ಯಾನ್ ಸಿ ದಿಸ್ ಒನ್. ಐ ಕ್ಯಾನ್ ರೈಟ್ ದ್ಯಾಟ್ ಒನ್ ನಥಿಂಗ್ ಬಟ್ ಈ ಯೆಲ್ಲೋ ಕಲರ್ದಿಲ್ಲ. ಸೊ ಐ ಕ್ಯಾನ್ ರೈಟ್ ದ್ಯಾಟ್ ಒನ್ ಈಸಿಲಿ ಇನ್ ದ ವೇ. ಓಕೆ, ಇದಿಷ್ಟನ್ನು ಇರೇಸ್ ಮಾಡು. ಓಕೆನಾ, ಅದಿಷ್ಟು ರೀಜನ್ ಬೇಕು ನನಗೆ. ಅದನ್ನು ನಾನು ಈಸಿಯಾಗಿ ಹೆಂಗೆ ಬರಿಬಹುದು ಅಂತಂದರೆ ಯು ಕ್ಯಾನ್ ಸಿ ಹಿಯರ್ ಪ್ರೊಬಾಬಿಲಿಟಿ ಆಫ್ ಎಫ್. ಓಕೆನಾ, ಮೈನಸ್ ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಸರಿನಾ? ಕರೆಕ್ಟ್ ಆಯ್ತಲ್ವಾ? ಸಿಮಿಲರ್ಲಿ ದಿಸ್ ಸೈಡ್ ಇಟ್ ಇಸ್ ಪ್ರೊಬಾಬಿಲಿಟಿ ಆಫ್ ಇ. ಇದಿಷ್ಟು ಪೋರ್ಷನ್ಗಳು ಬೇಕು. ಇ ಮೈನಸ್ ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಆಗಿರುತ್ತೆ. ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದಿಸ್ ರೀಜನ್. ಆ ಕಡೆ ಈ ರೀಜನ್ ಬೇಕು. ಜಸ್ಟ್ ಅವಳು ಪಾಸ್ ಆಗ್ತಿರೋ, ಒಬ್ಬರೇ ಪಾಸ್ ಆಗುವಂಥ ಪ್ರೊಬಾಬಿಲಿಟಿನ ಹೇಳ್ತಿರೋಂಥದ್ದು. ಸೊ ಪ್ರೊಬಾಬಿಲಿಟಿ ಆಫ್ ಇ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಎಫ್ ಮೈನಸ್ 2 times ಆಫ್ ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಇದೆಲ್ಲದಕ್ಕೂ ವ್ಯಾಲ್ಯೂ ಕೊಟ್ಟು 0.1. ಓಕೆ, 0.05 ಮೈನಸ್ 2 ಇಂಟು 0.02 ಎಷ್ಟಾಗುತ್ತೆ? ಇದು 0.15 ಮೈನಸ್ 0.04. ದಿಸ್ ಇಸ್ ಈಕ್ವಲ್ ಟು 0.11. ದಿಸ್ ಇಸ್ ದ ಆನ್ಸರ್. ಈಸಿ ಇದೆ ತಾನೆ? ಸೊ ಸ್ವಲ್ಪ ಏನು ಕ್ವಶನ್ ಕೊಟ್ಟಿದ್ದಾರೆ ಅನ್ನೋದನ್ನು ಅನಲೈಸ್ ಮಾಡಬೇಕಾಗತ್ತೆ. ಈ ಥರದ್ದೊಂದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಆನ್ಸರ್ ಬರುತ್ತೆ. ದಿಸ್ ಇಸ್ ದ ಆನ್ಸರ್. ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್.
A committee of 2 persons is selected from 2 men and 2 women. What is the probability that the committee will have no men, 1 man, 2 men? ಓಕೆನಾ? ಇದೆಲ್ಲ ನಮಗೆ ಕೊಟ್ಟಿರುವಂಥ ಈವೆಂಟ್ಗಳು. ನೋ ಮ್ಯಾನ್, 1 ಮ್ಯಾನ್, 2 ಮೆನ್, ಇದೆಲ್ಲ ಏನು ಕೊಟ್ಟಿರುವಂಥ ಈವೆಂಟ್ಗಳು. ಫಸ್ಟಿಗೆ ನಾವೇನನ್ನು ಬರಿಬೇಕು? ಸ್ಯಾಂಪಲ್ ಸ್ಪೇಸನ್ನು ಬರಿಬೇಕು. ದ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್. ಓಕೆ, ಸ್ಯಾಂಪಲ್ ಸ್ಪೇಸ್ ಏನು? ಸ್ಯಾಂಪಲ್ ಸ್ಪೇಸ್ ಇಸ್ ನಥಿಂಗ್ ಬಟ್ ಕಮಿಟಿ ಆಫ್ 2 persons ಆರ್ ಸೆಲೆಕ್ಟೆಡ್. ಕಮಿಟಿ ಆಫ್ 2 persons ಔಟ್ ಆಫ್ 2 men and 4 women ಅಂತ ಅಂದರೆ ಟೋಟಲ್ 4 members. ಓಕೆನಾ? ಇದರಲ್ಲಿ ನಾನಿವಾಗ ಫಸ್ಟ್ ಏನು ಬರಿಬೇಕು ಅಂತಂದರೆ ಎನ್ ಆಫ್ ಎಸ್ ಅನ್ನು ಬರಿತೀನಿ. ಎನ್ ಆಫ್ ಎಸ್ ಅನ್ನು ಹೇಳ್ಬೋದಾ ನೀವು? ದಿಸ್ ಈಸ್ ರಿಲೇಟೆಡ್ ಟು ಈ ಟಾಪಿಕ್ನೆಲ್ಲೋ ಕೇಳ್ದಂಗಿದೆಯಾ? ಇಟ್ ಈಸ್ ನಥಿಂಗ್ ಬಟ್ ದ ಕಾಂಬಿನೇಷನ್ ಓನ್ಲಿ. 4 ಮೆಂಬರ್ಸಲ್ಲಿ ನಾವು 2 personsನ ಸೆಲೆಕ್ಟ್ ಮಾಡ್ತಿರೋಂಥದ್ದು. ದಟ್ಸ್ ವೈ 4C2 ಈಸ್ ದ ಆನ್ಸರ್. 4C2 is the total number of persons, total number of sample space with respect to the 4 members. ಇದನ್ನು ನೀವು ಇವಾಗ ಫೈಂಡ್ ಔಟ್ ಮಾಡಿದರೆ ಏನಾಗುತ್ತೆ? 4 factorial divided by 4 minus 2 factorial, it is 2 factorial into 2 factorial. ಆನ್ಸರ್ ಏನಾಗುತ್ತೆ? 4 into 3 into 2 factorial divided by 2 factorial into 2. So this one will get cancelled. 2 ones are 2 twos are 6 will be the ಎನ್ ಆಫ್ ಎಸ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಇವಾಗ ಫಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ದ ಪ್ರೊಬಾಬಿಲಿಟಿ ಆಫ್ ನೋ ಮ್ಯಾನ್ ಅಂತ ಅಂದರೆ ಎಷ್ಟು ಜನ? 4 ಜನರಲ್ಲಿ 2 ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ನೋ ಮ್ಯಾನ್ ಅಂತ ಅಂದರೆ ಅಷ್ಟು ಜನ ಏನಾಯಿತು? ವಿಮೆನ್ ಆಯಿತು. ವಿಮೆನ್ ಎಷ್ಟು ಜನ ಇದ್ದಾರೆ? 2 ಮೆಂಬರ್ಸಲ್ಲಿ ಐ ಆಮ್ ಸೆಲೆಕ್ಟಿಂಗ್ ಆಲ್ ದ 2 members ಆಲ್ಸೋ. 2C2 ಆಯಿತು. ಕರೆಕ್ಟ್ ಅಲ್ವಾ? 2C2 ಆದರೆ ಹೋಲ್ ಡಿವೈಡೆಡ್ ಬೈ ಏನಾಗುತ್ತೆ? ದಟ್ ಈಸ್ ನಥಿಂಗ್ ಬಟ್ 6 ಯಾಕೆ? ಸ್ಯಾಂಪಲ್ ಸ್ಪೇಸಲ್ಲಿರುವಂತಹ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್. ಇವಾಗ 2C2 ಅಂತಂದರೆ ಎಷ್ಟು? ದಿಸ್ ಈಸ್ ನಥಿಂಗ್ ಬಟ್ NCN. ನೀವು ಇನ್ನೂ ಈಸಿಯಾಗಿ ಮಾಡೋದಾದರೆ 2 factorial ಡಿವೈಡೆಡ್ ಬೈ 2 minus 2 ಇಟ್ ಇಸ್ 2 factorial. ಸೊ ಇವಾಗ ನೋಡಿದ್ರಿ ಇಲ್ಲಿ ನೋಡಿ 2 factorial, 2 minus 2 ಇಟ್ ಇಸ್ 1 factorial. ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ವಿಲ್ ಬಿ 1. ಸೊ ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಥರ ಮಾಡಿ ತೋರಿಸಿರುವಂಥದ್ದು. ಏನು ಮಾಡಬಹುದು? 1 divided by 6 will be the probability that no men in the committee. ಕಮಿಟಿಯಲ್ಲಿ ಯಾರು ಮೆನ್ನೇ ಇಲ್ಲ, ಎಲ್ಲ ವೆಮೆನ್ ಇದ್ದರೆ ದಿಸ್ ಇಸ್ ದ ಪಾಸಿಬಿಲಿಟೀಸ್. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಹೇಳ್ತಿದ್ದಾರೆ ಅಂತಂದರೆ 1 man 2 ಸೆಲೆಕ್ಟ್ ಮಾಡಬೇಕು. ದಟ್ ಮೀನ್ಸ್ ಇಫ್ ವಿ ಆರ್ ಸೆಲೆಕ್ಟಿಂಗ್ 2 people, if out of that 2 1 is man, then another one is what? Women only. So that's why what we can say that probability of 1 man means what is that? Out of 2 we are selecting 1. Correct alva? Then into out of, this is for man, out of 2 men's 1 we are selecting. That's why 2C1. Out of 2 women's we are selecting 1. ಇಬ್ರು ಏನಾಯಿತು? ಟೋಟಲ್ ಆಗಿ 2 ಸೆಲೆಕ್ಟ್ ಮಾಡಿ ಆಯಿತು. ಔಟ್ ಆಫ್ ಹೌ ಮೆನಿ ಪೀಪಲ್? ನಿಮಗೆ ಬೇಕಂದರೆ ಹೀಗೆ ಬರಿಬಹುದು, 4C2 ಅಂತಲೇ ಬರಿಬಹುದು. 4C2 ವ್ಯಾಲ್ಯೂ ಏನಾಗಿರುತ್ತೆ? 6 ಆಗಿರುತ್ತೆ. ನೋ ನೀಡ್ ಟು ವರಿ. ಸೊ 2C1 ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ 2 ಓನ್ಲಿ. 2 into 2 ಹೋಲ್ ಡಿವೈಡೆಡ್ ಬೈ ವಾಟ್? ದಿಸ್ ಇಸ್ 6 ವಿಚ್ ಕ್ಯಾನ್ ಬಿ ರಿಟನ್ ಆಸ್ 4/6 ವಿಚ್ ಇಸ್ ಈಕ್ವಲ್ ಟು 2/3 ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಒನ್ you can see here both of them are men only. So at that time ಏನಾಗುತ್ತೆ? probability of 2 men ಅಂತಂದರೆ ಎಷ್ಟು ಜನ ಇದ್ದಾರೆ? 2 ಇದ್ದಾರೆ. 2 ಸೆಲೆಕ್ಟ್ ಮಾಡ್ತಿದ್ದೀವಿ. ಡಿವೈಡೆಡ್ ಬೈ 4C ಎಷ್ಟಾಗುತ್ತೆ? 2 ಆಗುತ್ತೆ. ದಿಸ್ ಇಸ್ ಸಿಮಿಲರ್ ಟು ದ 2 ಲೇಡೀಸನ್ನು ಸೆಲೆಕ್ಟ್ ಮಾಡೋ ಹಾಗೆ ಪ್ರೊಬಾಬಿಲಿಟಿ ಆಗುತ್ತೆ. ದಿಸ್ ಇಸ್ 1/6. ಓಕೆನಾ? ಅರ್ಥ ಆಯ್ತಾ? ಏನಾದರೂ ಡೌಟ್ ಇದೆಯಾ? ಡೌಟ್ ಇದ್ದರೆ ಇವಾಗಲೇ ಕೇಳಿ. ಯು ಕ್ಯಾನ್ ಸಿ ಹಿಯರ್ ಎಲ್ಲ ಪ್ರಾಬ್ಲಮ್ಗಳು ಈಸಿಯಾಗೇ ಇರುತ್ತೆ. ಬಟ್ ಅದು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಸ್ವಲ್ಪ ನೀವೇನು ಮಾಡಬೇಕಾಗತ್ತೆ? ಥಿಂಕ್ ಮಾಡಬೇಕಾಗತ್ತೆ. ಸೊ ಈಸಿಯಾಗೇ ಸಾಲ್ವ್ ಮಾಡಬಹುದು.
ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಆಗ್ತಿದ್ರೆ ಏನು ಮಾಡಬೇಕು, ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು. ಆವಾಗ ಪ್ರಾಬ್ಲಮ್ಗಳನ್ನ ಈಸಿಯಾಗಿ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ನಥಿಂಗ್ ಬಟ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಆಫ್ ಪ್ರೊಬಾಬಿಲಿಟಿ. ಪ್ರೊಬಾಬಿಲಿಟಿನ ನಾವೆಲ್ಲೆಲ್ಲ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡುವ. ವೆದರ್ ಫೋರ್ಕಾಸ್ಟಿಂಗ್ ಅಲ್ವಾ, ಮಳೆ ಬರುತ್ತೆ. ನೀವು ಇವಾಗ ವೆದರ್ ಆ್ಯಪನ್ನು ಓಪನ್ ಮಾಡಿ ನೋಡಿದರೆ ಪ್ರೊಬಾಬಿಲಿಟಿ ಆಫ್ ದ ರೈನನ್ನು ತೋರಿಸ್ತಾರೆ, ಅಥವಾ ಎಷ್ಟು ಬಿಸಿಲಿದೆ ಅನ್ನೋದನ್ನು ತೋರಿಸ್ತಾರೆ. ಅದೆಲ್ಲದನ್ನು ಹೆಂಗೆ ಪ್ರೆಡಿಕ್ಷನ್ ಅಂತಂದರೆ ಮೊದಲು ಬಂದಿರುವಂತಹ ವೆದರ್ದು ರಿಪೋರ್ಟನ್ನು ಡಾಟಾಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಇವತ್ತು ಏನಾಗಬಹುದು ಅನ್ನೋದನ್ನು ಪ್ರೆಡಿಕ್ಟ್ ಮಾಡ್ತಿರುವಂಥದ್ದು. ಪಾಸಿಬಿಲಿಟೀಸ್ ಈ ಥರ ಇದೆ ಅನ್ನೋದನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಸ್ಪೋರ್ಟ್ಸಲ್ಲಿ ಇದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಪ್ರೊಬಾಬಿಲಿಟಿ ಆಫ್ ಇಂಡಿಯಾ ವಿಲ್ ವಿನ್ ದ ಮ್ಯಾಚ್ ಬೇಸ್ಡ್ ಆನ್ ದ ಪಾಸ್ಟ್ ಪರ್ಫಾರ್ಮೆನ್ಸ್. ಮೊದಲು ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಏನಾಗಿರುತ್ತೆ, ಪ್ರೊಬಾಬಿಲಿಟಿನ ಹೇಳ್ತಾರೆ. ಅದೇ ರೀತಿಯಾಗಿ ಮೆಡಿಸಿನಲ್ಲಿ ಒಂದು ಮೆಡಿಸಿನ್ ಇದ್ದರೆ ಅದು ಯಾವ ರೀತಿಯಾಗಿ ಯೂಸ್ ಆಗುತ್ತೆ, ಎಕ್ಯುರೆಸಿ. ಕೊರೋನಾ ಮೆಡಿಸಿನ್ ಬಂದಾಗ ಇದೇ ಪಾಸಿಬಿಲಿಟೀಸಲ್ಲೇ ಅವರು ಟೆಸ್ಟ್ ಮಾಡ್ತಾ 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 ಏನು ಮಾಡಿದ್ದು, ಮೆಡಿಸಿನ್ನ ಕೊಡ್ತಾ ಹೋಗಿದ್ದು. ಅದೇ ರೀತಿಯಾಗಿ ಎಲೆಕ್ಷನ್ಸ್ ಆ್ಯಂಡ್ ಪೋಲಿಂಗ್, ದಿಸ್ ಇಸ್ ಇಂಪಾರ್ಟೆಂಟ್ ಅಲ್ವಾ. ಎಲೆಕ್ಷನ್ ಅನೌನ್ಸ್ ಆದಾಗಿಂದ ಟಿ ವಿ ಚಾನಲ್ಗಳು ಸ್ಟಾರ್ಟ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ಅದು ಪ್ರೀವಿಯಸ್ ಬಂದಿರುವಂತಹ ಡಾಟಾಗಳನ್ನು ಅಥವಾ ಯಾವ ರೀತಿಯಾಗಿ ಜನರು ಬಿಹೇವ್ ಮಾಡ್ತಿದ್ದಾರೆ ಒಂದು ಪಕ್ಷದ ಬಗ್ಗೆ ಅನ್ನೋದ್ರ ಬಗ್ಗೆ ಎಲ್ಲದನ್ನು ಕೌಂಟ್ ಮಾಡಿಬಿಟ್ಟು ಏನು ಮಾಡ್ತಾರೆ, ದೇ ವಿಲ್ ಪ್ರೆಡಿಕ್ಟ್ ದ ಔಟ್ಕಮ್. ದಟ್ ಈಸ್ ನಥಿಂಗ್ ಬಟ್ ದ ಪಾಸಿಬಿಲಿಟೀಸ್. ಇಷ್ಟು ಪಾಸಿಬಿಲಿಟೀಸ್, ಈ ಪಕ್ಷ ಇಷ್ಟು ಗೆಲ್ಲಬಹುದು ಅನ್ನೋದನ್ನು ಪ್ರೆಡಿಕ್ಟ್ ಮಾಡ್ತಾರೆ. ದಿಸ್ ಈಸ್ ಅ ಡೈಲಿ ಲೈಫ್ ಎಕ್ಸಾಂಪಲ್. ಅದನ್ನೇ ಹೇಳಿದ್ದು. ಮ್ಯಾಥಮೆಟಿಕ್ಸ್ ಇಸ್ ವೆರಿ ಬ್ಯೂಟಿಫುಲ್. ಇಟ್ ಈಸ್ ವಿದಿನ್ ಅಸ್ ಓನ್ಲಿ, ನಮ್ಮ ಹತ್ರನೇ ಇರುವಂಥದ್ದು. ಬಟ್ ನಾವು ಅದ್ರ ಬಗ್ಗೆ ಎನಲೈಸೇ ಮಾಡೋದಿಲ್ಲ. ಅದೇ ಪ್ರಾಬ್ಲಮ್ ಆಗಿರುವಂಥದ್ದು. ಇವಾಗ ಇದನ್ನು ಬಿಟ್ಟು ನಿಮ್ಗೆ ಯಾವುದೆಲ್ಲ ಪ್ರೊಬಾಬಿಲಿಟಿ ಬಗ್ಗೆ ಎಕ್ಸಾಂಪಲ್ಸ್ ಗೊತ್ತು, ಬೇಗ ಬೇಗ ಕಮೆಂಟ್ ಮಾಡಿ ನೋಡು, ಆಯಿತಾ. ಸೊ ನೆಕ್ಸ್ಟ್ ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್. ನಾನು ಹೇಳಿದಾಗೆ ಎಲ್ಲ ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡೋದಿಲ್ಲ. ನಿಮಗೆ ಇಂಪಾರ್ಟೆಂಟ್ ಆಗಿ ಅಥವಾ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿರುವಂಥ ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡ್ತೀವಿ. ನಿಮಗೆಲ್ಲದಕ್ಕೂ ಸೊಲ್ಯೂಷನ್ ಬೇಕು, ನೋಟ್ಸ್ ಬೇಕು ಅಂತ ಅಂದರೆ ಇವಾಗಲೇ ನಮ್ಮ ಪರೀಕ್ಷೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲೇನಾಗುತ್ತೆ ಅಂತಂದರೆ ನಿಮಗೆ ಟೆಕ್ಸ್ಟ್ ಬುಕ್ ಸಾಲ್ವ್ಡ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಸಾಲ್ವ್ಡ್ ಕ್ವಶನ್ಸ್ ಎಲ್ಲದೂ ಸಿಗುತ್ತೆ. ಎಕ್ಸಾಮ್ ಟೈಮಲ್ಲಂತೂ ತುಂಬ ಯೂಸ್ ಆಗುತ್ತೆ. ಇವಾಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. So we will see the questions. The first one from the exercise 14.1, you can see here a die is thrown, desires the following events. ಒಂದು ಡೈನ ಥ್ರೋ ಮಾಡಿದಾಗ ಇದೆಲ್ಲ ಇವೆಂಟ್ಗಳು ಬರ್ತಾ ಇದೆ ಅಂತ ಹೇಳ್ತಾರೆ. ಆ ನಂಬರ್ ಲೆಸ್ ದ್ಯಾನ್ 7. ನಂಬರ್ ಲೆಸ್ ದ್ಯಾನ್ 7 ಅಂತಂದರೆ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ, 1 ಇಂದ 6 ತನಕ ಬರುತ್ತೆ. ಆ ನಂಬರ್ ಗ್ರೇಟರ್ ದ್ಯಾನ್ 7 ಬರುತ್ತಾ, ಇಲ್ಲ, ಇಟ್ ಈಸ್ ಅ ಇಂಪಾಸಿಬಲ್ ಇವೆಂಟ್. ಕರೆಕ್ಟಾ. ಮಲ್ಟಿಪಲ್ ಆಫ್ 3 ಅಂತ ಹೇಳ್ತಿದ್ದಾರೆ. ಮಲ್ಟಿಪಲ್ ಆಫ್ 3 ಅಂತಂದರೆ 3 ಮತ್ತು 6 ಎರಡೇ ಬರುವಂಥದ್ದು. ದೆನ್ ಅ ನಂಬರ್ ಲೆಸ್ ದ್ಯಾನ್ 4. ಲೆಸ್ ದ್ಯಾನ್ 4 ಅಂತಂದರೆ 1 2 3 ಬರುತ್ತೆ. ಓಕೆನಾ. ಅದೇ ರೀತಿಯಾಗಿ ಈವನ್ ನಂಬರ್ ಗ್ರೇಟರ್ ದ್ಯಾನ್ 4 ಅಂತಂದರೆ ಒಂದೇ ನಂಬರ್ ಬರುವಂಥದ್ದು. ಅದು ಯಾವ ನಂಬರು ಕಮೆಂಟ್ ಮಾಡಿ ನೋಡುವ. ಇಟ್ ಈಸ್ ನಥಿಂಗ್ ಬಟ್ 6. ಸೊ ಅ ನಂಬರ್ ನಾಟ್ ಲೆಸ್ ದ್ಯಾನ್ 3. 3ಗಿಂತ ಕಡಿಮೆ ಇರಬಾರ್ದು ಅಂತಂದರೆ ಅದಕ್ಕಿಂತ ಅಥವಾ ಅದಕ್ಕಿಂತ ಜಾಸ್ತಿ ಅಂತಂದರೆ 3 4 5 6. ಸೊ ಇದರಲ್ಲಿ ಇದನ್ನೆಲ್ಲ ನಾವು ಇವಾಗ ಫೈಂಡ್ ಔಟ್ ಮಾಡಬೇಕು. ಯೂನಿಯನನ್ನು ಎ ಯೂನಿಯನ್ ಬಿ, ಬಿ ಯೂನಿಯನ್ ಸಿ, ಇ ಇಂಟರ್ಸೆಕ್ಷನ್ ಎಫ್, ಡಿ ಇಂಟರ್ಸೆಕ್ಷನ್ ಇ, ಎ ಮೈನಸ್ ಸಿ ಅಂತಂದರೆ ಡಿಫ್ರೆನ್ಸ್ ಆಫ್ ಎ ಮೈನಸ್ ಸಿ, ದೆನ್ ಡಿ ಮೈನಸ್ ಇ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್ ಅಂತಂದರೆ ಕಾಂಪ್ಲಿಮೆಂಟ್ ಆಫ್ ಎಫ್ ಡ್ಯಾಶನ್ನು ಫೈಂಡ್ ಔಟ್ ಮಾಡಬೇಕು, ಪ್ಲಸ್ ಅದರ ಜೊತೆಗೆ ಇಂಟರ್ಸೆಕ್ಷನ್ನ ಮಾಡಬೇಕು. ಇದೆಲ್ಲದನ್ನು ನಾವು ಇವಾಗ ಫೈಂಡ್ ಔಟ್ ಮಾಡುವ. ಯು ಕ್ಯಾನ್ ಸಿ ಹಿಯರ್ ಸ್ಯಾಂಪಲ್ ಸ್ಪೇಸ್ ಏನಾಗಿರುತ್ತೆ, 1 ಇಂದ 6 ತನಕ ನಂಬರ್ ಆಗಿರುತ್ತೆ. ಸೊ ಇದಕ್ಕೆಲ್ಲದು ಈವೆಂಟ್ಗಳಿಗೆ ನಾವು ಇವಾಗ ಸೆಟ್ಟನ್ನು ಬರೆಯೋದಾದರೆ ಯು ಕ್ಯಾನ್ ಸಿ ಫಸ್ಟಿಗೆ ನಂಬರ್ ಲೆಸ್ ದ್ಯಾನ್ 7 ಅಂತಲೇ 1 ಇಂದ 6 ತನಕ ಎಲ್ಲದು ಬಂತು. ಇದನ್ನೇ ಹೇಳಿದ್ದು ತಾನೇ ನಾನಿವಾಗ. ಸೊ ಐ ಎಕ್ಸ್ಪ್ಲೇನೆಡ್. ಎ ಯೂನಿಯನ್ ಬಿನ ಫೈಂಡ್ ಔಟ್ ಮಾಡುವ. ಸೊ ಎ ಯೂನಿಯನ್ ಬಿ ಇಸ್ ನಥಿಂಗ್ ಬಟ್, ಇಲ್ಲಿ ನೋಡಿ ಇವೆರಡರದ್ದು ಯೂನಿಯನನ್ನು ಮಾಡಿದರೆ ಏನು ಸಿಗುತ್ತೆ, ಇಟ್ ಈಸ್ ಅ ನಲ್ ಸೆಟ್. ಸೊ ಸ್ಯಾಂಪಲ್ ಸ್ಪೇಸಸ್ ಸಿಗುತ್ತೆ. ದಟ್ ಕ್ಯಾನ್ ಬಿ ರಿಟರ್ನ್ ಆಸ್, ಯು ಕ್ಯಾನ್ ಸಿ ಹಿಯರ್, ಎ ಯೂನಿಯನ್ ಬಿ ಈಸ್ ನಥಿಂಗ್ ಬಟ್ ಯೂನಿಯನ್. ಓಕೆ, ದಿಸ್ ಈಸ್ ಅ ಇಂಟರ್ಸೆಕ್ಷನು ಬರೆದಿದ್ದೀನಿ. ಐ ವಿಲ್ ರೈಟ್ ದ ಯೂನಿಯನ್ ಹಿಯರ್. ಎ ಯೂನಿಯನ್ ಬಿ, ಯು ಕ್ಯಾನ್ ಸಿ ಹಿಯರ್, ಎ ಯೂನಿಯನ್ ಬಿ ಈಸ್ ನಥಿಂಗ್ ಬಟ್ ಸ್ಯಾಂಪಲ್ ಸ್ಪೇಸ್ 1 2 3 4 5 6. ಅದೇ ಒಂದು ವೇಳೆ ಇಂಟರ್ಸೆಕ್ಷನ್ ಆದರೆ ಏನಾಗುತ್ತೆ, ಯು ಕ್ಯಾನ್ ಸಿ ಹಿಯರ್ ಇಂಟರ್ಸೆಕ್ಷನ್. ಇವೆರಡರದ್ದು ಇಂಟರ್ಸೆಕ್ಷನ್ ಮಾಡಿದರೆ ಎರಡರಲ್ಲೂ ಕಾಮನ್ ಇರುವಂಥ ಎಲಿಮೆಂಟ್ಗಳೇ ಇಲ್ಲ, ಅದಕ್ಕೋಸ್ಕರ ನಲ್ ಸೆಟ್ ಆಗುತ್ತೆ. ಬಿ ಯೂನಿಯನ್ ಸಿ ಮಾಡೋದಾದರೆ ಬಿ ಅಂತಂದರೆ ನಲ್ ಸೆಟ್ಟು 3 6 ಸಿ ಆಗಿರುತ್ತೆ.
ಸೊ ವಿ ವಿಲ್ ಗೆಟ್ ದ ಆನ್ಸರ್ ಆಸ್ 3, 6. ಸಿಮಿಲರ್ಲಿ ಈ ಇಂಟರ್ಸೆಕ್ಷನ್ ಎಫ್ ಫೈಂಡ್ ಔಟ್ ಮಾಡಿದರೆ 6 intersection this one, common elements is 6, so that's why 6 is written. D intersection E ಅಂತಾನೆ, D ಅಂತಾನೆ 1, 2, 3, E ಅಂತಾನೆ 6. ಇವೆರಡರಲ್ಲೂ ಕಾಮನ್ ಇಲ್ಲ, ಅದಕ್ಕೋಸ್ಕರ ನಲ್ ಸೆಟ್ ಆಗಿರುತ್ತೆ. ಅದೇ ರೀತಿಯಾಗಿ A ಮೈನಸ್ ಸಿ ಅಂತ ಅಂದರೆ A is the sample space ಸಿಕ್ಕಿದೆ, C is 3, 6. ಇಲ್ಲಿ ಇವಾಗ ಅದನ್ನೇ ಹೇಳ್ತಿರೋಂಥದ್ದು, ಕಾಮನ್ ಎಲಿಮೆಂಟನ್ನು ಬಿಟ್ಟು ಎ ಅಲ್ಲಿ ಯಾವುದೆಲ್ಲ ಇದೆ ಅನ್ನೋದನ್ನು ಬರಿಬೇಕು. ಕಾಮನ್ ಎಲಿಮೆಂಟ್ 3 ಮತ್ತು 6, ಇದೆರಡನ್ನು ಬಿಟ್ಟು ಎ ಅಲ್ಲಿ ಯಾವುದಿದೆ 1, 2, 4, 5, ಸೊ ದಟ್ ಈಸ್ ಎ ಮೈನಸ್ ಸಿ. ಅದೇ ರೀತಿಯಾಗಿ ಡಿ ಮೈನಸ್ ಸಿ ಅಂತಂದ್ರೂ ಸೇಮು, ಇವೆರಡರಲ್ಲಿ ಇಂಟರ್ಸೆಕ್ಷನ್ ಇರುವಂಥ ಎಲಿಮೆಂಟ್ಗಳನ್ನು ಬಿಟ್ಟು ಬರಿಬೇಕು. ಇಂಟರ್ಸೆಕ್ಷನ್ ಇಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕು, ಡಿ ಅಲ್ಲಿ ಇರುವಂಥ ಎಲ್ಲ ಎಲಿಮೆಂಟ್ಗಳನ್ನು ಬರೆದ್ರೆ ಆಯಿತು ಅಷ್ಟೇ. ನೆಕ್ಸ್ಟ್, ಸೊ ಈ ಇಂಟರ್ಸೆಕ್ಷನ್ ಎಫ್ ಅಂತಂದರೆ ಯು ಕ್ಯಾನ್ ಸಿ 6 ಇಸ್ ಇ, ಎಫ್ ಕಾಂಪ್ಲಿಮೆಂಟ್ ಅಂತ ಅಂದರೆ ಏನು, 3, 4, 5, 6 ಬಿಟ್ಟು ಬೇರೆದು ಅದು 1, 2 ಇವೆರಡದು ಇಂಟರ್ಸೆಕ್ಷನ್ ಫೈಂಡ್ ಔಟ್ ಮಾಡಿದರೆ ನಲ್ ಸೆಟ್. ಸಿಮಿಲರ್ಲಿ ಕಾಂಪ್ಲಿಮೆಂಟ್ ಆಫ್ ಎಫ್ ಇಸ್ ನಥಿಂಗ್ ಬಟ್ ದ ಎಲಿಮೆಂಟ್ ಅದರ್ ದಾನ್ ದಿಸ್ ಒನ್ ವಿಚ್ ಎಕ್ಸಿಸ್ಟ್ ಇನ್ ಅ ಸ್ಯಾಂಪಲ್ ಸ್ಪೇಸ್. ಇದನ್ನು ಬಿಟ್ಟು ಸ್ಯಾಂಪಲ್ ಸ್ಪೇಸಲ್ಲಿರುವಂಥದ್ದು ಯಾವುದು 1, 2. ದಿಸ್ ಇಸ್ ವಾಟ್ ಎಫ್ ಡ್ಯಾಶ್, ಕಾಂಪ್ಲಿಮೆಂಟ್ ಆಫ್ ಎಫ್. ಓಕೆನಾ? ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಾಬ್ಲಮನ್ನು ನೋಡುವ. ಯು ಕ್ಯಾನ್ ಸಿ 3 coins are tossed once. Let A denotes the event of 3 heads shows and B denotes the event that 2 heads and 1 tail shows. C denotes the event that 3 tails shows and D denotes the event that a head shows on the first coin. ಇದೇನೋ ಡಿಫ್ರೆಂಟ್ ಆಗಿದೆ. ಇದು ಹಿಂಗಂತಂದರೆ 3 coins are tossed, ಒಟ್ಟಿಗೆ 3 ಕಾಯಿನ್ಗಳನ್ನು ಟಾಸ್ ಮಾಡ್ತಾ ಇದ್ದಾರೆ. ಎಷ್ಟು ಪಾಸಿಬಿಲಿಟೀಸ್ ಇರ್ಬೋದು? ಒಂದು ಕಾಯಿನಲ್ಲಿ 2 ಪಾಸಿಬಿಲಿಟೀಸ್ ಇರೋದು, ಹೆಡ್ ಆರ್ ಎಲ್ಸ್ ಟೇಲ್. ಅದೇ ರೀತಿಯಾಗಿ ಇನ್ನೊಂದು ಕಾಯಿನಲ್ಲಿ ಅದರಲ್ಲೂ ಹೆಡ್ ಆರ್ ಟೇಲ್, ಇನ್ನೊಂದು ಕಾಯಿನಲ್ಲಿ ಅದರಲ್ಲೂ ಹೆಡ್ ಆರ್ ಟೇಲ್. ಆವಾಗ ಏನಾಗುತ್ತೆ ಅಂದರೆ 2 × 2 × 2 ಟೋಟಲ್ 8 ಪಾಸಿಬಿಲಿಟೀಸ್ ಬರ್ತಾ ಇದೆ. ಕನ್ಫ್ಯೂಷನ್ಸ್ ಆಗ್ತಿದೆಯಾ? ಸೊ ಅದನ್ನು ನಾನು ಇವಾಗ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯು ಕ್ಯಾನ್ ಸಿ ಹಿಯರ್ ದೀಸ್ ಆರ್ ದ ಔಟ್ಕಮ್ಸ್. ಫಸ್ಟಿಗೆ ಒಂದು ಕಾಯಿನನ್ನು ಟಾಸ್ ಮಾಡ್ತೀರಾ, ಆವಾಗ ಹೆಡ್ಡು ಬರ್ಬೋದು, ಟೇಲು ಬರ್ಬೋದು. ಓಕೆನಾ? ಇನ್ನೊಂದು ಕಾಯಿನನ್ನು ಟಾಸ್ ಮಾಡಿದಾಗ ಅದರಲ್ಲಿ ಹೆಡ್ ಇರ್ಬೋದು, ಟೇಲ್ ಇರಬಹುದು. ಓಕೆನಾ? ಇನ್ನೂ ಒಂದು ಕಾಯಿನನ್ನು ಟಾಸ್ ಮಾಡಿದಾಗ ಹೆಡ್ ಇರ್ಬೋದು, ಟೇಲ್ ಇರ್ಬೋದು. ಅದು ಹೆಂಗೆ ಅಂತಂದರೆ ಫಸ್ಟ್ ಕಾಯಿನಲ್ಲೂ ಒಂದು ಸಲ ಹೆಡ್ ಬಂದಿರ್ಬೋದು, ಎರಡನೇ ಕಾಯಿನಲ್ಲೂ ಹೆಡ್ ಬಂದಿರ್ಬೋದು, ಮೂರನೇ ಕಾಯಿನಲ್ಲೂ ಹೆಡ್ ಬಂದಿರ್ಬೋದು. ಆವಾಗ ಟೋಟಲ್ ಔಟ್ಕಮ್ ನಮ್ಗೆ ಏನು ಕಾಣಿಸ್ತಿದೆ? ಹೆಡ್ 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 ಅಂತ. ಅದೇ ಇವಾಗ ಫಸ್ಟ್ ಕಾಯಿನಲ್ಲಿ ಹೆಡ್ ಬಂತು, ಎರಡನೇ ಕಾಯಿನಲ್ಲೂ ಹೆಡ್ ಬಂದಿದೆ, ಮೂರನೇ ಕಾಯಿನಲ್ಲಿ ಏನು ಬಂದಿದೆ? ಟೇಲ್ ಕಾಣಿಸ್ತಾ ಇದೆ. ಆವಾಗ ಏನಾಗುತ್ತೆ? ಹೆಡ್ ಹೆಡ್ ಟೇಲ್. ನೆಕ್ಸ್ಟ್ ಒನ್, ಫಸ್ಟ್ ಕಾಯಿನಲ್ಲಿ ಹೆಡ್ಡು, ಸೆಕೆಂಡ್ ಕಾಯಿನಲ್ಲಿ ಏನು ಬಂದಿದೆ? ಟೇಲ್ ಬಂದಿದೆ. ಇನ್ನೊಂದು ಮೂರನೇ ಕಾಯಿನಲ್ಲಿ ಏನು ಬಂದಿರಬಹುದು? ಹೆಡ್ ಬಂದಿರ್ಬೋದು. ಆವಾಗ ಏನಾಗುತ್ತೆ? ಹೆಡ್ ಟೇಲ್ ಹೆಡ್ ಆಗುತ್ತೆ. ಅದು ಇನ್ನೊಂದು ಪಾಸಿಬಿಲಿಟಿ, ದಟ್ ಈಸ್ ನಥಿಂಗ್ ಬಟ್ ಅ ಸ್ಯಾಂಪಲ್ ಪಾಯಿಂಟ್ ಆಗಿರುತ್ತೆ. ಹೆಡ್ಡು ಟೇಲು ಟೇಲ್ ಬಂದಿರಬಹುದು, ಅದು ಇನ್ನೊಂದು. ಈ ರೀತಿಯಾಗಿ ನಾವು ಎಷ್ಟು ಔಟ್ಕಮ್ಗಳನ್ನು ಬರೀಬಹುದು? 8 ಔಟ್ಕಮ್ಗಳನ್ನು ಬರಿಬಹುದು. ದಿಸ್ ಇಸ್ ಇಂಪಾರ್ಟೆಂಟ್. ಈ ಥರ ಕಾಯಿನ್ಗಳ ಮೇಲೆ ತುಂಬ ಕ್ವಶನ್ಗಳನ್ನು ಕೇಳ್ತಾರೆ. ನಾವಿವಾಗ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನೋಡಿ, ಹಿಯರ್ ದ ಸ್ಯಾಂಪಲ್ ಸ್ಪೇಸ್ ಆಫ್ ಟಾಸಿಂಗ್ 3 coins ಇಸ್ ನಥಿಂಗ್ ಬಟ್ ದಿಸ್ ಒನ್. 8 ಔಟ್ಕಮ್ಗಳಿದೆ. ಅದು ಯಾವುದು ಅಂತಂದರೆ ಹೆಡ್ ಹೆಡ್ ಹೆಡ್, ಹೆಡ್ ಹೆಡ್ ಟೇಲ್, ಹೆಡ್ ಟೇಲ್ ಹೆಡ್, ಟೇಲ್ ಹೆಡ್ ಹೆಡ್, ಹೆಡ್ ಟೇಲ್ ಟೇಲ್, ಟೇಲ್ ಹೆಡ್ ಹೆಡ್, ಟೇಲ್ ಹೆಡ್ ಟೇಲ್, ಟೇಲ್ ಟೇಲ್ ಹೆಡ್, ಟೇಲ್ ಟೇಲ್ ಟೇಲ್. ಒಳ್ಳೆ ಸಾಂಗ್ ಹೇಳ್ದಂಗಿದೆ ಅಲ್ವಾ? ಸೊ ಯು ಕ್ಯಾನ್ ಸಿ ಹಿಯರ್ ದಿಸ್ ಈಸ್ ದ ಸ್ಯಾಂಪಲ್ ಸ್ಪೇಸ್. ಆಯಿತಾ? ಇವಾಗ ನಾನು ಈವೆಂಟ್ಗಳನ್ನು ಬರಿಬೇಕು. ಇಲ್ಲಿ ನೋಡಿ, ಎ ಡಿನೋಟ್ಸ್ ದ ಈವೆಂಟ್ ದ್ಯಾಟ್ 3 ಹೆಡ್ ಶೋಸ್. 3 ಹೆಡ್ಗಳು ಬಿದ್ದಿರುವಂತಹ ಪಾಸಿಬಿಲಿಟೀಸ್ ಯಾವುದು? ಒಂದೇ ಇರುವಂಥದ್ದು, ಇದು ಒಂದೇ, ಹೆಡ್ ಹೆಡ್ ಹೆಡ್. ಅದೇ ರೀತಿಯಾಗಿ ಬಿ ಶೋಸ್ ದಟ್ ಡಿನೋಟ್ ದಟ್ 2 heads and 1 tail. 2 ಹೆಡ್ ಇರಬೇಕು. ಯಾವುದ್ರಲ್ಲಿದೆ? 2 ಹೆಡ್ಡು 1 tail, 2 ಹೆಡ್ಡು 1 tail. ಇದರಲ್ಲಿದೆ, ಇದರಲ್ಲಿದೆ, ಇದರಲ್ಲಿದೆ. ಆಮೇಲೆ ಎಲ್ಲಿದೆ? 2 ಇರೋದಾ? 3 ಇರೋದಾ? ಓಕೆ, 2 heads 1 tail ಇಸ್ ಓನ್ಲಿ 3 ಪಾಸಿಬಿಲಿಟೀಸ್. ಅದೇ ರೀತಿಯಾಗಿ 3 tails ಶೋಸ್, 3 ಟೇಲ್ ಇರುವಂಥದ್ದು ಒಂದೇ ಪಾಸಿಬಿಲಿಟೀಸ್. ಡಿ ಡಿನೋಟ್ಸ್ ದ ಈವೆಂಟ್ ಹೆಡ್ ಶೋಸ್ ಆನ್ ದ ಫಸ್ಟ್ ಕಾಯಿನ್. ಫಸ್ಟ್ ಕಾಯಿನಲ್ಲಿ ಹೆಡ್ ಇರುವಂಥದ್ದು ಯಾವುದ್ರಲ್ಲೆಲ್ಲ? ಇಲ್ಲಿ ನೋಡಿ, 1 ಇದರಲ್ಲಿ ಹೆಡ್ ಇದೆ, ಇದರಲ್ಲಿ ಹೆಡ್ ಇದೆ, ಇದರಲ್ಲಿ ಹೆಡ್ ಇದೆ. 4 ಪಾಸಿಬಿಲಿಟೀಸ್ ಇದೆ. ಇದರಲ್ಲಿ ಇವಾಗ ಯಾವುದೆಲ್ಲ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅನ್ನೋದನ್ನು ನಾನು ಹೇಳಬೇಕು. ಇಲ್ಲಿ ನೋಡಿ, ಅದನ್ನೇ ಬರೆದಿರುವಂಥದ್ದು. ಸೊ ಇವಾಗ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತಂದರೆ ಇಂಟರ್ಸೆಕ್ಷನ್ ಏನಾಗಿರಬೇಕು? 0 ಆಗಿರಬೇಕು. ಕರೆಕ್ಟಾ? ಇದೆರಡದು ಇಂಟರ್ಸೆಕ್ಷನ್ ಫೈಂಡ್ ಔಟ್ ಮಾಡಿದರೆ 0 ಬರುತ್ತೆ. ಇದ್ರ ಜೊತೆ ಇದನ್ನು ಮಾಡಿದರೆ ಅದು 0 ಬರುತ್ತೆ. ಅಂತಂದರೆ ನಲ್ ಸೆಟ್ ಬರ್ತಾ ಇದೆ. ಇದ್ರ ಜೊತೆಗೆ ಇದನ್ನು ಮಾಡಿದರೆ 0 ಬರ್ತಾ ಇಲ್ಲ. ಅಂತಂದರೆ
I can say that AB is mutually exclusive and then AC is also mutually exclusive ಅಂತ ಹೇಳ್ಬಹುದು. ಕರೆಕ್ಟಾ? ಅದೇ ರೀತಿಯಾಗಿ ಬಿ ಸಿಗೆ ಮಾಡಬೇಕು, ದೆನ್ ಬಿ ಡಿಗೆ ಮಾಡಬೇಕು. ಇಟ್ ಈಸ್ ಅ ಲೆಂತಿ ಒನ್. ಯು ಕ್ಯಾನ್ ಸಿ ಎ ಜೊತೆಗೆ ಬಿನ ಫೈಂಡ್ ಔಟ್ ಮಾಡಿದರೆ ಸೊ ದಟ್ ವಿಲ್ ಬಿ ವಾಟ್ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಯಾಕಂದರೆ ಇಂಟರ್ಸೆಕ್ಷನ್ ಅಲ್ಲಿ ಬರ್ತಿದೆ. ಎ ಜೊತೆಗೆ ಸಿ ಮಾಡಿದರೆ ಅದು ಬರ್ತಾ ಇದೆ, ಎ ಜೊತೆಗೆ ಡಿ ಮಾಡಿದರೆ ಎ ಜೊತೆಗೆ ಡಿ ಮಾಡಿದಾಗ ಬರ್ತಾ ಇಲ್ಲ, ಯಾಕಂತಂದರೆ ಇಲ್ಲಿ ಸೇಮ್ ಕಾಮನ್ ಎಲಿಮೆಂಟ್ ಇದೆ. ಸೊ ದ್ಯಾಟ್ಸ್ ವೈ ಎ ಬಿ ಎ ಸಿ ಆರ್ ವಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಹಾಗಾದರೆ ನೆಕ್ಸ್ಟ್ ಒನ್, ಇವಾಗ ಬಿ ಸಿ ಮತ್ತು ಬಿ ಡಿಗೆ ಮಾಡಬೇಕು. ಅವಾಗೇನಾಗುತ್ತೆ ನೋಡಿ, ಬಿ ಜೊತೆಗೆ ಡಿನ ಫೈಂಡ್ ಔಟ್ ಮಾಡಿದರೆ ಅದರದ್ದು ನಲ್ ಸೆಟ್ ಬರ್ತಾ ಇದೆ. ಸೊ ದೆನ್ ಬಿ ಆ್ಯಂಡ್ ಸಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಸಿಮಿಲರ್ಲಿ ಬಿ ಇಂಟರ್ಸೆಕ್ಷನ್ ಡಿ ಮಾಡಿದರೆ ಅದು ನಲ್ ಸೆಟ್ ಬರ್ತಾ ಇಲ್ಲ. ದಿಸ್ ಇಸ್ ಬಿ ಆ್ಯಂಡ್ ಡಿ ಆರ್ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಸಿಮಿಲರ್ಲಿ ಸಿ ಇಂಟರ್ಸೆಕ್ಷನ್ ಡಿ ಮಾಡಿದರೆ ನಲ್ ಸೆಟ್ ಬರ್ತಾ ಇದೆ, ದಟ್ ಈಸ್ ಆಲ್ಸೋ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ದೆನ್ ವಿ ಕ್ಯಾನ್ ಸೇ ದ್ಯಾಟ್ ಎ ಆ್ಯಂಡ್ ಬಿ, ಎ ಆ್ಯಂಡ್ ಸಿ, ಬಿ ಆ್ಯಂಡ್ ಸಿ, ಸಿ ಆ್ಯಂಡ್ ಡಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪೇರ್ಸ್ ಆಫ್ ಈವೆಂಟ್ಸ್ ಅಂತ ಹೇಳ್ಬೋದು. ಇದಕ್ಕಿಂತ ಮೊದಲು ಇನ್ನೊಂದಿದೆ ಸಿಂಪಲ್ ಈವೆಂಟ್ ಅಂತ. ಒಂದೇ ಸ್ಯಾಂಪಲ್ ಪಾಯಿಂಟ್ ಇದ್ದರೆ ಅದನ್ನು ಸಿಂಪಲ್ ಈವೆಂಟ್ ಅಂತ ಹೇಳ್ತೀವಿ. ಯಾವುದೆಲ್ಲ? ಎ ಮತ್ತು ಸಿ ಅಲ್ಲಿ ಒಂದೇ ಸ್ಯಾಂಪಲ್ ಪಾಯಿಂಟ್ ಇರುವಂಥದ್ದು, ಅದಕ್ಕೋಸ್ಕರ ಅದನ್ನು ಸಿಂಪಲ್ ಈವೆಂಟ್ ಅಂತೀವಿ. ಕಾಂಪೌಂಡ್ ಈವೆಂಟ್ ಅಂತ ಅಂದರೆ 1 or more, 2 or more, ಓಕೆನಾ? ಸೊ ಇದರಲ್ಲಿ 3 ಇದೆ, ಇದರಲ್ಲಿ 4 ಇದೆ. ಬಿ ಆ್ಯಂಡ್ ಡಿ ಆರ್ ದ ಕಾಂಪೌಂಡ್ ಈವೆಂಟ್, ಎ ಆ್ಯಂಡ್ ಸಿ ಆರ್ ದ ಸಿಂಪಲ್ ಈವೆಂಟ್. So you can see here, this is the answer. More than one sample point, so that's why. Next one, 3 coins are tossed. Describe 2 events which are mutually exclusive. ನೀವೇ ಬರಿಬೇಕು ಯಾವುದಾದ್ರೂ 2 ಇವೆಂಟು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರುವಂಥದ್ದು ಅಂತ. ಪ್ರೀವಿಯಸ್ ಎಕ್ಸಾಂಪಲನ್ನೇ ತೊಗೋಬಹುದು. ಎ ಮತ್ತು ಸಿ ಏನು, ಗೆಟಿಂಗ್ ಆಲ್ ದ ಹೆಡ್ಸ್ ಆ್ಯಂಡ್ ಗೆಟಿಂಗ್ ಆಲ್ ದ ಟೇಲ್ಸ್ ಬೋತ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಅದನ್ನೇ ಎಕ್ಸಾಂಪಲ್ ನೀವು ಇಲ್ಲಿ ಬರಿಬಹುದು. ಸಿಮಿಲರ್ಲಿ 3 events ವಿಚ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆ್ಯಂಡ್ ಎಕ್ಸಾಸ್ಟಿವ್ ಅಂತಂದರೆ ಇಂಟರ್ಸೆಕ್ಷನ್ ಮಾಡಿದ್ರು 0 ಬರಬೇಕು, ಅದ್ರದ್ದು ಯೂನಿಯನ್ ಫೈಂಡ್ ಔಟ್ ಮಾಡಿದ್ರೆ ಏನು ಬರಬೇಕು, ಯು ನೀಡ್ ಟು ಗೆಟ್ ದ ಸ್ಯಾಂಪಲ್ ಸ್ಪೇಸ್. ಓಕೆನಾ? ಕನ್ಸಿಡರ್ ಮಾಡೋ ಫಸ್ಟ್ ಸ್ಯಾಂಪಲ್ ಸ್ಪೇಸ್, ಇಟ್ ಕಂಟೈನ್ಸ್ 3 ಎಲಿಮೆಂಟ್ಸ್, ಸ್ಯಾಂಪಲ್ ಪಾಯಿಂಟ್ಸ್. ದೆನ್ ಗೆಟಿಂಗ್ ಎಕ್ಸಾಕ್ಟ್ಲಿ 1 ಹೆಡ್, 1 ಹೆಡ್ ಸಿಗುವಂಥದ್ದು ಇದು ಈವೆಂಟು. ಇನ್ನೊಂದು ಗೆಟಿಂಗ್ ಎಕ್ಸಾಕ್ಟ್ಲಿ 1 ಟೇಲ್. ಇವೆರಡರದ್ದು ಇಂಟರ್ಸೆಕ್ಷನ್ ಮಾಡಿದರೆ ನಿಮ್ಗೇನು ಬರ್ತಾ ಇದೆ, ನಲ್ ಸೆಟ್ ಬರ್ತಾ ಇದೆ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ವಾಟ್, ಇಟ್ ಈಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಇನ್ನೊಂದಕ್ಕೆ ಎಕ್ಸಾಂಪಲ್ ಬರಿಬೇಕು, ದಟ್ ಈಸ್ ನಥಿಂಗ್ ಬಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರಬೇಕು, ಎಕ್ಸಾಸ್ಟಿವ್ ಆಗಿರಬೇಕು. ಗೆಟಿಂಗ್ ಎಟ್ ಮೋಸ್ಟ್ 1 ಹೆಡ್, ಜಾಸ್ತಿ ಅಂದರೆ 1 ಹೆಡ್, ಅಂದರೆ ಕಡಿಮೆ ಅಂತಂದರೆ 0 ಹೆಡ್ಡು ಇರ್ಬೋದು, ಅದಕ್ಕೆ ಟಿ ಅಂತ ಬರೆದಿರುವಂಥದ್ದು. ನೆಕ್ಸ್ಟ್ ಹೆಡ್ ಟೇಲ್ ಟೇಲ್, ಟೇಲ್ ಹೆಡ್ ಟೇಲ್, ಟೇಲ್ ಟೇಲ್ ಹೆಡ್ ಆಗಿರುತ್ತೆ. ಓಕೆನಾ? ದಿಸ್ ಇಸ್ ವಾಟ್ ಗೆಟ್ಟಿಂಗ್ ಎಟ್ ಮೋಸ್ಟ್ 1 ಹೆಡ್. ನೆಕ್ಸ್ಟ್ ಒನ್, ಗೆಟ್ಟಿಂಗ್ ಎಕ್ಸಾಕ್ಟ್ಲಿ 2 ಹೆಡ್ಸ್, 2 ಹೆಡ್ ಇರುವಂತಹ ಪಾಸಿಬಿಲಿಟೀಸ್ ಯಾವುದೆಲ್ಲ? ಹೆಡ್ ಹೆಡ್ ಟೇಲ್, ಹೆಡ್ ಟೇಲ್ ಹೆಡ್, ಟೇಲ್ ಹೆಡ್ ಹೆಡ್. ನೆಕ್ಸ್ಟ್ ಗೆಟ್ಟಿಂಗ್ ಎಕ್ಸಾಕ್ಟ್ಲಿ 3 ಹೆಡ್ಸ್ ಅಂತ ಕನ್ಸಿಡರ್ ಮಾಡಿದರೆ ಸಿ ಈಸ್ ಈಕ್ವಲ್ ಟು ಹೆಚ್ಚಾಗಿರುತ್ತೆ. ಇದನ್ನು ನೀವು ಏನು ಮಾಡಿ, ಇಂಟರ್ಸೆಕ್ಷನ್ ಫೈಂಡ್ ಔಟ್ ಮಾಡಿ ನಲ್ ಸೆಟ್ ಬರುತ್ತೆ. ಅದೇ ರೀತಿಯಾಗಿ ಯೂನಿಯನನ್ನು ಫೈಂಡ್ ಔಟ್ ಮಾಡಿದರೆ ಕಂಬೈನ್ ಆಗಿಬಿಟ್ಟು 8 ಸ್ಯಾಂಪಲ್ ಪಾಯಿಂಟ್ ಇರುವಂಥ ಸ್ಯಾಂಪಲ್ ಸ್ಪೇಸಸ್ ಸಿಗುತ್ತೆ. ಅದಕ್ಕೋಸ್ಕರ ಈ 3 ಎ ಬಿ ಸಿ ಏನಾಗಿರುತ್ತೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆ್ಯಂಡ್ ಎಕ್ಸಾಸ್ಟಿವ್ ಆಗಿರುತ್ತೆ. ನೀವು ಯಾವ ಎಕ್ಸಾಂಪಲ್ ಬೇಕಾದರೂ ಕೊಡಬಹುದು, ಬಟ್ ಆನ್ಸರ್ ಮಾತ್ರ ಏನಾಗಿರಬೇಕು, ಕರೆಕ್ಟ್ ಇರಬೇಕು ಅಷ್ಟೇ. ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಎಕ್ಸಸೈಸ್, ದಟ್ ಈಸ್ ನಥಿಂಗ್ ಬಟ್ 14.2. ಏನೆಲ್ಲ ಕ್ವಶನ್ ಇದೆ ಅನ್ನೋದನ್ನು ನಾವಿವಾಗ ನೋಡುವ. ನೋಡಿ, ಅ ಡೈ ಇಸ್ ಥ್ರೋನ್, ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ದ ಇವೆಂಟ್ಸ್ ಅ ಪ್ರೈಮ್ ನಂಬರ್ ವಿಲ್ ಅಪಿಯರ್ಸ್, ದ ನಂಬರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ವಿಲ್ ಅಪಿಯರ್ಸ್. ಇದಿವಾಗ ನಾವು ಎಂತ ಫೈಂಡ್ ಔಟ್ ಮಾಡಬೇಕು, ಪ್ರೊಬಾಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ಪ್ರೊಬಾಬಿಲಿಟಿ ಅಂತಂದರೆ ಏನು, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಇನ್ ದ ಈವೆಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್. ಓಕೆನಾ? ಸೊ ಇದನ್ನು ಹೇಳೋದಾದರೆ ಡೈ ಇಸ್ ಥ್ರೋನ್ ಅಂತ ಹೇಳ್ತಿದ್ದಾರೆ. ಒಂದು ಡೈನ ಥ್ರೋ ಮಾಡಿದರೆ ಎಷ್ಟು ಸ್ಯಾಂಪಲ್ ಸ್ಪೇಸಲ್ಲಿ ಎಲಿಮೆಂಟ್ಗಳಿರುತ್ತೆ, 6 ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಎಸ್ ಈಕ್ವಲ್ ಟು 1 2 3 4 5 6. ಅ ಪ್ರೈಮ್ ನಂಬರ್ ವಿಲ್ ಅಪಿಯರ್ ಅಂತಾನೆ. ಪ್ರೈಮ್ ನಂಬರ್ ಯಾವುದು? 2 3 5. 2 3 5 ಸಿಗುವಂಥ ಪಾಸಿಬಿಲಿಟೀಸ್ 3, ಜಸ್ಟ್ 3 ಇರುವಂಥದ್ದು. ಸೊ ದ್ಯಾಟ್ಸ್ ವೈ 3 divided by 6 will be the answer for this prime numbers. And then the number greater than or equal to 3 will appear.
3 ಅಥವಾ 3ಗಿಂತ ಜಾಸ್ತಿ ಇರುವಂಥದ್ದು ಯಾವುದೆಲ್ಲ ಅದು 3, 4, 5, 6 4 ಆಪ್ಷನ್ಸ್ ಇದೆ. ಹಂಗಂತಂದರೆ 4 ಡಿವೈಡೆಡ್ ಬೈ 6 ಆಗುತ್ತೆ. ಅದು ಹೇಗೆ ಬರೆಯೋದು ಅನ್ನೋದನ್ನು ನೋಡುವ. ಯು ಕ್ಯಾನ್ ಸಿ ಅ ಸ್ಯಾಂಪಲ್ ಸ್ಪೇಸಲ್ಲಿ ಟೋಟಲ್ ಎಷ್ಟು ಎಲಿಮೆಂಟ್ಗಳಿದೆ. ಸೊ ದಿಸ್ ಇಸ್ 5, ದಟ್ ಈಸ್ ಎನ್ ಆಫ್ ಎಸ್ ಈಕ್ವಲ್ ಟು 5 ಆಗಿರುತ್ತೆ, 6 ಆಗಿರುತ್ತೆ. ವಿ ವಿಲ್ ಕನ್ಸಿಡರ್ ದ ಈವನ್ ಆಸ್ ಅ ಪ್ರೈಮ್ ನಂಬರ್ ವಿಲ್ ಅಪಿಯರ್. ಈವೆಂಟಲ್ಲಿ ಯಾವುದೆಲ್ಲ ಎಲಿಮೆಂಟ್ ಇರುತ್ತೆ 2, 3, 5 ಇರುತ್ತೆ. ಎಷ್ಟು ಎಲಿಮೆಂಟ್ಗಳಿದೆ 3 ಎಲಿಮೆಂಟ್ಗಳಿದೆ. ಸೊ ದ್ಯಾಟ್ಸ್ ವೈ ದ ಪ್ರೊಬಾಬಿಲಿಟಿ ಆಫ್ ಈವೆಂಟ್ E1 is nothing but 3 divided by 6. You can write this one as a 1/2 ಅಂತಲೂ ಬರಿಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ದ ನಂಬರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ಅಂತಾನೆ 3, 4, 5, 6 ಅದನ್ನೇ ಹೇಳಿರುವಂಥದ್ದು. ಎಷ್ಟು ಎಲಿಮೆಂಟ್ಗಳಿದೆ 4 ಎಲಿಮೆಂಟ್ ಇದೆ. ಸೊ ದಟ್ಸ್ ವೈ 4/6 ವಿಚ್ ಇಸ್ ಈಕ್ವಲ್ ಟು 2/3. ಈಸಿ ಇದೆ ತಾನೆ. ಸೊ ನೆಕ್ಸ್ಟ್ ಒನ್, a card is selected from a deck of 52 cards. How many points are there in the sample space? ಇದು ಈಸಿ ಆಗಿದೆ, ನಾವನ್ನೇ ಸಾಲ್ವ್ ಮಾಡಿದಲ್ವಾ. ಎಷ್ಟಿರುತ್ತೆ ಟೋಟಲ್ ಆಗಿ ಸ್ಯಾಂಪಲ್ ಸ್ಪೇಸಲ್ಲಿ 52 ಕಾರ್ಡ್ಸ್ ಇರುತ್ತೆ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ಪ್ರೊಬಾಬಿಲಿಟಿ ದ್ಯಾಟ್ ದ ಕಾರ್ಡ್ ಇಸ್ ಅನ್ ಏಸ್ ಆಫ್ ಸ್ಪೇಡ್. ಇಲ್ಲಿ ನೋಡಿ, ಇದರಲ್ಲಿ ಎಷ್ಟು ಕ್ವಶನ್ ಬೇಕಾದರೂ ಕೇಳ್ಬೋದು. ಏಸ್ ಆಫ್ ಸ್ಪೇಡ್ ಅಂತ ಹೇಳಿದ್ದಾರೆ. ಏಸ್ ಕಾರ್ಡ್ ಇರುವಂಥದ್ದು ಎಷ್ಟು? 4. ಅದರಲ್ಲಿ ಏಸ್ ಆಫ್ ಸ್ಪೇಡ್ ಅಂತಂದರೆ ಸ್ಪೇಡ್ ಕಾರ್ಡಲ್ಲಿ ಎ ಅಂತ ಇರೋದೆಷ್ಟು? ಒಂದೇ ತಾನೆ. 1 divided by 52 ಇಸ್ ದ ಆನ್ಸರ್. ಓಕೆನಾ. ನೆಕ್ಸ್ಟ್ ಒನ್, ಕ್ಯಾಲ್ಕುಲೇಟ್ ದ ಪ್ರೊಬಾಬಿಲಿಟಿ ದಟ್ ದ ಕಾರ್ಡ್ ಇಸ್ ಅನ್ ಏಸ್. ಏಸ್ ಇರುವಂಥದ್ದು 4 ಕಾರ್ಡು. ಸೊ ದಟ್ಸ್ ವೈ 4 divided by 52. ಹಾಗಾದರೆ ಬ್ಲ್ಯಾಕ್ ಕಾರ್ಡಿಗೆ ಹೇಳ್ತೀರಾ? ಎಷ್ಟು ಬ್ಲ್ಯಾಕ್ ಕಾರ್ಡ್ ಇದೆ? ನಾನು ಎಕ್ಸ್ಪ್ಲೇನ್ ಮಾಡಿದೆ. 26 ಬ್ಲ್ಯಾಕ್ ಕಾರ್ಡು, 26 ರೆಡ್ ಕಾರ್ಡು. ಸೊ ಟೋಟಲ್ ಆಗಿ 52ರಲ್ಲಿ 26 ಬ್ಲ್ಯಾಕ್ ಕಾರ್ಡ್ ಇದ್ದರೆ ಪ್ರೊಬಾಬಿಲಿಟಿ ಏನಾಗುತ್ತೆ? 26 divided by 52 ಆಗಿರುತ್ತೆ. ಓಕೆನಾ. ಇದ್ರ ಸೊಲ್ಯೂಷನ್ ಹೆಂಗೆ ಬರೋದು ನೋಡುವ. ಸೊ ಯು ಕ್ಯಾನ್ ಸಿ ಯರ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಇಸ್ 52. ಕಾರ್ಡ್ ಇಸ್ ಆಫ್ ಎನ್ ಏಸ್ ಕಾರ್ಡ್ ಆಫ್ ಸ್ಪೇಡ್ ಆಗಿದ್ದರೆ ಒಂದೇ ಕಾರ್ಡ್ ಇರುವಂಥದ್ದು. ಸೊ ದಟ್ಸ್ ವೈ 1 divided by 52 ಆಗಿರುತ್ತೆ. ಅದೇ ರೀತಿಯಾಗಿ ಯು ಕ್ಯಾನ್ ಸಿ ಹಿಯರ್ ಅ ಕಾರ್ಡ್ ಇಸ್ ಅನ್ ಏಸ್ ಕಾರ್ಡ್ ಇರುವಂಥದ್ದೇ 4. So the total number of the card are 4. So that's why the probability is 4 divided by 52 which is equal to 1 divided by 13. ಇದೆಲ್ಲ ಬರೀಲೇಬೇಕು. ಓಕೆನಾ. ಅರ್ಥ ಮಾಡ್ಕೊಳ್ಳಿ, ಬರೆಯೋದು ಈಸಿ ಆಗುತ್ತೆ. ಎನ್ ಆಫ್ ಎಫ್ ಅಂತಾನೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎಫ್ ಎಷ್ಟಿದೆ? 4 ಎಲಿಮೆಂಟ್ ಇದೆ, ಅದನ್ನೇ ಹೇಳ್ತಿರುವಂಥದ್ದು. ಟೋಟಲ್ ನಂಬರ್ ಆಫ್ ಎಸ್ ಅಂತಾನೆ 52 ಎಲಿಮೆಂಟ್ಗಳಿದೆ. ಸೊ ದ್ಯಾಟ್ಸ್ ವೈ 4 divided by 52 ಆಗಿರುತ್ತೆ. ನೆಕ್ಸ್ಟ್ ಒನ್, ಲೆಟ್ one more, we will consider one more event, that is card is on black. ಟೋಟಲ್ 26 ಬ್ಲ್ಯಾಕ್ ಕಾರ್ಡ್ ಇದೆ. ಅದರಲ್ಲಿ 13 ಕ್ಲಬ್ಬು 13 ಸ್ಪೇಡ್ ಆಗಿರುತ್ತೆ. ನಮ್ಗೆ ಅದೆಲ್ಲ ಬೇಡ, ಬ್ಲ್ಯಾಕ್ ಕಾರ್ಡ್ ಬೇಕಾಗಿದೆ. ಎಷ್ಟು? 26. ಸೊ 26 divided by 52 which is equal to 1/2 will be the probability of getting a black card. ಹಾಗಾದರೆ ಗೆಟಿಂಗ್ ಅ ರೆಡ್ ಕಾರ್ಡ್ ಪ್ರೊಬಾಬಿಲಿಟಿ ಹೇಳ್ಬೋದಾ? ಬೇಗ ಬೇಗ ಕಮೆಂಟ್ ಮಾಡಿ ನೋಡುವ, ಆಯಿತಾ. ನೆಕ್ಸ್ಟ್ ಒನ್, ಅ ಫೇರ್ ಆಫ್ coin is marked 1 on one face and 6 on the other face. ಇದು ಡಿಫ್ರೆಂಟ್ ಆಗಿದೆ ನೋಡಿ. A pair of dice both are tossed. Find the probability that the sum of the number turns up 3 and 12. ಇದೇನು ಕನ್ಫ್ಯೂಷನ್ ಅನಿಸ್ತಿದೆಯಾ? ಇಲ್ಲಿ ನೋಡಿ, ನಮಗೆ ಗೊತ್ತು, ಒಂದು ಕಾಯಿನ್ ಅಂತ ಕನ್ಸಿಡರ್ ಮಾಡಿದರೆ ಆ ಕಾಯಿನಲ್ಲಿ ಹೆಡ್ ಮತ್ತು ಟೇಲ್ ಇರುತ್ತೆ. ಆದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅದರಲ್ಲಿ ಹೆಡ್ ಮತ್ತು ಟೇಲನ್ನು ರಬ್ ಮಾಡಿಬಿಟ್ಟು 1 ಮತ್ತು 6 ಅಂತ ಬರೆದಿದ್ದಾರೆ. ಓಕೆನಾ. 1 ಮತ್ತು 6 ಅಂತ ಬರೆದಿದ್ದಾರೆ. 2 ಆಪ್ಷನ್ ಇರುವಂತಹದ್ದು. ಸೊ ಆನ್ ದ ಅದರ್ ಫೇಸ್ ಇಟ್ ಇಸ್ ರಿಟನ್ ಆಸ್ 6. ಅ ಫೇರ್ ಆಫ್ ಡೈ ಇಸ್ ಟಾಸ್ಡ್. ಓಕೆನಾ. ಡೈನು ಥ್ರೋ ಮಾಡ್ತಾ ಇದ್ದಾರೆ, ರೋಲ್ ಮಾಡ್ತಾ ಇದ್ದಾರೆ. ಆವಾಗ ನಮ್ಗೆ ಎಷ್ಟು ಪಾಸಿಬಿಲಿಟೀಸ್ ಇದೆ? ಒಂದು ಡೈಯಲ್ಲಿ ನಮಗೆ 6, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಓಕೆನಾ. ಸೊ 6 ಪಾಸಿಬಿಲಿಟೀಸ್ ಇದೆ. ಇದರಲ್ಲಿ 1 ಮಾರ್ಕ್ ಇದ್ದರೆ, ಇದರಲ್ಲಿ 2 ಇದ್ದರೆ, ಈ ಥರ ಟೋಟಲ್ ಆಗಿ 6 ಪಾಸಿಬಿಲಿಟೀಸ್ ಇದೆ. ಇವೆರಡನ್ನೂ ಒಟ್ಟಿಗೆ ಮಾಡ್ತಿದ್ದಾರೆ. ಆವಾಗ ಒಂದು ಕಾಯಿನನ್ನು ಟಾಸ್ ಮಾಡ್ಬೋದು, ಒಂದು ಡೈನ ಹಾಕ್ಬೋದು. ಏನೆಲ್ಲ ಔಟ್ಕಮ್ ಬರ್ಬೋದು? ಇದರಲ್ಲಿ 1 ಬಂದರೆ ಇದರಲ್ಲಿ 5 ಬರ್ಬೋದು. ಈ ಕಾಯಿನಲ್ಲಿ 6 ಬಂದರೆ ಇದರಲ್ಲಿ 2 ಬರಬಹುದು. ಟೋಟಲಾಗಿ ಎಷ್ಟು ಔಟ್ಕಮ್ ಬರುತ್ತೆ ಹೇಳ್ಬಹುದಾ? ಇದರಲ್ಲಿ 2 ಆಪ್ಷನ್ಸು, ಇದರಲ್ಲಿ 6 ಆಪ್ಷನ್ಸು. ದಟ್ಸ್ ವೈ ಟೋಟಲ್ 12 ಔಟ್ಕಮ್ಸ್ ಬರುತ್ತೆ. ಓಕೆನಾ. ಸ್ಯಾಂಪಲ್ ಸ್ಪೇಸಲ್ಲಿ ಇನ್ ದ ಸ್ಯಾಂಪಲ್ ಸ್ಪೇಸ್ ವಿ ಆರ್ ಹ್ಯಾವಿಂಗ್ ಟೋಟಲ್ 12 ಸ್ಯಾಂಪಲ್ ಪಾಯಿಂಟ್ಸ್. ಅದು ಯಾವುದೆಲ್ಲ ಆಗಿರುತ್ತೆ? 1, 1, 1, 2, 1, 3 ಟಿಲ್ 1, 6.
ಅದಾದಮೇಲೆ 6,1 ಇದು 6,1 6,2 6,3 ಟಿಲ್ 6,6 ತನಕ ಇರುತ್ತೆ. ಓಕೆನಾ? ಅದು ಹೆಂಗಿರುತ್ತೆ ಅನ್ನೋದನ್ನು ನೋಡುವ. ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್ ಫಾರ್ ದ ಡೈಸ್ ಥ್ರೋನ್ ಆ್ಯಂಡ್ ಕಾಯಿನ್ ಮಾರ್ಕೆಡ್ ಆಸ್ 1,6 1 and 6 ಇಸ್ ಟಾಸ್ಡ್. ಓಕೆನಾ? ಟೋಟಲ್ 12 ಔಟ್ಕಮ್ಗಳಿರುತ್ತೆ. ಅದು ಯಾವುದು ಅಂತ ನೀವು ಇಲ್ಲೇ ನೋಡಬಹುದು. ನೆಕ್ಸ್ಟ್ ಒನ್, ಸಮ್ ಆಫ್ ದ ನಂಬರ್ ಇಸ್ 3 ಅಂತ ಹೇಳ್ತಿದ್ದಾರೆ. ಇವೆರಡರಲ್ಲಿ ಯಾವುದನ್ನ ಸಮ್ ಮಾಡಿದರೆ 3 ಬರುತ್ತೆ, 1,2ನ ಮಾಡಿದರೆ ಬರುತ್ತೆ, ಅಷ್ಟೇ ಒಂದು ಆಪ್ಷನ್ ಇರುವಂಥದ್ದು. ಸೊ ದ್ಯಾಟ್ಸ್ ವೈ 1 divided by 12 ಇಸ್ ದ ಪ್ರೊಬಾಬಿಲಿಟಿ. ನೆಕ್ಸ್ಟ್ 12 ಬರೋದು ಯಾವಾಗ? 6ನ ಆ್ಯಡ್ ಮಾಡಿದರೆ ಬರುತ್ತೆ, ಮತ್ತು 6,5ನ ಆ್ಯಡ್ ಮಾಡಿದರೆ 9 ಬರುತ್ತೆ. ಇಲ್ಲ, ಒಂದೇ ಪಾಸಿಬಿಲಿಟೀಸ್ ಇರುವಂಥದ್ದು 6 ಸಿಗುವಂಥದ್ದು. ದಟ್ ಈಸ್ ಆಲ್ಸೋ 1. ಸೊ ದ್ಯಾಟ್ಸ್ ವೈ 1 divided by 12 ಇಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ದ ಸಮ್ ಆಸ್ 12. ಅದೇ ಸಮ್ ಆಸ್ 5 ಅಂತ ಕೇಳಿದರೆ ಏನೆಲ್ಲ ಯಾವುದೆಲ್ಲ ಬರ್ತಿರಬಹುದು? 5 ಅಂತ ಕೇಳಿದರೆ 1 + 4 ಮಾಡಿದರೆ ಮಾತ್ರ 5 ಬರುತ್ತೆ. ಮತ್ತು ಬೇರೆ ಸೇಮ್ ನಂಬರ್ ಯಾವುದ್ರಲ್ಲಿ ಸಿಗ್ಬೋದು? ಯಾವುದ್ರಲ್ಲೂ ಸಿಗೋದು ಕಷ್ಟ ಇದೆ ಅಲ್ವಾ? ಎಲ್ಲದೂ ಡಿಫ್ರೆಂಟ್ ಆಗೇ ಇದೆ. ಸೊ ದಿಸ್ ಇಸ್ ದ ಆನ್ಸರ್. ಚೆನ್ನಾಗಿದೆ ತಾನೇ? ಸೊ ಇದೇ ರೀತಿಯಾದಂಥ ಪ್ರಾಬ್ಲಮ್ಗಳನ್ನು ಈಸಿಯಾಗಿ ಕಲಿಬೇಕು ಅಂತಂದರೆ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಅ ಫೇರ್ ಆಫ್ ಕಾಯಿನ್ ಇಸ್ ಟಾಸ್ಡ್ 4 times ಆ್ಯಂಡ್ ಅ ಪರ್ಸನ್ ವಿನ್ ₹1 for each head and he lost ₹1.5 for each tail. ಓಕೆನಾ? ಒಂದು ಕಾಯಿನನ್ನು ಟಾಸ್ ಮಾಡ್ತಿದ್ದಾರೆ, 4 ಸಲ ಟಾಸ್ ಮಾಡ್ತಿದ್ದಾರೆ. ಓಕೆನಾ? ಅದರಲ್ಲಿ ಒಂದು ಸಲಕ್ಕೆ 4 ಔಟ್ಕಮ್ ಇರುತ್ತೆ. ಹೆಚ್ಚು ಇದ್ದಿರ್ಬೋದು, ಹೆಚ್ಚಿದ್ದಿರ್ಬೋದು. ಟೋಟಲಾಗಿ ಎಷ್ಟು ಔಟ್ಕಮ್ಗಳಿರುತ್ತೆ? 2 to the power 4. ಯಾಕಂತ ಅಂದರೆ ನಮಗೆ ಔಟ್ಕಮ್ ಗೊತ್ತು. ಟೋಟಲ್ 2 ಪಾಸಿಬಿಲಿಟೀಸ್ 4 ಕಾಯಿನ್ಸ್. ಸೊ 16 ಔಟ್ಕಮ್ಗಳಿರುತ್ತೆ. ಸರಿನಾ? ಅದರಲ್ಲಿ ಹೆಡ್ ಬಿದ್ದರೆ ಅವನಿಗೆ ₹1 ಲಾಭ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಚ್ ಹೆಡ್. ಓಕೆ, ₹1 ಲಾಭ ಆಗುತ್ತೆ. ಅದೇ ಟೇಲ್ ಬಿದ್ದರೆ ₹1 ಲಾಸ್ ಆಗುತ್ತೆ. ಸರಿನಾ? ಇವಾಗ ಎಲ್ಲದು ಹೆಡ್ ಅಂತಾನೆ ಬೀಳ್ತಾ ಹೋದರೆ, ಯು ಕ್ಯಾನ್ ಸಿ ಹಿಯರ್ ಹೆಚ್ಚು ಅಂತ ಬೀಳ್ತಾ ಹೋದರೆ ₹4 ಪ್ರಾಫಿಟ್ ಆಯಿತು. ಓಕೆನಾ? ₹4 ಬಂತು. ಅದೇ ಒಂದು ವೇಳೆ ಹೆಚ್ಚು ಅಂತ ಅಂದರೆ ₹3 ಪ್ರಾಫಿಟ್ ಆಯಿತು. ಅದರಲ್ಲಿ ಟೇಲ್ ಬಿದ್ದಿದೆ, ₹1 ಲಾಸ್ ಆಯಿತು. ಅಂತಂದರೆ ಲಾಭ ಎಷ್ಟಾಯಿತು? 3 - 1.5 ಅಂತಾನೆ ₹1.5 ಉಳಿತು. ಓಕೆನಾ? ಈ ಥರ ಏನು ಕೇಳ್ತಿದ್ದಾರೆ? ಫ್ರಮ್ ದ ಸ್ಯಾಂಪಲ್ ಸ್ಪೇಸ್ ಕ್ಯಾಲ್ಕುಲೇಟ್ ಹೌ ಮೆನಿ ಡಿಫ್ರೆಂಟ್ ಅಮೌಂಟ್ಸ್. ಎಷ್ಟೆಲ್ಲ ಅಮೌಂಟ್ಗಳು ಸಿಗ್ಬಹುದು ಅವನ ಹತ್ರ? ಆ 4 ಪಾಸಿಬಿಲಿಟೀಸ್. ಟೋಟಲ್ 16 ಔಟ್ಕಮ್ಮಲ್ಲಿ 4 ಔಟ್ಕಮ್ಗಳನ್ನು, ಅಂದರೆ ಈಚ್ ಟೈಮಲ್ಲಿ 4 ಹೆಚ್ಚು ಈ ಥರ ಇದೆಯಲ್ಲ, ಅದನ್ನು ಇಟ್ಕೊಂಡು ಎಷ್ಟು ಅಮೌಂಟನ್ನು ಅವನು ಗೇನ್ ಮಾಡಬಹುದು ಫ್ರಮ್ ದ 4 ಟಾಸ್ ಆಫ್ ದ ಕಾಯಿನ್ ಅಂತ ಕೇಳ್ತಿದ್ದಾರೆ. ಇವಾಗ ನಮಗೆ ಪ್ರೊಬ್ಯಾಬಿಲಿಟಿ, ಆ ಅಮೌಂಟ್ ಸಿಗುವಂಥದ್ದು ಪ್ರೊಬ್ಯಾಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ಇದೆಲ್ಲದಕ್ಕಿಂತ ಮೊದಲು ನಮಗೆ ಯಾವ ಕಾಯಿನನ್ನು ಎಷ್ಟು ಸಲ ಬಂದರೆ ಸ್ಯಾಂಪಲ್ ಪಾಯಿಂಟಲ್ಲಿ ಇರುವಂತಹ ಔಟ್ಕಮ್ಗಳಿಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನು ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಅದು ಹೆಂಗೆ ಅನ್ನೋದನ್ನು ನಾವು ಇವಾಗ ನೋಡುವ. ಇಲ್ಲಿ ನೋಡಿ, ದೀಸ್ ಆರ್ ದ ಟೋಟಲ್ ಔಟ್ಕಮ್ಸ್. ಹೆಚ್ಚು ಟೋಟಲ್ 16 ಇರುತ್ತೆ. ಅದನ್ನೇ ಹೇಳಿದ್ದು. ಯಾಕಂತಂದರೆ 2 ಕಾಯಿನನ್ನು 4 times ನಾವು ಏನು ಮಾಡ್ತಾ ಇರುವಂಥದ್ದು? ಟಾಸ್ ಮಾಡ್ತಾ ಇರುವಂಥದ್ದು. ಸೊ ದಟ್ಸ್ ವೈ ಟೋಟಲ್ 16 ಔಟ್ಕಮ್ಸ್ ವಿಲ್ ಬಿ ದ್ಯಾರ್. ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್, ಇದು ಏನು? ಈಚ್ ಔಟ್ಕಮ್ಗಿರುವಂತಹ ಅಮೌಂಟ್ಗಳನ್ನು ಹೇಳ್ತಿದ್ದಾರೆ. ವೆನ್ ದ ಔಟ್ಕಮ್ ಇಸ್ ಆಲ್ ಹೆಡ್, ದ ಪರ್ಸನ್ ವಿಲ್ ವಿನ್ ₹1 ಸಿಗುತ್ತಾ? 4 ಔಟ್ಕಮ್ ಇದೆಯಾ? 4 ಹೆಡ್ಸ್ ಇದೆಯಾ? 1 × 4 it is 4. ಸಿಮಿಲರ್ಲಿ ವೆನ್ ದ ಔಟ್ಕಮ್ ಇಸ್ ದ್ಯಾರ್ 3 heads and 1 tail. ಇದು ಯಾವುದೆಲ್ಲ ಪಾಸಿಬಿಲಿಟೀಸ್ ಇದೆ? 3 ಹೆಡ್ ಇದೆ, 1 ಟೇಲ್ ಇದೆ. ಓಕೆನಾ? ಇಂಥದ್ದು ಎಷ್ಟು ಕೇಸ್ಗಳಿದೆ? 3 ಹೆಡ್ ಅಥವಾ 1 ಟೇಲ್ ಇದ್ದರೆ, ಇಲ್ಲಿ ನೋಡಿ, 3 ಹೆಡ್ಸಿಗೆ ₹3 ಬರುತ್ತೆ, 1 ಟೇಲಿಗೆ ₹1 ಲಾಸ್ ಆಗುತ್ತೆ. ಟೋಟಲ್ ಗೇನ್ ಎಷ್ಟಾಗುತ್ತೆ? ಟೋಟಲ್ ಪ್ರಾಫಿಟ್ ವಿಲ್ ಬಿ ₹1.5 ಆಗುತ್ತೆ. ಅದೇ ರೀತಿಯಾಗಿ ಯು ಕ್ಯಾನ್ ಸಿ ಹಿಯರ್ ನೆಕ್ಸ್ಟ್ ಒನ್, ವೆನ್ ದ ಔಟ್ಕಮ್ ಇಸ್ 2 head and 2 tails. 2 ಹೆಡ್ಡು 2 ಟೇಲ್ ಇದ್ರೆ ಏನಾಗುತ್ತೆ? ಅದು ಇಲ್ಲಿರುವಂತಹದ್ದೇ ಸ್ಯಾಂಪಲ್ ಪಾಯಿಂಟ್. ಓಕೆನಾ? 1 × 2 ₹2 ಪ್ರಾಫಿಟ್ಟು, ₹3 ಲಾಸ್. ಆವಾಗ ಪ್ರಾಫಿಟ್ ಇಲ್ಲ, ಎಲ್ಲದು ಲಾಸು, -1 ಆಗುತ್ತೆ.
ಯು ಕ್ಯಾನ್ ಸಿ ಹಿಯರ್ ವೆನ್ ದ ಔಟ್ಕಮ್ ಇಸ್ 2 ಹೆಡ್ ಆ್ಯಂಡ್ 2 ಟೇಲ್ಸ್, 2 ಹೆಡ್ 2 ಟೇಲ್, ಯಾವುದೆಲ್ಲ ಪಾಸಿಬಿಲಿಟೀಸ್ ಇದೆ ಇಲ್ಲಿ ನೋಡಿ. 2 ಹೆಡ್ 2 ಟೇಲ್ ಇದೆ, ಇಲ್ಲಿ ಹೆಡ್ ಟೇಲ್ ಅಂತಾನೆ 2 ಹೆಡ್ಸ್ 2 ಟೇಲ್ಸ್. ಈ ಥರ ಇದ್ದಾಗ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದನ್ನು ನೋಡೋದಾದರೆ ಯು ಕ್ಯಾನ್ ಸಿ ಹಿಯರ್ 1 into 2 ವಿಚ್ ಇಸ್ ಈಕ್ವಲ್ ಟು 2, ದೆನ್ 1.5 into 2, 2 rupees ಗೇನು 2 rupees ಲಾಸ್ ಅಂತಂದರೆ ಎರಡನ್ನು 3 rupees ಲಾಸ್ ಮಾಡಿದರೆ ಪ್ರಾಫಿಟ್ ಎಷ್ಟು ಬಂತು? ಪ್ರಾಫಿಟ್ ಬರಲೇ ಇಲ್ಲ, -1 rupees ಅಂತ ಅಂದರೆ 1 rupees ಲಾಸ್ ಆಗಿದೆ ಅಂತ ಅರ್ಥ. ಮತ್ತೆ ಯಾವುದೆಲ್ಲ ಪಾಸಿಬಿಲಿಟೀಸ್ ಇದೆ? ವೆನ್ ದ ಔಟ್ಕಮ್ ಇಸ್ 1 ಹೆಡ್ ಆ್ಯಂಡ್ 3 ಟೇಲ್ಸ್, ಒಂದೇ ಹೆಡ್ ಸಿಗುವಂಥದ್ದು 3 ಟೇಲ್ಸ್ ಅಂತಂದರೆ ಪ್ರಾಫಿಟ್ 1 rupees, ಲಾಸು 1 rupees. ಟೋಟಲ್ ಔಟ್ಕಮನ್ನು ಬರೆಯೋದಾದರೆ ಏನಾಗುತ್ತೆ? ಲಾಸ್ 3.5 rupees ಆಗಿರುತ್ತೆ. ಅದೇ ರೀತಿ ವೆನ್ ದ ಔಟ್ಕಮ್ ಇಸ್ ಆಲ್ ದ ಹೆಡ್ಸ್ ಇದ್ದಾಗ 1.5 into 4 ಅಂತ ಅಂದರೆ 6 rupees ಲಾಸ್ ಆಗ್ತಾ ಇದೆ. ಸೊ ಇದಿಷ್ಟು ಅಮೌಂಟ್ ಆಯಿತು. ಈ ಅಮೌಂಟಿಗಿರುವಂಥ ಪ್ರೊಬ್ಯಾಬಿಲಿಟಿನ ಬರಿಬೇಕು. ಇಲ್ಲಿ ತನಕ ನಾವೇನು ಮಾಡಿದ್ದು? ಜಸ್ಟ್ ವಿ ರೋಡ್ ದ ಪ್ರೊಬ್ಯಾಬಿಲಿಟಿ ಫಾರ್ ದ ಸ್ಯಾಂಪಲ್ ಪಾಯಿಂಟ್. ಇವಾಗ ಈ ಸ್ಯಾಂಪಲ್ ಪಾಯಿಂಟನ್ನು ಯೂಸ್ ಮಾಡಿಕೊಂಡು ಅಮೌಂಟನ್ನು ಬರೆದಿದ್ದೀವಿ. ಈ ಅಮೌಂಟಿಗೆ ನಾನು ಇವಾಗ ಪ್ರೊಬ್ಯಾಬಿಲಿಟಿನ ಬರಿಬೇಕು. ಅದು ಹೆಂಗಂತ ಅಂದರೆ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನೋಡಿ, ದ ಟೋಟಲ್ ಅಮೌಂಟ್ಸ್ ಆರ್ 4 rupees, ದೆನ್ 1.5 rupees, -1 rupees ಅಂತಾನೆ ಲಾಸ್ ಆಗ್ತಾ ಇದೆ. -3.5 ಈಸ್ ಆಲ್ಸೋ 3.5 rupees ಲಾಸ್ ಆಗ್ತಿದೆ, 6 rupees ಲಾಸ್ ಆಗ್ತಿದೆ. ಇದ್ರದ್ದು ಪ್ರೊಬ್ಯಾಬಿಲಿಟಿ ಬರೆಯೋದಾದರೆ ಯು ಕ್ಯಾನ್ ಸಿ ಹಿಯರ್ ಅ ಪರ್ಸನ್ ವಿನ್ಸ್ 4 rupees ಅಂತಂದರೆ ಎಲ್ಲದು ಹೆಡ್ ಬರುವಂಥದ್ದು ಒಂದೇ ಪಾಸಿಬಿಲಿಟೀಸ್, ದಟ್ ಈಸ್ 1/16. 1/16 ಯಾಕೆ? 16 ಔಟ್ಕಮ್ಗಳಿದೆ, ಸ್ಯಾಂಪಲ್ ಪಾಯಿಂಟ್ಗಳಿದೆ. ಅದರಲ್ಲಿ ಒಂದು ಸಲ ಮಾತ್ರ ನಮಗೆ 4 rupees ಲಾಭ ಆಗುವಂಥದ್ದು. ಅದು ಯಾವಾಗ? ಹೆಡ್ ಬಿದ್ದರೆ, ಓಕೆನಾ? ಅದೇ ಇವಾಗ ಅ ಪರ್ಸನ್ ವಿನ್ಸ್ 1.5 rupees, ಯಾವಾಗೆಲ್ಲ ಅವನಿಗೆ 1 ರೂಪಾಯಿ ಸಿಗುತ್ತೆ ಅಂತಂದರೆ ಈ ಕೇಸ್ಗಳಿದ್ದಾಗ, ಓಕೆನಾ? ಪ್ರೊಬ್ಯಾಬಿಲಿಟಿ ಆಫ್ ಹೆಡ್ ಟೇಲ್ ಇದ್ದರೆ, ಹೆಡ್ ಇದ್ದರೆ, ಇಂಥದ್ದು ಎಷ್ಟು ಕೇಸ್ಗಳಿದೆ? 4 ಕೇಸ್ ಇದೆ. ಸೊ ದಟ್ಸ್ ವೈ 4 divided by 16 ವಿ ಕ್ಯಾನ್ ರೈಟ್ ದಟ್ ಒನ್ ಆಸ್ 1/4. ಸಿಮಿಲರ್ಲಿ ಅ ಪರ್ಸನ್ ಲಾಸಸ್ 1 rupee, 1 rupees ಲಾಸ್ ಆಗೋದು ಯಾವಾಗ ಅಂತಾನೆ ಇಷ್ಟು ಪಾಸಿಬಿಲಿಟೀಸ್ ಇದೆ. ಔಟ್ ಆಫ್ 16 6 ಪಾಸಿಬಿಲಿಟೀಸ್ ಇದೆ. ಸೊ ದಟ್ಸ್ ವೈ 6 divided by 16 ವಿಲ್ ಬಿ ದ ವಾಟ್? ಪ್ರೊಬ್ಯಾಬಿಲಿಟಿ ಆಫ್ ಅ ಪರ್ಸನ್ ಲಾಸಸ್ 1 rupees. ದೆನ್ ಅ ಪರ್ಸನ್ ಲಾಸ್ ಆಗೋದು ಯಾವಾಗ? 3.5 rupees. ಈ 4 ಕೇಸಸಲ್ಲಿ ದಟ್ಸ್ ವೈ 4 divided by 16. ಸಿಮಿಲರ್ಲಿ 6 rupees ಲಾಸ್ ಆಗೋದು ಯಾವಾಗ? ಆಲ್ ದ ಟೇಲ್ಸ್ ಬಿದ್ದಾಗ. ಅಂಥದ್ದು ಒಂದೇ ಕೇಸ್ ಇರುವಂಥದ್ದು. ಸೊ 1 divided by 16. ಕರೆಕ್ಟಾಗಿ ಅನಲೈಸ್ ಮಾಡಿ ಆ ಸ್ಯಾಂಪಲ್ ಪಾಯಿಂಟನ್ನು ನಾವು ಅಮೌಂಟಾಗಿ ಕನ್ವರ್ಟ್ ಮಾಡಿಬಿಟ್ಟು ಅದಾದಮೇಲೆ ಆ ಅಮೌಂಟ್ ಯಾವ ಸ್ಯಾಂಪಲ್ ಪಾಯಿಂಟಿಂದ ಬಂದಿದೆ ಅಂತ ನೋಡಿ ನಾವು ಪ್ರೊಬ್ಯಾಬಿಲಿಟಿನ ಬರೆದಿರುವಂಥದ್ದು. ಈಸಿ ಆಗಿರುತ್ತೆ, ಸ್ವಲ್ಪ ಥಿಂಕ್ ಮಾಡಬೇಕು ಅಷ್ಟೇ. ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. 3 coins ಆರ್ ಟಾಸ್ಡ್ ಒನ್ಸ್, ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್. ದಿಸ್ ಇಸ್ ಈಸಿ. 3 ಹೆಡ್ಗಳು ಸಿಗುವಂಥದ್ದು ಯಾವಾಗ? ಒಂದೇ ಪಾಸಿಬಿಲಿಟೀಸ್, ದಟ್ಸ್ ವೈ 1/8. ಯಾಕೆ ಹೇಳಿ? ದ ಸ್ಯಾಂಪಲ್ ಸ್ಪೇಸ್ ಇಸ್ ಹ್ಯಾವಿಂಗ್ ಟೋಟಲ್ 8 points. ಸೊ ದಟ್ಸ್ ವೈ ದ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಈಸ್ 8. 3 ಹೆಡ್ ಸಿಗುವಂಥದ್ದು ಒಂದೇ ಸಲಕ್ಕೆ. ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ನಥಿಂಗ್ ಬಟ್ ದ ಸ್ಯಾಂಪಲ್ ಸ್ಪೇಸ್. 3 ಹೆಡ್ ಸಿಗೋದು ಒಂದೇ ಸಲಕ್ಕೆ. ಸೊ ದಟ್ಸ್ ವೈ 1 divided by 8. 2 ಹೆಡ್ಸ್ ಸಿಗುವಂಥದ್ದು ಎಷ್ಟು ಸಲಕ್ಕೆ? 3 ಸಲಕ್ಕೆ. ಸೊ 3 divided by 8. ಅದೇ ರೀತಿಯಾಗಿ ಅಟ್ಲೀಸ್ಟ್ 2 ಹೆಡ್ಸ್, ಕಡಿಮೆ ಅಂದರೆ 2 ಹೆಡ್ ಇರಬೇಕು. ಮ್ಯಾಕ್ಸಿಮಮ್ ಎಷ್ಟಿರ್ಬೋದು? 3 ಹೆಡ್ ಇರ್ಬೋದು. ಸೊ ದಟ್ಸ್ ವೈ ಅಟ್ಲೀಸ್ಟ್ 2 ಹೆಡ್ಸ್, ದಟ್ ಈಸ್ 3 or 3 ಹೆಡ್ಸ್. 2 or 3 ಹೆಡ್ಸ್ ಇರುವಂಥದ್ದು HHT, HTH, THH, HHH 4 ಪಾಸಿಬಿಲಿಟೀಸ್ ಇದೆ. ಸೊ ದಟ್ಸ್ ವೈ 4 divided by 8 ದಟ್ ಈಸ್ ಈಕ್ವಲ್ ಟು 1/2 ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಸಿಮಿಲರ್ಲಿ ಇನ್ನೂ ಕ್ವಶನ್ಗಳಿದೆ ಅದರಲ್ಲಿ. ಏನು? ಅಟ್ಮೋಸ್ಟ್ 2 ಹೆಡ್ಸ್, ಜಾಸ್ತಿ ಅಂದರೆ 2 ಹೆಡ್ಡು, ಕಡಿಮೆ ಅಂತಂದರೆ ಏನು ಇಲ್ಲದೇನೂ ಇರಬಹುದು. ಎಲ್ಲದು ಟೇಲ್ ಆಗಿರಬಹುದು, ಅಥವಾ ಹೆಡ್ಡು 1 ಸಲ ಇರಬಹುದು, ಅಥವಾ 2 ಸಲ ಇರಬಹುದು. ಅಟ್ಮೋಸ್ಟ್ ಜಾಸ್ತಿ ಅಂದರೆ 2, 2ಕ್ಕಿಂತ ಜಾಸ್ತಿ ಇರಲಿಕ್ಕಿಲ್ಲ. ಅಂಥ ಕೇಸ್ಗಳು ಯಾವುದೆಲ್ಲ? ಯು ಕ್ಯಾನ್ ಸಿ ಹಿಯರ್ 7 ಕೇಸಸ್ ಇದೆ ಎಕ್ಸೆಪ್ಟ್ ಹೆಡ್. ಸೊ ದಟ್ಸ್ ವೈ 7 divided by 8 ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಅಟ್ಮೋಸ್ಟ್ 2 ಹೆಡ್ಸ್. ಸಿಮಿಲರ್ಲಿ ನೆಕ್ಸ್ಟ್ ಒನ್, ನೋ ಹೆಡ್ಸೇ ಇಲ್ಲ ಅಂತಂದರೆ ಏನು? ಆಲ್ ಆರ್ ಟೇಲ್ಸ್, ದಟ್ ಈಸ್ ಓನ್ಲಿ 1 ಪಾಸಿಬಿಲಿಟೀಸ್, ದಟ್ಸ್ ವೈ 1/8. ನೆಕ್ಸ್ಟ್ ಒನ್, 3 tails, all are tails, then that is also only 1 possibilities, 1/8. Next, exactly 2 tails.
ಎಕ್ಸಾಕ್ಟಾಗಿ 2 ಇರುವಂಥದ್ದು. 3 ಪಾಸಿಬಿಲಿಟೀಸ್. ಸೊ ದ್ಯಾಟ್ಸ್ ವೈ 3 ಡಿವೈಡೆಡ್ ಬೈ 8. ಇದೇನು ಗೊತ್ತಾ, ಈಸಿಯಾಗಿರುತ್ತೆ, ಬಟ್ ನೀವು ಸ್ಯಾಂಪಲ್ ಸ್ಪೇಸನ್ನ ಕರೆಕ್ಟಾಗಿ ಬರ್ಕೊಂಡ್ರೆ ಮಾತ್ರ. ನೆಕ್ಸ್ಟ್ ನೋ ಟೇಲ್ಸ್ ಅಂತಂದರೆ ಆಲ್ ಆರ್ ಹೆಡ್ಸ್. ಸೊ ದ್ಯಾಟ್ಸ್ ವೈ ದ ಪ್ರೊಬಾಬಿಲಿಟಿ ಈಸ್ ಹೌ ಮಚ್? ಯು ಕ್ಯಾನ್ ಸಿ ಹಿಯರ್ 1/8. This is the answer. Then we will move to the next one. That is nothing but at most 2 tails. ಜಾಸ್ತಿ ಅಂದರೆ 2 tails ಅಂತಂದರೆ, ಜಾಸ್ತಿ ಅಂದರೆ 2 tails. ಕಡಿಮೆ ಅಂತಂದರೆ ಏನು ಇಲ್ಲದೇನೂ ಇರಬಹುದು. ಅಂಥ ಪಾಸಿಬಿಲಿಟೀಸ್ ಏನಾಗಿರುತ್ತೆ ಅಂತಂದರೆ, ಯು ಕ್ಯಾನ್ ಸಿ ಹಿಯರ್ there are total 7 possibilities. So the answer is 7 divided by 8. Easy ಇದೆ ತಾನೆ? So next you can see here the question is check whether the following probability of A and probability B are consistently defined. ಕನ್ಸಿಸ್ಟೆಂಟ್ಲಿ ಡಿಫೈನ್ಡ್ ಅಂತಂದರೆ ಏನಂತ ಹೇಳ್ತೀನಿ ನೋಡಿ. ಇವಾಗ ಇದ್ರದ್ದು ಇಂಟರ್ಸೆಕ್ಷನ್ನ ಫೈಂಡ್ ಔಟ್ ಮಾಡಿದರೆ 2 ಸೆಟ್ಗಳಿದೆ. ಎ ಇಂಟರ್ಸೆಕ್ಷನ್ ಬಿ ಮಾಡ್ತೀನಿ. ದಿಸ್ ಈಸ್ ಆಲ್ವೇಸ್ ಅ ಸಬ್ಸೆಟ್ ಆಫ್ ಎ, ಕರೆಕ್ಟಾ? ಎ ಇಂಟರ್ಸೆಕ್ಷನ್ ಬಿ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಬಿನೂ ಆಗಿರಬಹುದು. ಸೊ ವೆನ್ ದ ಪ್ರೊಬಾಬಿಲಿಟಿ ಆಫ್ ದಿಸ್ ಒನ್, ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಲೆಸ್ ದ್ಯಾನ್ ಪ್ರೊಬಾಬಿಲಿಟಿ ಆಫ್ ಎ, ಆರ್ probability of A intersection B is less than probability of B, then we will say that this is consistently defined ಅಂತ. ಸೊ ಅದಕ್ಕೆ ಏನು ಮಾಡ್ಬೇಕು ನಾವು ಇವಾಗ? ಫಸ್ಟಿಗೆ ಇಂಟರ್ಸೆಕ್ಷನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಇಂಟರ್ಸೆಕ್ಷನ್ ಆಲ್ರೆಡಿ ಕೊಟ್ಟಿದ್ದಾರೆ, ಓಕೆನಾ? 0 ಪಾಯಿಂಟ್ ಯು ಕ್ಯಾನ್ ಸಿ ಹಿಯರ್. ಇಲ್ಲಿ ನೋಡಿ, ದಿಸ್ ಇಸ್ ದ ಕೇಸ್, ಲೆಸ್ ದೆನ್ ಆರ್ ಈಕ್ವಲ್ ಟು, ಓಕೆನಾ? ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್ ಪ್ರೊಬಾಬಿಲಿಟಿ ಆಫ್ ಎನ ಬರ್ಕೊಳ್ತೀನಿ. ಪ್ರೊಬಾಬಿಲಿಟಿ ಆಫ್ ಎ ಇಸ್ 0.5 ಬಟ್ ದ ಇಂಟರ್ಸೆಕ್ಷನ್ ಇಸ್ 0.6. ಈ ಕೇಸ್ ಹೋಲ್ಡ್ ಆಗ್ತಾ ಇಲ್ಲ, ಕನ್ಸಿಸ್ಟೆನ್ಸ್ಲಿದು ಕೇಸ್ ಹೋಲ್ಡ್ ಆಗ್ತಾ ಇಲ್ಲ. ಇಲ್ಲಿ ಏನು ಬರ್ತಾ ಇದೆ ಅಂತಾನೆ, ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಗ್ರೇಟರ್ ದ್ಯಾನ್ ಪ್ರೊಬಾಬಿಲಿಟಿ ಆಫ್ ಎ, ಸೊ ದ್ಯಾಟ್ಸ್ ವೈ ಇಟ್ ಈಸ್ ನಾಟ್ ಕನ್ಸಿಸ್ಟೆಂಟ್ ಅಂತ ಹೇಳಬಹುದು. ಅರ್ಥ ಆಯ್ತಾ? ಸೊ ಅದೇ ರೀತಿಯಾಗಿ ಇಲ್ಲಿವಾಗ ನೆಕ್ಸ್ಟ್ ಒನ್ ನೋಡೋದಾದರೆ, ಇಲ್ಲೇನು ಮಾಡಬೇಕು? ಯೂನಿಯನನ್ನು ಕೊಟ್ಟಿದ್ದಾರೆ. ಯೂನಿಯನನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡುವ? ಇಂಟರ್ಸೆಕ್ಷನ್ನ ಫೈಂಡ್ ಔಟ್ ಮಾಡುವ. ನಮಗೆ ಗೊತ್ತು ಫಾರ್ಮುಲಾ ಏನು? ಪ್ರೊಬಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ ನಥಿಂಗ್ ಬಟ್ ಪ್ರೊಬಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಬಿ ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇದನ್ನು ಈ ಕಡೆ ಶಿಫ್ಟ್ ಮಾಡಿ, ಇದನ್ನು ಆ ಕಡೆ ಶಿಫ್ಟ್ ಮಾಡಿದರೆ ನಮಗೇನು ಸಿಗುತ್ತೆ? ಇಂಟರ್ಸೆಕ್ಷನ್ ಸಿಗುತ್ತೆ. ಇಂಟರ್ಸೆಕ್ಷನ್ನ ಫೈಂಡ್ ಔಟ್ ಮಾಡಿದರೆ ನಮ್ಗೆ ಎಷ್ಟು ಬರ್ತಾ ಇದೆ? 0.1 ಬರ್ತಾ ಇದೆ. ಸೊ 0.1 0.5 ಜೊತೆಗೆ ಕಂಪೇರ್ ಮಾಡಿ, ದಿಸ್ ಇಸ್ ಲೆಸ್ಸರ್ ಕಂಪೇರ್ ಟು ದ ಪ್ರೊಬಾಬಿಲಿಟಿ ಆಫ್ ಎ. ಸಿಮಿಲರ್ಲಿ ಇದನ್ನು ಇದ್ರ ಜೊತೆ ಕಂಪೇರ್ ಮಾಡಿದ್ರು ಇಟ್ ಈಸ್ ಆಲ್ಸೋ ಲೆಸ್ಸರ್. ಸೊ ದ್ಯಾಟ್ಸ್ ವೈ ವಾಟ್ ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ ಕನ್ಸಿಸ್ಟೆನ್ಸಿ ಈಸ್ ಡಿಫೈನ್ಡ್. ಸೊ ದ್ಯಾಟ್ಸ್ ವೈ ಪ್ರೊಬಾಬಿಲಿಟಿ ಆಫ್ ಎ ಆ್ಯಂಡ್ ಬಿ ಆರ್ ಕನ್ಸಿಸ್ಟೆಂಟ್ಲಿ ಡಿಫೈನ್ಡ್ ಅಂತ ಹೇಳ್ಬಹುದು. ಜಸ್ಟ್ ದಿಸ್ ಕೇಸ್, ಯೂಸಿಂಗ್ ದಿಸ್ ಕೇಸ್, ಓಕೆನಾ? If you are having any doubt, you can comment. We will answer for that one. We will move to the next one. Given probability of A ಕೊಟ್ಟಿದ್ದಾರೆ, probability of B ಕೊಟ್ಟಿದ್ದಾರೆ. Find probability of A or B ಅಂತ ಹೇಳ್ತಿದ್ದಾರೆ. A or B ಅಂತಂದ್ರೆ ಏನು? ಯೂನಿಯನನ್ನು ಫೈಂಡ್ ಔಟ್ ಮಾಡಬೇಕು. ಇಫ್ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆದರೆ ನಮ್ಗೆ ಕಂಡೀಷನ್ನೇ ಗೊತ್ತು ಏನು? ಇಂಟರ್ಸೆಕ್ಷನ್ 0 ಆಗಿರುತ್ತೆ ಅಂತ. ಸೊ ದಿಸ್ ಇಂಪ್ಲೈಸ್ ವಾಟ್? ಎ ಇಂಟರ್ಸೆಕ್ಷನ್ ಬಿ ಈಸ್ ನಥಿಂಗ್ ಬಟ್ 0, ನಲ್ ಸೆಟ್ ಅಂತ ಗೊತ್ತಿರುತ್ತೆ, ಓಕೆನಾ? ಇವಾಗ ನಮಗೆ ಫಾರ್ಮುಲಾ ಗೊತ್ತು. ಏನು ಫಾರ್ಮುಲಾ? ದಿಸ್ ಇಸ್ ದ ಫಾರ್ಮುಲಾ. ಪ್ರೊಬಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಈಸ್ ನಥಿಂಗ್ ಬಟ್ ಪ್ರೊಬಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಬಿ ಮೈನಸ್ ದಿಸ್ ಒನ್ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರೋದಕ್ಕೋಸ್ಕರ ಪ್ರೊಬಾಬಿಲಿಟಿ ಆಫ್ ದಿಸ್ ಈಸ್ 0. ಸೊ ಸಬ್ಸ್ಟಿಟ್ಯೂಟ್ ಮಾಡಿದರೆ ಯು ಕ್ಯಾನ್ ಸಿ ಹಿಯರ್ 3/5 ಇಸ್ ದ ಗಿವನ್ ಒನ್. ಸೊ ಇಲ್ಲಿ ಇವಾಗ ರಾಂಗ್ ಆಗಿದೆ ನೋಡಿ. ಸೊ ದಿಸ್ ಇಸ್ ವಾಟ್? 3/5 ನಾಟ್ 5/3. 3/5 ಪ್ಲಸ್ 1/5. ಯಾಕಂತಂದರೆ 3/5 ಅಂತಂದರೆ ಏನು? ಪ್ರೊಬಾಬಿಲಿಟಿ ಇಸ್ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ಸೊ ಅಲ್ಲೊಂದು ಸ್ವಲ್ಪ ರಾಂಗ್ ಆಗಿದೆ. ದ್ಯಾಟ್ ಇಸ್ 3/5 ಪ್ಲಸ್ 1/5 ಮೈನಸ್ 0 ವಿಚ್ ಇಸ್ ಈಕ್ವಲ್ ಟು 4/5 ಆಗಿರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಪ್ರೊಬಾಬಿಲಿಟಿ ಆಫ್ ಎ ಆರ್ ಬಿ. ಆರ್ ಯಾವಾಗ ಕೊಡ್ತಾರೆ, ಆ್ಯಂಡ್ ಯಾವಾಗ ಕೊಡ್ತಾರೆ ಅದೆಲ್ಲ ನೋಡ್ಕೋಬೇಕಾಗತ್ತೆ, ಆಯಿತಾ? ನೆಕ್ಸ್ಟ್ ಒನ್, ಇಫ್ ಇ ಆ್ಯಂಡ್ ಎಫ್ ಆರ್ ದ events such that probability of E is given as 1/4, probability of F is 1/4, probability of A and F, E and F is nothing but the intersection is equal to 1/8. Find probability of E or
ಎಫ್. ಈಸಿ ಆಗಿದೆ ಅಲ್ವಾ? ಇ ಆರ್ ಎಫ್ ಅಂತಾನೇನು? ಪ್ರೊಬಾಬಿಲಿಟಿ ಆಫ್ ಇ ಯೂನಿಯನ್ ಎಫ್. ಓಕೆನಾ? ಪ್ರೊಬಾಬಿಲಿಟಿ ಆಫ್ ನಾಟ್ ಇ ಅಂತಾನೆ ಇ ಡ್ಯಾಶ್ ಆ್ಯಂಡ್ ಇದೆ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್. ಇದನ್ನ ಈಸಿಯಾಗಿ ಈ ಥರ ಬರ್ಕೋಬೇಕು, ಗೊತ್ತಾಯ್ತಾ? ನಮ್ಮ ಡಿಮಾರ್ಗನ್ಸ್ ಲಾ ಹಾಕ್ಬಿಟ್ಟು ಇದನ್ನು ಕನ್ವರ್ಟ್ ಮಾಡಿ ಯೂನಿಯನನ್ನು ಫೈಂಡ್ ಔಟ್ ಮಾಡಿ ಮಾಡಬಹುದು. ಬಟ್ ನಿಮ್ಗೆ ಇದನ್ನು ಬರೆಯೋಕ್ಕೆ ಗೊತ್ತಾಗಲಿಲ್ಲ ಅಂತ ಅಂದರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಸೊ ದ್ಯಾಟ್ಸ್ ವೈ ಇದನ್ನು ಬರೆಯೋದನ್ನು ಫಸ್ಟ್ ಕಲ್ತ್ಕೋಬೇಕಾಗತ್ತೆ. ಯು ಕ್ಯಾನ್ ಸಿ ಹಿಯರ್ ಇ ಆರ್ ಬಿ ಅಂತಂದರೆ ವಿ ಆರ್ ಹ್ಯಾವಿಂಗ್ ದ ಫಾರ್ಮುಲಾ. ಇಟ್ ಈಸ್ ನಥಿಂಗ್ ಬಟ್ ಇ ಯೂನಿಯನ್ ಎಫ್. ಯೂನಿಯನ್ನ ಪ್ರೊಬಾಬಿಲಿಟಿ ಆಫ್ ಇ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಎಫ್ ಮೈನಸ್ ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂತ ಬರಿತೀನಿ. ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡೋದು. ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ 5/8 ಬರುತ್ತೆ. 5/8 ಕರೆಕ್ಟಾ ರಾಂಗಾ? ಕರೆಕ್ಟು. ಯಾಕಂತಂದರೆ ಇಟ್ ಈಸ್ ಲೆಸ್ ದ್ಯಾನ್ 1. ಅದೇ 8/5 ಬಂದಿದ್ರೆ ರಾಂಗ್ ಅಂತ ಆಗ್ತಿತ್ತು. ಯಾಕಂತಂದರೆ ಪ್ರೊಬಾಬಿಲಿಟಿ ವ್ಯಾಲ್ಯೂ ಇಟ್ ಈಸ್ ನೆವರ್ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಒನ್, ಈ ನಾಟ್ ಇ ಆ್ಯಂಡ್ ನಾಟ್ ಎಫ್ ಇದನ್ನೇ ಹೇಳಿದ್ದು. ಇಲ್ಲಿ ನೋಡಿ, ಇದನ್ನ ಹೆಂಗೆ ಬರ್ದಿರೋದು ಅಂತಾನೆ ಯೂಸಿಂಗ್ ದ ಡಿ ಮಾರ್ಗನ್ಸ್ ಲಾ. ಹೆಂಗೆ? ಪ್ರೊಬಾಬಿಲಿಟಿ ಆಫ್ ಇ ಯೂನಿಯನ್ ಎಫ್ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಪ್ರೊಬಾಬಿಲಿಟಿ ಆಫ್ ಇ ಡ್ಯಾಶ್ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್. ಇದನ್ನ ಎಲ್ಲಿ ಕಲ್ತಿರೋದು? ಸೆಟ್ ಚಾಪ್ಟರಲ್ಲಿ ಡಿ ಮಾರ್ಗನ್ಸ್ ಲಾ ಕಲ್ತಿರ್ತೀರಾ. ಸೊ ನೆಕ್ಸ್ಟ್ ಇದನ್ನು ಗೊತ್ತು ನಮಗೇನು? 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ಇ ಯೂನಿಯನ್ ಎಫ್ ಅಂತ. ನೆಕ್ಸ್ಟ್ 1 ಮೈನಸ್ 5/8 ಇಲ್ಲಿ ಬಂದಿದೆ, ಅದೇ ಆನ್ಸರ್ನ ಹಾಕಿರೋದು. ದಿಸ್ ಇಸ್ ಈಕ್ವಲ್ ಟು 3/8. ದಿಸ್ ಆನ್ಸರ್ ಇಸ್ ಆಲ್ಸೋ ಕರೆಕ್ಟ್ ಓನ್ಲಿ. ಸೊ ಈ ರೀತಿಯಾಗಿ ನಿಮಗೆ ಕೊಟ್ಟಿರೋಂಥ ಕ್ವಶನ್ನ ಕರೆಕ್ಟಾಗಿ ಬರ್ಕೊಂಡ್ರೆ ನಾವು ಸಿಂಪ್ಲಿಫೈನ ಈಸಿಯಾಗಿ ಮಾಡಬಹುದು. ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಎ ಆ್ಯಂಡ್ ಬಿ ಆರ್ ಈವೆಂಟ್ ಸಚ್ ದ್ಯಾಟ್ ಪ್ರೊಬಾಬಿಲಿಟಿ ಆಫ್ ಎ is given, ಬಿ is given, A and B is given. A and B means what? Probability of A intersection B is given. Then what we need to find? Probability of not A antane A dash. ಅದು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. Probability of not B, that is B dash. Next, probability of A union B ನ ಫೈಂಡ್ ಔಟ್ ಮಾಡಬೇಕು. ಈ ಥರದ್ದೇ ಕ್ವಶನ್ಗಳು ಎಕ್ಸಾಮ್ಗೆ ತುಂಬ ಕೇಳಿರುವಂಥದ್ದು. ಸೊ ವಿ ವಿಲ್ ಫೈಂಡ್ ದಿಸ್ ಒನ್. ಹೇಗೆ ಫೈಂಡ್ ಔಟ್ ಮಾಡೋದು? ಯು ಕ್ಯಾನ್ ಸಿ ಹಿಯರ್. ನಾಟ್ ಎ ಅಂತಾನೆ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ, ದಟ್ ಇಸ್ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ ಕೊಟ್ಟಿದ್ದಾರೆ 0.42 ಅಂತ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, 0.58 ಆಗಿರುತ್ತೆ. ಸಿಮಿಲರ್ಲಿ ನಾಟ್ ಬಿ ಅಂತಾನೆ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ಬಿ, ದಟ್ ಇಸ್ ನಥಿಂಗ್ ಬಟ್ 1 ಮೈನಸ್ 0.48, 0.52 ಆಗಿರುತ್ತೆ. ಪ್ರೊಬಾಬಿಲಿಟಿ ಆಫ್ ಎ ಆರ್ ಬಿ ಅಂತ ಅಂದರೆ ಏನು? ಯೂನಿಯನ್ ಅಂತ. ಪ್ರೊಬಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಬಿ ಪ್ಲಸ್ ಇಂಟರ್ಸೆಕ್ಷನ್ನ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ದಟ್ ಇಸ್ ನಥಿಂಗ್ ಬಟ್ ಆ್ಯಂಡ್. ಓಕೆನಾ? ಎ ಆ್ಯಂಡ್ ಬಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ 0.74. ನಿಮ್ಗೆ ತುಂಬ ಕಷ್ಟ ಆಗ್ತಿದ್ರೆ ಯು ಕ್ಯಾನ್ ಯೂಸ್ ದ ಕ್ಯಾಲ್ಕುಲೇಟರ್ ಓನ್ಲಿ. ಯಾಕಂತಂದರೆ ಎಕ್ಸಾಮಲ್ಲಿ ಸಿಂಪಲ್ ಕ್ಯಾಲ್ಕುಲೇಟರ್ನ ಯೂಸ್ ಮಾಡೋಕ್ಕೆ ಬಿಡ್ತಾರೆ, ಆಯಿತಾ? ನಾಟ್ ದ ಸೈಂಟಿಫಿಕ್ ಒನ್. ನೆಕ್ಸ್ಟ್ ಒನ್, ದ ಪ್ರೊಬಾಬಿಲಿಟಿ ದಟ್ ಅ ಸ್ಟೂಡೆಂಟ್ ವಿಲ್ ಪಾಸ್ ದ ಫೈನಲ್ ಎಕ್ಸಾಮಿನೇಷನ್ ಇನ್ ಬೋತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಈಸ್ 0.5. ಆ್ಯಂಡ್ ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲೂ 0.5 ಪ್ರೊಬಾಬಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ದ ಪ್ರೊಬಾಬಿಲಿಟಿ ಆಫ್ ಪಾಸಿಂಗ್ ನೈದರ್ ಈಸ್ 0.1. ಪಾಸ್ ಆಗದೆ ಇರುವಂಥದ್ದು ಪ್ರೊಬಾಬಿಲಿಟಿನೂ ಕೊಟ್ಟಿದ್ದಾರೆ 0.51 ಅಂತ. ಇಫ್ ದ ಪ್ರೊಬಾಬಿಲಿಟಿ ಆಫ್ ಪಾಸಿಂಗ್ ದ ಇಂಗ್ಲೀಷ್ ಎಕ್ಸಾಮ್ ಈಸ್, ಓಕೆನಾ, 0.75, ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಪಾಸಿಂಗ್ ದ ಹಿಂದಿ ಎಕ್ಸಾಮಿನೇಷನ್? ಓಕೆ, ಇಷ್ಟೊಂದು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಅದು ನಾವು ಇವಾಗ ಸಾಲ್ವ್ ಮಾಡುವ. ಯು ಕ್ಯಾನ್ ಸಿ ಹಿಯರ್. E is the student passing in the English examination. H is the student passing in the Hindi examination. And it is given that passing both English and Hindi, ಎರಡರಲ್ಲೂ ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಪಾಸ್ ಆಗ್ತಿರುವಂಥದ್ದನ್ನು ಕೊಟ್ಟಿದ್ದಾರೆ 0.5. ದಟ್ ಇಸ್ ನಥಿಂಗ್ ಬಟ್ ದ ಇಂಟರ್ಸೆಕ್ಷನ್ ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್. ದ ಪಾಸಿಂಗ್ ನೈದರ್ ಇಂಗ್ಲೀಷ್ ನಾರ್ ಹಿಂದಿ ಅಂತ ಅಂದರೆ ಏನು? ನೈದರ್ ಇಂಗ್ಲೀಷ್ ಇ ಡ್ಯಾಶ್ ಆ್ಯಂಡ್ ಇಂಟರ್ಸೆಕ್ಷನ್ ಹೆಚ್ ಡ್ಯಾಶ್, ದಟ್ ಈಸ್ ನೈದರ್ ಹಿಂದಿ. ಸೊ ಪ್ರೊಬಾಬಿಲಿಟಿ ಆಫ್ ಇ ಡ್ಯಾಶ್ ಇಂಟರ್ಸೆಕ್ಷನ್ ಹೆಚ್ ಡ್ಯಾಶ್, ಇದನ್ನು ನಾವು ಈಸಿಯಾಗಿ ಹೆಂಗಂತ ಬರ್ಕೋಬಹುದು? ವಿ ಕ್ಯಾನ್ ರೈಟ್ ದಿಸ್ ಒನ್ ಆಸ್ ವಾಟ್? ಪ್ರೊಬಾಬಿಲಿಟಿ ಆಫ್ ಇ ಯೂನಿಯನ್ ಹೆಚ್ ಹೋಲ್ ಡ್ಯಾಶ್ ಅಂತಲೂ ಬರಿಬಹುದು ಯೂಸಿಂಗ್ ದ ಡಿ ಮಾರ್ಗನ್ಸ್ ಲಾ. ಓಕೆ, ನಾ ಅದನ್ನೇ ಯೂಸ್ ಮಾಡ್ಕೊಂಡು ಇವಾಗ ಸಾಲ್ವ್ ಮಾಡುವ. ಯು ಕ್ಯಾನ್ ಸಿ ಹಿಯರ್. ಪ್ರೊಬಾಬಿಲಿಟಿ ಆಫ್ ಇಂಗ್ಲೀಷಲ್ಲಿ ಪಾಸ್ ಆಗೋದನ್ನು ಕೊಟ್ಟಿದ್ದಾರೆ 0.5 ಅಂತ. ಎರಡರಲ್ಲೂ ನೈದರ್ ಇಂಗ್ಲೀಷ್ ನಾರ್ ಹಿಂದಿಯಲ್ಲಿ ಕೊಟ್ಟಿದ್ದಾರೆ 0.1 ಅಂತ. ಡಿ ಮಾರ್ಗನ್ಸ್ ಲಾ ಯೂಸ್ ಮಾಡಿಕೊಂಡು ದಿಸ್ ಈಸ್ ಆಲ್ಸೋ ಈಕ್ವಲ್ ಟು ವಾಟ್? ಪ್ರೊಬಾಬಿಲಿಟಿ ಆಫ್ ಇ ಯೂನಿಯನ್ ಹೆಚ್ ಹೋಲ್ ಡ್ಯಾಶ್ ಆಗಿರುತ್ತೆ. ಓಕೆನಾ? ಸಿಂಪ್ಲಿಫೈ ಮಾಡುವ.
ಇದನ್ನೀಗ ಸಿಂಪ್ಲಿಫೈ ಮಾಡೋದಾದರೆ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ಇ ಯೂನಿಯನ್ ಹೆಚ್ ವಿಚ್ ಇಸ್ ಈಕ್ವಲ್ ಟು 0.1. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದರೆ ಯೂನಿಯನ್ಗೆ ಏನು ಆನ್ಸರ್ ಬರುತ್ತೆ 0.9 ಬರುತ್ತೆ. ನಮ್ಗೆ ಇವಾಗ ಏನು ಫೈಂಡ್ ಔಟ್ ಮಾಡಬೇಕು, ಹಿಂದಿನ ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಫಾರ್ಮುಲಾ ಹಾಕ್ತೀನಿ, ಯಾವುದು ಪ್ರೊಬಾಬಿಲಿಟಿ ಆಫ್ ಇ ಆರ್ ಹೆಚ್ದು, ದಟ್ ಈಸ್ ನಥಿಂಗ್ ಬಟ್ ಪ್ರೊಬಾಬಿಲಿಟಿ ಆಫ್ ಇ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಹೆಚ್ ಮೈನಸ್ ಪ್ರೊಬಾಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಹೆಚ್. ಇದೆಲ್ಲದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ನನಗೆ ಪ್ರೊಬಾಬಿಲಿಟಿ ಆಫ್ ಹೆಚ್ ಏನು ಬರುತ್ತೆ 0.65 ಬರುತ್ತೆ. ಏನಾದರೂ ಡೌಟ್ ಇದೆಯಾ? ಇದೆಂತೆಲ್ಲ ಸಿಂಪ್ಲಿಫಿಕೇಶನು, ಇದನ್ನು ಮೈನಸ್ ಮಾಡಿದರೆ 0.25 ಬರುತ್ತೆ. ಪ್ರೊಬಾಬಿಲಿಟಿ ಆಫ್ ಹೆಚ್ನ ಹಾಗೆ ಬರೆದಿದ್ದೀನಿ, ಇದನ್ನ ಆಚೆ ಕಡೆ ಶಿಫ್ಟ್ ಮಾಡ್ತೀನಿ. 0.90 0.9 ಅಂತಾನೆ 90 ಅಂತಾನೆ ಅರ್ಥ, ಮೈನಸ್ 0.25 ಅಂತ ಮಾಡಿದರೆ ಎಷ್ಟು ಬರುತ್ತೆ? ಯು ವಿಲ್ ಗೆಟ್ ದ ಆನ್ಸರ್ ಆಟ್ 0.65 ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ಪ್ರೊಬಾಬಿಲಿಟಿ ಆಫ್ ವಾಟ್ ಪಾಸಿಂಗ್ ಹಿಂದಿ ಎಕ್ಸಾಮಿನೇಷನ್. ಈಸಿ ಇದೆ ತಾನೆ? ಸ್ವಲ್ಪ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಳ್ಳಿ. ಈ ಚಾಪ್ಟರಲ್ಲಿ ನಾವು ಏನು ಕಲ್ತಿದ್ದೀವಿ, ಜಸ್ಟ್ ಸ್ಯಾಂಪಲ್ ಪಾಯಿಂಟು, ಈವೆಂಟ್ಸು, ರ್ಯಾಂಡಮ್ ಎಕ್ಸ್ಪೆರಿಮೆಂಟು, ಅದಾದಮೇಲೆ ಆಲ್ಜಿಬ್ರಾ ಆಫ್ ದ ಈವೆಂಟ್ಸ್ ಅಂತಾನೆ ಯೂನಿಯನ್ನು ಇಂಟರ್ಸೆಕ್ಷನನ್ನು ಕಲ್ತಿದ್ದೀವಿ, ಅಷ್ಟೇ ಇರುವಂಥದ್ದು. ಅದಾದಮೇಲೆ ಪ್ರೊಬಾಬಿಲಿಟಿನ ಕಲ್ತಿದ್ದೀವಿ. ಪ್ರೊಬಾಬಿಲಿಟಿಯಲ್ಲಿ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ದಟ್ ಈಸ್ ನಥಿಂಗ್ ಬಟ್ ದಿಸ್ ಒನ್. ಇದರಲ್ಲೇ ಇಂಟರ್ಚೇಂಜ್ ಮಾಡಿಬಿಟ್ಟು ನಾವು ಎಲ್ಲ ವ್ಯಾಲ್ಯೂಗಳನ್ನು ಫೈಂಡ್ ಔಟ್ ಮಾಡುವಂಥದ್ದು. ಇಷ್ಟನ್ನು ಕಲಿತು ಅದನ್ನೇನು ಮಾಡಿರೋಂಥದ್ದು, ಫಾರ್ಮುಲಾಗಳನ್ನು ಅಪ್ಲೈ ಮಾಡಿ ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಈಸಿ ಆಗಿತ್ತು ತಾನೆ? ಸೊ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ನಿಮಗೆ ಖುಷಿ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಅದೇ ರೀತಿಯಾಗಿ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ KCET ವಿಡಿಯೋಸ್. ಟಿಲ್ ದೇರ್ ಟೇಕ್ ಕೇರ್, ಬಾಯ್.